ನಾವು ಪ್ರತಿ ದಿವಸ ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಲಕ್ಷ್ಮಿ ನಮ್ಮ ಜೊತೆಗೆ ಇರ್ತಾಳ ಇಲ್ವಾ ಅಂತ ಡಿಸೈಡ್ ಆಗ್ತಾ ಇರುತ್ತೆ. ಮನಿ ಈಸ್ ಎನ್ ಎನರ್ಜಿ. ನಾವು ಅದನ್ನ ಎನರ್ಜಿ ರೂಪದಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಅದನ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಎಲ್ಲರೂ ಏನು ಅನ್ಕೋತಾರೆ ಅಂದ್ರೆ ದುಡ್ಡು ಅಂತ ಹೇಳಿದ್ರೆ 2,000 ರೂಪಾಯಿ ನೋಟು, 1,000 ರೂಪಾಯಿ ನೋಟು, 500 ರೂಪಾಯಿ ನೋಟು, 50 ರೂಪಾಯಿ ನೋಟು ಅನ್ಕೋತಾರೆ. ಅಲ್ಲ ಸರ್, ನಮಗೆ ಲಕ್ಷ್ಮಿ ಒಲಿಬೇಕು ಅಂದ್ರೆ ನಾವು ಮಿಸ್ಸೇ ಮಾಡ್ಬೇಕಿರುವಂತ ಈ ಒಂದು ಕೆಲಸ ಯಾವುದು? ಲಕ್ಷ್ಮಿಗೂ ಒಂದು ಮನೆ ಇದೆ ಅಲ್ವಾ, ಅದೇನೇ ವಾಲೆಟ್. ಅದು ಅವಳು ಕೂತ್ಕೊಳ್ಳೋ ಜಾಗ. ಅದನ್ನ ಹೆಂಗ್ ಇಟ್ಕೊಂಡಿರ್ತಾರೆ ಜನಗಳು ಅಂತ ಹೇಳಿದ್ರೆ, ನೀವು ವಾಲೆಟ್ ಅನ್ನ ಯಾವ ತರ ಇಟ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ನಿಮ್ ಲೈಫ್ ಅಲ್ಲಿ ದುಡ್ಡು ಯಾವ ತರ ಬರುತ್ತೆ ಅಂತ ಸ್ವಲ್ಪನಾದ್ರು ಡಿಸೈಡ್ ಆಗುತ್ತೆ. ಒಂದಷ್ಟು ಫ್ರೆಶ್ ನೋಟ್ಸ್ ಗಳನ್ನ ಇಟ್ಕೊಳ್ಳಿ ಅದ್ರೊಳಗಡೆ ಅಂತ. ಖರ್ಚು ಮಾಡೋದ್ ಬೇಕಾಗಿಲ್ಲ. ಅದು ಸುಮ್ಮನೆ ಅದು 100 ರೂಪಾಯಿ ಆಗಲಿ 200 ವಾಟ್ ಎವರ್ ನಂಬರ್ 3 ಅಂತ ಎಂಡ್ ಆದ್ರೆ ದಟ್ಸ್ ಗುಡ್ ನಂಬರ್. ಪಾಸಿಟಿವ್ ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ಕೇಳಿರ್ತೀವಿ. ಆದ್ರೆ ಈಗ ನಮ್ಮನ್ನ ನಾವೇ ಎಷ್ಟೊಂದ್ ಸತಿ ಬೈಕೊಳ್ತಾ ಇರ್ತೀವಿ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡು ಬರಲ್ಲ, ಹೀಗೆ ರಿಯಲ್ ಲೈಫ್ ಅಲ್ಲಿ ಎಷ್ಟೊಂದು ವಿಷಯಗಳನ್ನ ಅನ್ಕೋತಾ ಇರ್ತೀವಿ. ಸೊ ನಾವು ಆಡುವಂತ ಈ ನೆಗೆಟಿವ್ ಮಾತುಗಳು ಕೂಡ ಮ್ಯಾನಿಫೆಸ್ಟ್ ಆಗ್ಬಿಡುತ್ತಾ? 100% ಆಗುತ್ತೆ. ನಾವ್ ಏನನ್ನ ನುಡಿತೀವಿ ಆ ನುಡಿಯುವಂತದ್ದು ನಮ್ಮ ಲೈಫ್ ಅಲ್ಲಿ ಘಟಿಸೋದು ಖಂಡಿತ ಸಾಧ್ಯ. ಯಾವಾಗ್ಲೂ ಪ್ರಕೃತಿನಲ್ಲಿ ಒಂದು ನಿಯಮ ಇದೆ, ನೀವು ಅಬ್ಸರ್ವ್ ಮಾಡಿ. ದುಡ್ಡಿರೋರ ಹತ್ರನೇ ದುಡ್ಡು ಹೋಗುತ್ತೆ, ಹೌದಾ? ಹೌದು, ನಮ್ಮ ಮುಂದೆ ಕೇಳೋಳಿದ್ದೆ. ಅದು ಪ್ರಕೃತಿ ನಿಯಮ. ಯಾರ ಹತ್ರ ಏನ್ ಜಾಸ್ತಿ ಇರುತ್ತೋ ಅದು ಜಾಸ್ತಿ ಆಗುತ್ತೆ. ಇದೊಂದು ಟಿಪ್ಸ್ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು. ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲೇ ನೀವು ಬರೀರಿ. ಸೇ ಫಾರ್ ಎಕ್ಸಾಂಪಲ್, ಈಗ ಇದೊಂದು ಪೇಪರ್ ಅಂತ ಇಟ್ಕೊಂಡ್ರೆ, ಈ ಪೇಪರ್ ಅಲ್ಲಿ ನೀವು ಒಂದು ಶ್ರೀಮ್ ಅಂತ ಬರೀತೀರಿ. ಅಂಡ್ ಬರಿಬೇಕಾದ್ರೂ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಬೆಟರ್ ಯು ರೈಟ್ ಇನ್ ಶುಕ್ರವಾರ, ಅದ್ರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಬರೋದ್ರೆ ದಟ್ಸ್ ವೆರಿ ಬ್ಯೂಟಿಫುಲ್. ಅದನ್ನ ನೀವು ಪೂಜೆ ಮಾಡ್ತೀರಾ, ಏನ್ ಮಾಡ್ತೀರಾ ಮಾಡಿ. ಯಾವಾಗ್ಲೂ ಏನ್ ಅನ್ಕೋಬೇಕಂತ ಹೇಳಿದ್ರೆ, ಈ ಶ್ರೀಮ್ ಅಂತ ಬರ್ದಿರುವಂತದ್ದು ದಟ್ಸ್ ಎ ಎನರ್ಜೈಸ್ಡ್ ಥಿಂಗ್, ದಟ್ಸ್ ಅ ಡಿವೈನ್ ಪವರ್. ನಾನು ಹೇಳೋದು ಅದನ್ನ ಯಾವಾಗ್ಲೂ ನಿಮ್ಮ ವಾಲೆಟ್ ಅಲ್ಲಿ ಇಟ್ಕೊಳ್ಳಿ. ಅಲ್ಲಿರುವ ಪ್ರಾಸ್ಪೆರಿಟಿಗೆ ತುಂಬಾ ಸಂಕೇತವಾಗಿರುತ್ತೆ. ಅಂಡ್ ಅಲ್ಲಿಂದ ನೋಡಿ ಪ್ರಾಸ್ಪೆರಿಟಿ ಸ್ಟಾರ್ಟ್ ಆಗುತ್ತೆ. ಸರ್, ಸಾಮಾನ್ಯ ಜನತೆಗೆ ಅದೊಂದು ಪ್ರಶ್ನೆ ಇರುತ್ತೆ, ದುಡ್ಡು ಬಂದ ತಕ್ಷಣನೇ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಹಿಂಗ್ ಬಂತು ಹಿಂಗ್ ಹೊಟ್ಟೋಯ್ತು ಅಂತ ಹೇಳ್ತಿರ್ತಾರೆ, ಯಾಕೆ ಹೀಗೆ ಅಂತ. ನಾವು ಕೊಡ್ಬೇಕಾದ್ರೂ ಈ ದುಡ್ಡನ್ನು ನಾನು ಕೊಡ್ತಾ ಇದ್ದೀನಿ, ಇದರಿಂದ ಅವರು ಸಮೃದ್ಧವಾಗಿ ಆಗ್ತಾ ಇದ್ದಾರೆ, ನಾನು ಸಮೃದ್ಧವಾಗಿ ಆಗ್ತಾ ಇದ್ದೀನಿ. ಆ ಹ್ಯಾಪಿ ಮನೋಭಾವದಿಂದ ಕೊಟ್ಟಾಗ ಆಬ್ವಿಯಸ್ಲಿ ಏನು, ಸೊ ಅದ್ರ ಫ್ಲೋ ಬೇರೆ ತರ ಇರುತ್ತೆ, ಅದ್ರ ಎನರ್ಜಿ ಬೇರೆ ತರ ಇರುತ್ತೆ. ಯಾಕಂದ್ರೆ ನಾವು ಖುಷಿಯಾಗಿ ಏನ್ ಮಾಡ್ತೀವಿ ಅದು ಮಲ್ಟಿಪ್ಲೈ ಆಗುತ್ತೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಲಕ್ಷ್ಮಿ ಪೂಜೆ ಅಂತೂ ಮಾಡ್ತೀವಿ, ಆದ್ರೆ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದು ಹೇಗೆ, ಲಕ್ಷ್ಮಿ ವೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ, ಇವತ್ತಿನ ವಿಶೇಷವಾದಂತ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ ಜೊತೆನಲ್ಲಿದ್ದಾರೆ ಮೈಂಡ್ ಥೆರಪಿಸ್ಟ್ ಹಾಗೆ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತ ಸುರೇಶ್ ಶೈವಾ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆಲ್ ಗುಡ್ ಕಾಸ್ಮಸ್ ಬ್ಲೆಸ್ಸಿಂಗ್ಸ್. ನಮ್ಮೆಲ್ರಿಗೂ ಬೇಕಾಗಿರೋದು ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಬರೀ ದುಡ್ಡಷ್ಟೇ ಅಲ್ಲ, ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಒಂದು ಆರೋಗ್ಯ ಆಗ್ಲಿ, ಒಂದು ಐಶ್ವರ್ಯ ಆಗ್ಲಿ, ಅಭಿವೃದ್ಧಿ ಆಗ್ಲಿ, ಅಥವಾ ಒಂದು ಸಂತಾನ ಅಂತ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫಾರ್ಮಲ್ ಆದ್ರೂ ಲಕ್ಷ್ಮಿ ಎಲ್ರಿಗೂ ಬೇಕೇ ಬೇಕು. ಸೊ ಈ ಲಕ್ಷ್ಮಿ ಅಂದ್ರೆ ವೆಲ್ತ್ ಮ್ಯಾನಿಫೆಸ್ಟೇಷನ್. ಸೊ ನಿಮ್ ಸಬ್ಜೆಕ್ಟ್ಗೆ ಬಂದೆ ನಾನೀಗ. ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವೊಂದಷ್ಟು ವಿಚಾರಗಳನ್ನ ಇವತ್ತು ತಮ್ಮಿಂದ ತಿಳ್ಕೊಳ್ಳೋಣ ಅಂತ. ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಎಸ್ ಅಂಡ್ ಎಸ್ಪೆಷಲಿ ಎಲ್ಲರೂ ಅಂದ್ಕೊಳ್ಳುವಂಥದ್ದು ಲಕ್ಷ್ಮಿ ಅಂತ ಹೇಳಿದ ಮಾತ್ರಕ್ಕೇನೆ ಬರೀ ದುಡ್ಡು ಅನ್ನುವಂಥದ್ದನ್ನ ಮಾತ್ರ ನೋಡ್ಬಿಟ್ಟಿರ್ತಾರೆ. ಹೌದು, ಅದನ್ನ ನಾವು ಒಂದು ಸ್ವಲ್ಪ ವೆಲ್ತ್ ಅಂತ ಹೇಳ್ಬಿಟ್ಟು ಒಂದು ಫಾರ್ಮ್ನ ರೆಡಿ ಮಾಡಿದ್ರೆ, ಅಂದ್ರೆ ಅದರ ಆಲ್ಟರ್ನೇಟಿವ್ ಸಿನಾನಿಮ್ ತಗೊಂಡ್ರೆ, ದುಡ್ಡು ಮಾತ್ರನೇ ವೆಲ್ತ್ ಆಗೋದಿಕ್ಕಾಗೋದಿಲ್ಲ. ನಮ್ಮ ಹೆಲ್ತ್ ಈಸ್ ವೆಲ್ತ್ ಅಂತ ಕರಿತೀವಿ. ಖಂಡಿತ. ಹಾಗಾಗಿನೇ ನೀವು ಲಕ್ಷ್ಮಿನಲ್ಲಿ ನೋಡಿದ್ರು ಆರೋಗ್ಯ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಆ ಥರ ಎಲ್ಲಾ ಲಕ್ಷ್ಮಿಗಳೂ ಒಟ್ಟುಗೂಡಿ ಇರುವಂಥದ್ದೇನೆ ಅಲ್ವಾ? ಸೊ ಅದಷ್ಟನ್ನು ಸೇರಿ ನಾವು ವೆಲ್ತ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ನಿಜ. ಹಾಗಾಗಿ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ನಾನು ಆದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಇಂದ ಪ್ಲಸ್ ನಮ್ಮ ಸ್ಪಿರಿಚುವಲ್ ಪ್ಲಸ್ ಲಕ್ಷ್ಮಿ ಇವೆಲ್ಲದರ ಕಾಂಬಿನೇಷನ್ಸ್ಗಳಿಂದನೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಪ್ರಕಾರ ಲಕ್ಷ್ಮಿ ಅಂದ್ರೆ ಏನು, ಅಥವಾ ಲಕ್ಷ್ಮಿ ಅಂದ್ರೆ ಯಾರು ಅಂತ ಸರ್ ನಮ್ಮ ಲೈಫಲ್ಲಿ? ನಾವು ಸ್ಪಿರಿಚುವಲ್ ಆ್ಯಂಗಲ್ ಅಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಅದು ವಿಷ್ಣುವಿನ ಪತ್ನಿ, ಹೌದಲ್ವಾ? ಆದರೆ ನಮ್ಮ ಓನ್ ಜೀವನದಲ್ಲಿ ನಾವೇನಾದರೂ ಅದನ್ನು ನೋಡ್ತೀವಿ ಅಂತ ಆಯಿತು ಅಂತ ಹೇಳಿದ್ರೆ, ನಾವು ಪ್ರತಿ ದಿವಸ ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಲಕ್ಷ್ಮಿ ನಮ್ಮ ಜೊತೆಗೆ ಇರ್ತಾಳ ಇಲ್ವಾ ಅಂತ ಡಿಸೈಡ್ ಆಗ್ತಾ ಇರುತ್ತೆ. ಓಕೆ. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾವುದೇ ಮನುಷ್ಯ ವೆಲ್ತ್ನ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಅಂದರೆ ಎಲ್ಲ ರೀತಿಯಲ್ಲೂ ಅವ್ನು ಆರೋಗ್ಯವಾಗಿರಬೇಕು, ದುಡ್ಡು ಮಾಡಬೇಕು, ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಲೈಫ್ ಚೆನ್ನಾಗಿರಬೇಕು, ಎಲ್ಲವೂ ಚೆನ್ನಾಗಿರಬೇಕು. ಅಟ್ ದ ಸೇಮ್ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಅವೆಲ್ಲವೂ ಇದ್ರೂ ಅದು ಯಾವುದ್ರ ಜೊತೆಗೂ ಅಟ್ಯಾಚ್ ಆಗಿರಬಾರ್ದು. ಇದನ್ನು ಲಕ್ಷ್ಮಿ ರೆಪ್ರೆಸೆಂಟ್ ಮಾಡ್ತಾರೆ. ಹೇಗಂತ ಹೇಳ್ತೀನಿ ಕೇಳಿ. ಲಕ್ಷ್ಮಿನ ನಾವು ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ? ಕಮಲದ ಹೂವಿನಲ್ಲಿ ನೋಡ್ತೀವಿ. ಹೌದು. ನಾವು ಕಮಲದ ಹೂವಿನ ನೋಡಿದ್ರೆ ಕಮಲ ಎಲ್ಲಿ ಬೆಳೆಯುತ್ತೆ? ಒಂದು ಕೆರೆನಲ್ಲಿ ಬೆಳೆಯುತ್ತೆ ಅಲ್ವಾ? ಆದರೆ ನೀವು ಯಾವಾಗಲೂ ಅಬ್ಸರ್ವ್ ಮಾಡಿ, ಆ ಕಮಲದ ಎಲೆಗಳನ್ನ ನೋಡಿದ್ರೆ ಅದು ಯಾವತ್ತೂ ನೀರನ್ನು ಅಂಟಿಸ್ಕೊಳ್ಳೋದಿಲ್ಲ. ನಿಜ. ಸೊ ವಿಚ್ ಇಸ್ ಅ ರೆಪ್ರೆಸೆಂಟೇಷನ್. ನಾವು ಅದನ್ನ ಸೈಕಾಲಜಿಕಲಿ ಅಥವಾ ಸೆಟಲ್ ಲೆವೆಲ್ ಅಲ್ಲಿ ನಾವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ದುಡ್ಡಿನ ಜೊತೆಗೆ ಇರಬೇಕು, ದುಡ್ಡನ್ನ ಅಂಟಿಸ್ಕೋಬಾರ್ದು.
ಫ್ಯಾಮಿಲಿ ಜೊತೆಗೆ ಇರಬೇಕು, ಫ್ಯಾಮಿಲಿ ಹೆಂಗ್ ಎಂಟಿಸ್ಕೋಬಾರ್ದು. ಸರ್ ಸಾಧ್ಯ? ಸೊ ಇರೋದೇ ಹಾಗೆ, ಅದ್ರದ್ದು ರೆಪ್ರೆಸೆಂಟೇಷನ್ನೇ ಅದು. ಹಾ. ಈಗ ತುಂಬಾ ಜನ ಒಂದು ನೀವು ಕೇಳ್ದಾಗೆ ಹ್ಮ್. ಲಕ್ಷ್ಮಿ ಚೆಂಚಲೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ವಾ, ಹ್ಮ್. ನನ್ನ ಪ್ರಕಾರ ದಟ್ ಈಸ್ ಅ ರಾಂಗ್ ಅಫರ್ಮೇಷನ್. ಹ್ಮ್. ಹ್ಮ್. ಅದನ್ನ ನಾವು ಹೇಳ್ತಾನೆ ಇದ್ರೆ ಪದೇ ಪದೇ ಲಕ್ಷ್ಮಿ ಚೆಂಚಲೆ, ಲಕ್ಷ್ಮಿ ಎಲ್ಲಾ ಕಡೆ ಒಂದೇ ಕಡೆ ನಿಲ್ಲಲ್ಲ, ಒಂದೇ ಕಡೆ ನಿಲ್ಲಲ್ಲ ಅಂತ ಹೇಳ್ತಾನೆ ಇದ್ರೆ ಪದೇ ಪದೇ ಇರಬಹುದು ಅದನ್ನ, ಅಂದ್ರೆ ನಮ್ಮ ಹಿಂದೆ ಎಲ್ಲ ಅದನ್ನ ಹೇಳಿರ್ಬೋದು ಚೆಂಚಲೆ ಅಂತ ಹೇಳಿ. ಆದ್ರೆ ನಾವು ಅದನ್ನ ಅಫರ್ಮೇಷನ್ ಮಾಡ್ಕೊಂಡು ನಮ್ಮ ಮನ್ಸೊಳಗಡೆಲ್ಲ ಓ ಲಕ್ಷ್ಮಿ ಅಂದ್ರೆ ಚೆಂಚಲೆ, ಲಕ್ಷ್ಮಿ ಅಂದ್ರೆ ಚೆಂಚಲೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀವಿ. ಹ್ಮ್. ಸೊ ಆಟೋಮೆಟಿಕಲಿ ಮೈಂಡು ಏನಂತ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಹೋ ನನ್ನ ಹತ್ರ ದುಡ್ಡು ಬಂದರೆ ನಿಲ್ಲಲ್ಲ. ಯಾಕೆ ಹೇಳಿ, ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ ಕನೆಕ್ಟ್ ಆಗುತ್ತದು, ಲಕ್ಷ್ಮಿ ಅಂದರೆ ಚೆಂಚಲೆ ಅಲ್ವಾ. ಸೊ ಬ್ಯಾಕ್ಗ್ರೌಂಡಲ್ಲಿ ಕನೆಕ್ಟ್ ಆಗಿಬಿಟ್ಟು ಅದೇ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದ್ರ ಜೊತೆಗೂ ಇರಬೇಕು, ಆದರೆ ಅದ್ರ ಜೊತೆಗೆ ಬದುಕಬಾರ್ದು ಅಂತ ಹೇಳಿ ಇದನ್ನು ಬನ್ನಂಜೆ ಗೋವಿಂದಾಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ಕಮಲದ ಎಲೆ ನೀರಲ್ಲೇ ಬದುಕುತ್ತೆ, ಆದರೆ ನೀರನ್ನು ಯಾವತ್ತೂ ಅಂಟಿಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಸೊ ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ. ಈಗ ಲಕ್ಷ್ಮಿ ಪೂಜೆ ಎಲ್ಲರೂ ಮಾಡ್ತೀವಿ, ಎಲ್ಲರಿಗೂ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲರಿಗೂ ವೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲರೂ ಲೈಫಲ್ಲಿ ಆರೋಗ್ಯವಾಗಿರಬೇಕು, ಸಮೃದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಅಟ್ ದ ಸೇಮ್ ಟೈಮ್ ಅವರು ವೆಲ್ತ್ನ ಕ್ರಿಯೇಟ್ ಮಾಡುವಂಥ ಭರದಲ್ಲಿ ಅವ್ರನ್ನವರು ಕಳ್ಕೊಬಾರ್ದು ಅಂತ ನಾನು ಹೇಳೋದು. ಜೊತೆಗೆ ಏನಂದರೆ, ಈಗ ನೋಡಿ ತುಂಬ ಜನ ನಾವು ಈ ಸೋಲ್ ಲೆವೆಲಲ್ಲಿ ಮಾತಾಡೋದಾಯಿತು ಅಂತ ಹೇಳಿದ್ರೆ, ಎಷ್ಟೋ ಸೋಲ್ಗಳು ಎಗೇನ್ಸ್ಟ್ ದ ಗ್ರಾವಿಟಿ ಅದ್ರ ಸೋರ್ಸ್ಗೆ ಹೋಗೋದಕ್ಕಾಗಲ್ಲ. ಓನ್ಲಿ ರೀಸನ್ ಏನು ಗೊತ್ತಾ, ಸೊ ಅದಕ್ಕೆ ಯಾವಾಗಲೂ ನಮ್ಮದಲ್ಲೊಂದು ಸ್ಪಿರಿಚುವಲ್ ಬಾಡಿ ಅಂತೇಳಿ ಇರುತ್ತೆ ನಮ್ಮ ಆರಾದಲ್ಲಿ. ಅದರಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಬಾಡಿ ಇರುತ್ತೆ, ದಟ್ಸ್ ಕಾಲ್ಡ್ ಎಮೋಷ್ನಲ್ ಬಾಡಿ ಅಂತೇಳಿ. ಒಬ್ಬ ಮನುಷ್ಯನ ಡೆತ್ ಆದ ತಕ್ಷಣನೇ ಆ ಎಮೋಷ್ನಲ್ ಬಾಡಿನಲ್ಲಿ ಕೋಪ, ಇರಿಟೇಷನ್ ಅಥವಾ ನನ್ನ ಮನೆ ನಂದು ಈ ಥರದ್ದೆಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ಅದು ಸೋಲ್ ಜೊತೆಗೆ ಮರ್ಜ್ ಆಗೋಕ್ಕಾಗಲ್ಲ ಅಂತ ಹೇಳ್ತೀವಿ ಸ್ಪಿರಿಚುಯಾಲಿಟಿನಲ್ಲಿ. ಸೊ ಸೇಮ್ ವೇ ಎಗೇನ್ಸ್ಟ್ ದ ಗ್ರಾವಿಟಿ ಹೋಗ್ಬೇಕಂತ ಹೇಳಿದ್ರು ಆ ಅಟ್ಯಾಚ್ಮೆಂಟ್ನ ಇಲ್ಲೇ ಬಿಡಬೇಕು ಅಂತ. ಲಕ್ಷ್ಮಿ ಆಲ್ಸೋ ರೆಪ್ರೆಸೆಂಟ್ಸ್ ದ್ಯಾಟ್. ಸೊ ಈಗ ವೆಲ್ತ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಸರ್? ಸೊ ಫಸ್ಟ್ ಆಫ್ ಆಲ್ ವೆಲ್ತ್ ಅನ್ನುವಂಥದ್ದು ಅದೊಂದು ಸಮೃದ್ಧತೆ, ಅಬಂಡೆನ್ಸ್ ಅನ್ನುವಂಥದ್ದು ಗೊತ್ತಾಯ್ತು. ಹೌದು, ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಇವತ್ತು ಮೋಸ್ಟ್ ಕರಪ್ಟೆಡ್ ವರ್ಡ್ ಅದು. ಖಂಡಿತ. ಯಾಕಂದರೆ ಎಲ್ಲರೂ ಅದನ್ನು ಆ ವರ್ಡ್ಸ್ಗಳನ್ನು ಯೂಸ್ ಮಾಡಿ 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 ಅದ್ರದ್ದು ಏನೋ ದೊಡ್ಡದು ಸೈನ್ಸ್ ಅದು ಅನ್ನೋ ಲೆವೆಲ್ಗೆ ಅದನ್ನು ಇಂಟರ್ಪ್ರಿಟ್ ಮಾಡಿಬಿಟ್ಟಿದ್ದಾರೆ. ಹೌದು. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ವರ್ಡ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಏನು ಅನ್ಕೊಳ್ತಾ ಇದ್ದೀನಿ ಅಥವಾ ಅನ್ಕೊಳ್ಳಿ ಬಿಡ್ಲಿ, ನನ್ನ ಜೀವನದಲ್ಲಿ ಏನು ಘಟಿಸ್ತಾನೆ ಇದೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ದಿಸ್ ಆಲ್ಸೋ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್. ಸೊ ಅಂದರೆ ನಾವಿಬ್ಬರು ಒಂದ್ಸಲ ಕನೆಕ್ಟ್ ಆಗೋಣ, ಮಾತಾಡೋಣ ಅಂತ ಹೇಳಿದ್ರು. ಸೊ ದಟ್ ಇಸ್ ಆಲ್ಸೋ ಮ್ಯಾನಿಫೆಸ್ಟೇಷನ್, ವಿಚ್ ಮೀನ್ಸ್ ಯಾವುದೇ ಒಂದು ಘಟನೆ ಘಟಿಸುವಂಥದ್ದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕರಿತೀವಿ ಅಷ್ಟೇ. ಅದನ್ನ ತುಂಬಾ ವೈಭವೀಕರಿಸಿ ಮಾತಾಡುವಂಥ ಇದಿರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಈಗ ವೆಲ್ತ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಬಂದಾಗ್ಲೂ ನಮ್ಮ ಲೈಫಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆಗೆ ನಾವು ಯಾವುದನ್ನ ಅಲೈನ್ ಮಾಡ್ಕೊಳ್ತೀವಿ, ಜೊತೆಗೆ ನಾವು ಅದಾಗಿದ್ದು ಅದೇ ಆಗೋದಕ್ಕೆ ಬಿಡದೇನೆ ನಾವು ಏನು ಬೇಕು ಅನ್ನುವಂಥದ್ದನ್ನ ಡಿರೆಕ್ಟ್ ಮಾಡುವಂಥದ್ದೇ ವೆಲ್ತ್ ಮ್ಯಾನಿಫೆಸ್ಟೇಷನ್. ಅಥವಾ ಅದನ್ನ ಡೈರೆಕ್ಟ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಇರ್ತೀನಿ. ನಾವೀಗ ಈ ರೋಡಲ್ಲೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಲ್ಲ ಅಂದ್ರೆ ಯಾವ್ದ್ಯಾವ್ದೋ ರೋಡಲ್ಲಿ ಹೋಗ್ತೀವಿ. ಹೌದು, ಲೈಫಲ್ಲೂ ಅಷ್ಟೇನೆ. ನಾವು ಯಾವಾಗ್ಲೂ ಅದಕ್ಕೆ ಒಂದು ಬ್ಯೂಟಿಫುಲ್ ಮಾತಿದೆ, ಇಟ್ ಸೇಸ್ ಇಫ್ ಯು ಡು ನಾಟ್ ಲಿವ್ ಬೈ ವ್ಯಾಲ್ಯೂಸ್ ಯು ವಿಲ್ ಲಿವ್ ಬೈ ಡಿಫಾಲ್ಟ್ಸ್ ಅಂತ. ಅಂದರೆ ಇಫ್ ಯು ಡೋಂಟ್ ಸೆಟ್ ದಿ ಹೈ ಸ್ಟ್ಯಾಂಡರ್ಡ್ಸ್ ಬೈ ಡಿಫಾಲ್ಟ್ ಯು ವಿಲ್ ಸೆಟ್ ದಿ ಲೋ ಸ್ಟ್ಯಾಂಡರ್ಡ್ಸ್. ಅದು ಬೈ ಡಿಫಾಲ್ಟ್ ಅದು ಲೈಫ್ಗೆ ಆ್ಯಡ್ ಆಗೇ ಆಗುತ್ತೆ. ಸೊ ಸೇಮ್ ವೇ ವೆಲ್ತ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಬಂದಾಗ ನನಗೇನು ಬೇಕು, ಹೇಗೆ ಬೇಕು ಅನ್ನುವಂಥದ್ದನ್ನು ಡಿರೆಕ್ಟ್ ಮಾಡುವಂಥದ್ದೇ ವೆಲ್ತ್ ಮ್ಯಾನಿಫೆಸ್ಟೇಷನ್ಸ್ ಆಗಿರುತ್ತೆ. ಸೊ ಇವತ್ತು ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ಮಾತಾಡೋಣ. ಎಸ್ ಸರ್. ಸಾಮಾನ್ಯವಾಗಿ ನಾವು ನಮಗಿಂತ ನಮ್ಮ ಸುತ್ತಮುತ್ತ ಇರುವಂಥ ಜನಕ್ಕೋಸ್ಕರ ಬದುಕೋದೇ ಜಾಸ್ತಿ. ಹಾಗಾಗಿ ಜನ ಏನು ಅಂದ್ಕೊಂಡ್ಬಿಡ್ತಾರೋ, ಏನಾಗ್ಬಿಡುತ್ತೋ ಅನ್ನುವಂಥ ಈ ಭಯದಲ್ಲೇ ನಾವು ಬದುಕ್ತಾ ಇದ್ರೆ ನಮ್ಮ ಲೈಫಲ್ಲಿ ಬರುವಂಥ ಎಷ್ಟೋ ಆಪರ್ಚುನಿಟೀಸ್, ವೆಲ್ತ್ ಆಪರ್ಚುನಿಟೀಸ್ ಕೈ ತಪ್ಪಿ ಹೋಗ್ತಾ ಇರುತ್ತೆ. ಮನ್ಸು ಕ್ರಿಯೇಟ್ ಮಾಡುವಂಥ ಈ ಮಾಯೆಯಿಂದ ಹೊರಗೆ ಬರೋದು ಹೇಗೆ ಅಂತ. ಸೊ ಇದೊಂದು ಬ್ಯೂಟಿಫುಲ್ ಕ್ವಶನ್. ಅಟ್ ದ ಸೇಮ್ ಟೈಮ್ ನಾನು ನಿಮ್ಗೆ ಇದನ್ನು ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ. ನಾನು ಭಾಳ ಹಿಂದೆ ರವಿಶಂಕರ್ ಗುರೂಜಿಯವರು ಒಂದು ಪುಸ್ತಕದಲ್ಲಿ ಓದಿದ್ದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಅದರಲ್ಲಿ ಏನಂತೆ, ಇಬ್ರು ಸಾಧುಗಳಿರ್ತಾರೆ. ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ. ದಾರಿನಲ್ಲಿ ಅವ್ರನ್ನ ಭೇಟಿ ಮಾಡಿದವ್ರು ಅವ್ರ ಕಾಲಿಗೆಲ್ಲ ಬಿದ್ದು ನಮಸ್ತೆ ಮಾಡಿ ಎಲ್ಲ ಮಾಡಿ ಅವರೊಂದಷ್ಟು ಸ್ವೀಟ್ಸ್ಗಳು ಮತ್ತು ಒಂದಷ್ಟು ಲಡ್ಡುಗಳು ಇವುಗಳನ್ನೆಲ್ಲ, ಸಾಧುಗಳಲ್ವಾ, ಸೊ ಅವ್ರಿಗೆ ಒಂದಷ್ಟನ್ನೆಲ್ಲ ಕೊಡ್ತಾರೆ. ಅದನ್ನು ಕೊಟ್ಟಾದ್ಮೇಲಿಂದ ಇಬ್ರು ಸಾಧುಗಳು ಅದನ್ನು ತಗೊಂಡು ಅವರ ಜೋಳಿಗೆ ಒಳಗಡೆ ಇಟ್ಕೊಂಡು ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಹೋಗ್ತಾರೆ 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 ಅದೊಂದು ಕಾಡು. ಅದಾದ್ಮೇಲಿಂದ ಅವ್ರಿಗೆ ಹೊಟ್ಟೆ ಹಸುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ರು ಸಾಧು ಹೇಳ್ತಾರೆ, ಏಯ್ ಅಲ್ಲಿಂದ ಲಡ್ಡು ಕೊಟ್ರಲ್ಲ ತಿನ್ನೋಣವಾ? ಅದಕ್ಕೆ ಇನ್ನೊಬ್ಬ ಸಾಧು ಹೇಳ್ತಾರೆ, ಏಯ್ ಬೇಡ ಬೇಡ, ಫಸ್ಟು ಧ್ಯಾನ ಮಾಡೋಣ, ಧ್ಯಾನ ಮಾಡಿ ಆದ್ಮೇಲಿಂದ ಲಡ್ಡು ತಿನ್ನೋಣ ನಾವು ಅಂತ. ಸರಿ, ಅವ್ರ ಜೋಳಿಗೆನ ತಗೊಂಡು ಒಂದು ಮರ ಕೊಂಬೆಗೆ ನೇತು ಹಾಕ್ತಾರೆ. ಆಮೇಲಿಂದ ಇಬ್ರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಒಂದಷ್ಟೊತ್ತಾದ್ಮೇಲಿಂದ ಧ್ಯಾನ ಎಲ್ಲ ಮುಗಿಯುತ್ತೆ. ಧ್ಯಾನ ಎಲ್ಲ ಮುಗಿದಾದ್ಮೇಲೆ ಇಬ್ರು ಕಂಡುಬಿಟ್ಟು ಒಬ್ರನ್ನೊಬ್ರು ನೋಡ್ತಾರೆ, ಖುಷಿ ಆಗುತ್ತೆ. ಆಮೇಲೆ ನಿಂತ್ಕೊಂಡು ಇಬ್ರು ಒಬ್ರಿಗೊಬ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ.
ಅವ್ರು ಕೇಳ್ತಾರೆ ಹೇಗಿತ್ತು ನಿಮ್ಮ ಧ್ಯಾನ ಅಂತ. ಹ್ಮ್. ಅಯ್ಯೋ ನನ್ನ ಧ್ಯಾನ ಭಾಳ ಸುಂದರವಾಗಿತ್ತು, ಭಾಳ ಚೆನ್ನಾಗಿತ್ತು. ನಾನು ಧ್ಯಾನ ಕೂತ್ಕೊಂಡ ತಕ್ಷಣವೇ ಕೈಲಾಸಕ್ಕೆ ಹೋಗಿದ್ದೆ, ಅಲ್ಲಿ ಶಿವನ ಭೇಟಿ ಮಾಡಿದೆ, ಭಾಳ ಸಂತೋಷ ಆಯ್ತು ನನಗೆ. ಹ್ಮ್. ಅಲ್ಲಿಂದ ವೈಕುಂಠಕ್ಕೆ ಹೋದೆ, ವಿಷ್ಣುನ ಭೇಟಿ ಮಾಡಿದೆ, ಆಮೇಲಿಂದ ಬ್ರಹ್ಮನ ಭೇಟಿ ಮಾಡಿದೆ. ಸೊ ಇದೇ ಪ್ರಕಾರ ಅವ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ನನಗೆ ಅನುಭವ. ಸರಿ ಆಯಿತು, ನನ್ನ ಅನುಭವ ಏನು ಹೇಳಿದೆ, ನಿನ್ನ ಅನುಭವನೂ ಹೇಳಪ್ಪ, ಏನಾಯ್ತು ನಿನಗೆ ಅನುಭವ? ಹ್ಮ್. ನನ್ನ ಅನುಭವ ಭಾಳ ಕೆಟ್ಟದಾಗಿತ್ತು. ಹ್ಮ್. ಹೌದಾ, ಏನಾಯಿತು? ನಾನು ಕಣ್ಣು ಮುಚ್ಚಿದ್ದೆ ತಡ ಹನುಮಾನ್ಜಿ ಪ್ರತ್ಯಕ್ಷ ಆಗ್ಬಿಟ್ರು ನನಗೆ ಅಂತ. ಅಯ್ಯೋ. ಅಯ್ಯೋ, ಹ. ಹನುಮಾನ್ಜಿ ಪ್ರತ್ಯಕ್ಷ ಆಗ್ಬಿಟ್ರು? ಹ್ಮ್. ಹೌದು. ಆಮೇಲಿಂದ ಎದೋಳು ಅಂತ ಹೇಳಿದ್ರು. ನಾನಿದ್ದೆ. ಎದ್ಬಿಟ್ಟು ನಡಿ ಆ ಕಡೆಗೆ ಅಂತ ಹೇಳಿದ್ರು. ನಾವು ಹೋದೆ. ಅಲ್ಲಿ ನೋಡು ಬ್ಯಾಗ್ ತೆಗಿ ಅಂದರು. ಬ್ಯಾಗ್ ತೆಗೆದೆ. ಎತ್ತು ಲಡ್ಡುನ ಅಂತ ಹೇಳಿದ್ರು. ಲಡ್ಡು ಎತ್ತದೆ. ತಿನ್ನು ಅಂತ ಹೇಳಿದ್ರು. ತಿನ್ಬಿಟ್ಟೆ ನಾನೆಲ್ಲಾನು. ಅದಕ್ಕೆ ಹೇಯ್ ನೀನು ನನ್ನೂ ಕರಿಬೇಕಾಗಿತ್ತಲ್ವಾ ಅಂತ ಹೇಳಿದೆ. ಎಲ್ಲಿ, ನಾನು ಹೆಂಗೆ ಕರಿಯೋಕ್ಕೆ ಸಾಧ್ಯ ರೀ ನಿನ್ನ, ನೀನು ಬ್ರಹ್ಮಲೋಕದಲ್ಲಿದ್ದಲ್ಲ ಆಲ್ರೆಡಿ ಅಂತ. ಸೊ ವಿಚ್ ಮೀನ್ಸ್ ನಮ್ಮಲ್ಲಿ 2 ಥರ ಲೋಕಗಳಿರುತ್ತೆ ಅದನ್ನು, ಅಥವಾ 2 ಥರ ಸತ್ಯಗಳಿರುತ್ತೆ. ಒಂದನ್ನು ತಥ್ಯ ಸತ್ಯ ಅಂತ ಕರೀತಾರೆ, ಇನ್ನೊಂದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ತಥ್ಯ ಸತ್ಯ ಅಂತ ಹೇಳಿದ್ರೆ ಅಲ್ಲಿ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಸ್ಟೋರಿ ಆಲ್ರೆಡಿ ಮುಗಿದೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರಿಗೆ ಮೆಸೇಜ್ ಮಾಡಿದ್ರು, ಆ ಮೆಸೇಜಿಗೆ ರಿಪ್ಲೈ ಬರಲಿಲ್ಲ, ಸ್ಟೋರಿ ಅಲ್ಲಿಗೆ ಮುಗೀತು. ಸೊ ಅಷ್ಟೇ. ಆದರೆ ಪ್ರಾತಿಭಾಸಿಕ ಸತ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ನು ಯಾಕೆ ನಂಗೆ ರಿಪ್ಲೈ ಮಾಡಲಿಲ್ಲ, ಅವಳು ಯಾಕೆ ನಂಗೆ ರಿಪ್ಲೈ ಮಾಡಲಿಲ್ಲ, ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವರು, ನನ್ನ ಬಗ್ಗೆ ಏನಾದ್ರೂ ಒಳಗಡೆನೆ ನನಗೆ ನೆನೆಸ್ಕೊಂಡು ಏನಾದರೂ ಅವಮಾನ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ, ನನ್ನನ್ನೇನಾದರೂ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು, ಅಥವಾ ನನ್ನ ರಿಲೇಷನ್ಶಿಪ್ಪೇ ಅವ್ರಿಗೆ ಬೇಕಾಗಿಲ್ವಾ. ಸೊ ಈ ಥರ ಭಾವನೆಗಳಲ್ಲಿ ಅವರ ಲೈಫನ್ನು ಅವ್ರಿಗವ್ರು ಇಮ್ಯಾಜಿನ್ ಮಾಡಿಕೊಂಡು, ಅಲ್ಲಿ ಹೊರಗಡೆ ಇರುವಂಥ ಸತ್ಯ ಬೇರೆ, ನಿಜ. ಆದರೆ ಅವ್ರ ಒಳಗಡೆನೆ ಅವ್ರಿಗೆ ಅಲ್ಲದೆ ಹೋಗಿರುವಂಥ ವಿಷಯಗಳನ್ನು ಕಲ್ಪನೆ ಮಾಡ್ಕೊಂಡು ಅವರು ಅದನ್ನೇ ಸತ್ಯ ಅಂತ ಹೇಳಿ ಪ್ರತಿನಿಧಿಸ್ತಾ ಇರ್ತಾರೆ. ಅದನ್ನೇ ನಾವು ಪ್ರಾತಿಭಾಸಿಕ ಸತ್ಯ ಅಂತೇಳಿ ಕರಿತೀವಿ. ಓವರ್ ಥಿಂಕಿಂಗ್ ಅಂತ ಕೂಡ ಹೇಳ್ತಾರೆ. ಓವರ್ ಥಿಂಕಿಂಗ್ ಒಂದು, ಜೊತೆಗೆ ನಮ್ಮ ಮೈಂಡ್ ಒಳಗಡೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಒಂದು ಸ್ಟೋರಿ. ಆದರೆ ಅದು ಸತ್ಯ ಅಲ್ಲ. ಸತ್ಯ ಬೇರೆ ಏನು. ಸತ್ಯ ಏನು, ಅವ್ರು ನನಗೆ ರಿಪ್ಲೈ ಮಾಡಲಿಲ್ಲ, ಅದೇ ಸತ್ಯ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ, ಸಾರಿ ನಾನು ರೆಸ್ಟ್ ರೂಮಲ್ಲಿದ್ದೆ, ಸಾರಿ ನಾನೊಂದು ಮೀಟಿಂಗಲ್ಲಿದ್ದೆ, ಸೊ ನಾವು ಐ ಆಮ್ ಜಸ್ಟ್ ಮೆಸೇಜಿಂಗ್, ಅಲ್ಲಿಗೆ ಫಿನಿಶ್ಡ್. ಸೊ ಅಲ್ಲಿವರೆಗೆ ಈ ಡ್ಯೂರೇಷನ್ ಇರುತ್ತಲ್ಲ, ಈ ಟ್ರಾನ್ಸಿಷನ್ ಸ್ಟೇಜ್ ಇರುತ್ತಲ್ಲ, ಇಲ್ಲಿವರೆಗೆ ಬಹಳಷ್ಟು ವಿಷಯಗಳನ್ನು ಹೌದ್ರಿ ಹಂಗಾಗಿರ್ಬೋದಾ ಹಿಂಗಾಗಿರ್ಬೋದಾ ಅಂತ ಹೇಳಿನೇ ಮೈಂಡ್ ಒಳಗಡೆಗೆ ಅದನ್ನು ಫೀಡ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜನಗಳು ನಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನೋದ್ರಿಂದ ನಾವು ಸಫರ್ ಮಾಡೋದಿಲ್ಲ. ಜನಗಳು ನಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಹೇಳಿ ಆ ಪ್ರಾತಿಭಾಸಿಕ ಸತ್ಯದ ಕ್ರಿಯೇಷನ್ ಝೋನಿಂದ ಸಫರ್ ಮಾಡ್ತಾ ಇರ್ತೀವಿ. ನಿಜ. ಅಂದರೆ ಇಮ್ಯಾಜಿನೇಷನ್, ಅದು ಸತ್ಯ ಆಗಿರೋದಿಲ್ಲ. ಆ ಇಮ್ಯಾಜಿನೇಷನಿಂದ ಬಹಳಷ್ಟು ಜನಗಳು ಸಫರ್ ಮಾಡ್ತಾ ಹೋಗ್ತಿರ್ತಾರೆ. ಅದನ್ನೇ ಹೇಳಿದ್ದು ತಥ್ಯ ಸತ್ಯ ಅಂದರೆ ಆ್ಯಕ್ಚುಯಲ್ ಫ್ಯಾಕ್ಟು. ಪ್ರಾತಿಭಾಸಿಕ ಸತ್ಯ ನಾವು ಏನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಮೆಂಟಲ್ ಮೂವಿಯಾಗಿ, ಅದನ್ನು ಮಾಡ್ತಾ ಹೋಗ್ತಿರ್ತೀವಿ. ಸೊ ಈಗ ನೀವು ಒಂದು ಮೂವಿ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಮೂವಿಗೆ ಒಬ್ಬರು ಡೈರೆಕ್ಟರ್ ಇರ್ತಾರೆ. ಅವರು ಆ ಮೂವಿ ಹೇಗೆ ಬರಬೇಕು ಅನ್ನೋಂಥದ್ದನ್ನೆಲ್ಲ ಡೈರೆಕ್ಟ್ ಮಾಡಿ ಅವ್ರಿಗೊಂದು ಮೆಂಟಲ್ ವಿಷುವಲ್ ಇರುತ್ತೆ. ಸೊ ಇದೇ ಪ್ರಕಾರ ಬರಬೇಕು ಅಂತ ಹೇಳಿ. ಸೊ ಇವರು ಅದೇ ಪ್ರಕಾರ ಒಳಗಡೆ ಒಂದು ಮೆಂಟಲ್ ಮೂವಿನ ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ಉಳಿದವರೆಲ್ಲ ವಿಲನ್ಸ್ಗಳು ಅದೇ ಪ್ರಕಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವರೇ ವಿಕ್ಟಿಮ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಸಂತ್ರಸ್ತಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ದ ಮೂಮೆಂಟ್ ವೆನ್ ಇಟ್ ಕಮ್ಸ್, ಆಬ್ವಿಯಸ್ಲಿ ಅವರು ಆ್ಯಕ್ಚುಲಾಗಿ ನಡೆದಿರುವಂಥ ಫ್ಯಾಕ್ಟ್ಸ್ಗಳಿಗಿಂತನೂ ಒಳಗಡೆನೆ ಸಫರ್ ಮಾಡ್ತಾ ಇರುವಂಥ ವಿಷಯಗಳು ಜಾಸ್ತಿ ಇರುತ್ತೆ. ಸೊ ಯಾಕಂದರೆ ಈ ಮಾಯೆ ಅಂತ ಹೇಳ್ಬಿಟ್ಟು ನೀವು ಒಂದು ಕ್ವಶನ್ ಕೇಳಿದ್ರಲ್ಲ, ಆ ಮಾಯೆ ಏನಂತ ಹೇಳಿದ್ರೆ, ಭಾಳಷ್ಟು ಸಂದರ್ಭಗಳಲ್ಲಿ ಈ ಇಮ್ಯಾಜಿನೇಷನ್ ಏನಿದೆ ಅದು ಸತ್ಯ ಅಲ್ಲ ಅಂತ ಒಪ್ಕೊಳ್ಳದೆ ಇರೋದೇ ಮಾಯೆ. ಯಾವತ್ತು ಅದೆಲ್ಲವೂ ನನ್ನ ಕಲ್ಪಿತ ಅಂತ ಹೇಳಿ ಅದರ ಅರಿವು ಬರುತ್ತಲ್ಲ, ಅದನ್ನೇ ಸಾಧನೆ ಅಂತ ಕರೀತಾರೆ. ಓಕೆ, ವಿಚ್ ಮೀನ್ಸ್ ಮಾಯೆ ಅಂತ ಹೇಳಿದ್ರೆ ಎಲ್ಲರೂ ಅನ್ಕೋತಾರೆ ಈ ಮೋಹ ಮಾಯೆ ಆ ಥರ ಅನ್ಕೋತಾರೆ. ನೋ, ಆ್ಯಕ್ಚುಲಿ ಮಾಯೆ ಮೀನಿಂಗ್ ಏನಂತ ಹೇಳಿದ್ರೆ, ನನಗೆ ಅದು ಸತ್ಯ ಅಲ್ಲ, ಆದ್ರೂ ಅದೇ ಸತ್ಯ ಅಂತ ನಂಬ್ತಾ ಇದ್ದೀನಿ. ಅದರಿಂದ ಆ ಸತ್ಯ ಅಂತ ನಂಬ್ತಾ ಇರೋದೇ ನಾನು ಮಾಯೆ ಅಂತ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವಾಗ ನಾನು ಅದರಿಂದ ಎಚ್ಚರ ಆಗ್ತೀನಿ, ಅದೇನೇ ಸಾಧನೆಯಾಗಿ ಟರ್ನ್ ಆಗುತ್ತೆ. ಸೊ ವಿಚ್ ಮೀನ್ಸ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸಫರಿಂಗ್ ವಿತ್ ದಿಸ್ ಇಂಟರ್ನಲ್ ಇಲ್ಯೂಷನ್ಸ್, ಅಂದರೆ ಮೈಂಡ್ ಕ್ರಿಯೇಟೆಡ್ ಮೂವಿ, ಅದರೊಳಗಡೆಯಿಂದನೇ ಸಫರ್ ಮಾಡ್ತಾ ಇರ್ತಾರೆ. ಈಗ ನೀವು ನೋಡಿ, ಎಲ್ಲರೂ ಕಣ್ಮುಚ್ಕೊಂಡು ವಿಜುವಲೈಸೇಷನ್ ಮಾಡಿದ್ರೆ ಮಾತ್ರ ವೆಲ್ತ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ನಂಬ್ತಿರ್ತಾರೆ. ಸತ್ಯ. ಆದರೆ ಕಣ್ಮುಚ್ಚಿ ವಿಜುವಲೈಸೇಷನ್ ಮಾಡ್ತಾ ಎದುರುಗಡೆ ಆಪರ್ಚುನಿಟಿನೇ ಹಾರೋಗ್ಬಿಟ್ಟಿರುತ್ತೆ. ನಿಜ. ವಿಚ್ ಮೀನ್ಸ್ ನಾನು ಬರೀ ವಿಜುವಲೈಸ್ ಮಾಡಿದ್ರೇ ನನ್ನ ಲೈಫಲ್ಲಿ ಎಲ್ಲವೂ ಆಗುತ್ತೆ ಅನ್ನುವಂಥದ್ದು ತಥ್ಯ ಸತ್ಯ, ವಿಚ್ ಮೀನ್ಸ್ ಅದು ಮಾಯೆ. ಆದರೆ
ವಿಜುವಲೈಸು ಮಾಡ್ತೀನಿ, ಅದ್ರ ಜೊತೆಗೆ ನಾನು ಸರಿಯಾದ ಆ್ಯಕ್ಷನು ತಗೊಳ್ತೀನಿ ಅನ್ನುವಂಥದ್ದನ್ನೇ ನಿಜವಾದ ಆ್ಯಕ್ಟ್. ಅಂದರೆ ನಾವೊಂದು ಆ್ಯಕ್ಷನ್ ಏನೋ ತಗೊಳ್ತೀವಲ್ಲ ಅದೇನೇ ಸಾಧನೆ. ಇಲ್ಲಾಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ಕುತ್ಕೊಂಡು ಜಪ ಮಾಡ್ತಾನೆ ಇರ್ತೀನಿ. ಫೈನ್, ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಪುಷ್ ಮಾಡಲಿಕ್ಕೆ. ಆದರೆ ಅಲ್ಲಿಂದ ಎದ್ದು ನಾವು ಮಾಡಬೇಕಾಗಿರುವಂಥ ಕೆಲಸಗಳ ಮೇಲೆ ನಮ್ಮ ಸಾಧನೆ ಮಾಡ್ತೀವಲ್ಲ, ಅಂದರೆ ಅದನ್ನು ಆ್ಯಕ್ಟ್ ಮಾಡ್ತೀವಲ್ಲ, ಅದು ನಮ್ಮ ಸಾಧನೆ ಆಗಿರುತ್ತೆ. ಸೊ ಮಾಯೆಗೂ ಸಾಧನೆಗೂ ಇವೆರಡು ಡಿಫ್ರೆನ್ಸ್ ಆಗಿರುತ್ತೆ. ಈಗ ಭಾಳಷ್ಟು ಸಂದರ್ಭದಲ್ಲಿ ನೀವು ಭಾಳಷ್ಟು ಜನಗಳು ನಾನು ಹೇಳೋದು, ಅವರು ರಿಯಾಲಿಟಿನಲ್ಲಿ ಸೋಲ್ತಾ ಇರೋದಿಲ್ಲ, ಮೈಂಡ್ ಕ್ರಿಯೇಟ್ ಮಾಡ್ಕೊಂಡಂಥ ಇಮ್ಯಾಜಿನೇಷನಲ್ಲಿ ಸೋಲ್ತಾ ಇರ್ತಾರೆ. ನಿಜ. ಬಹಳಷ್ಟು ಸಂದರ್ಭದಲ್ಲಿ ಆ ಥರನೇ ಹೋಗಿರುತ್ತೆ. ಆ್ಯಂಡ್ ಯಾವಾಗಲೂ ಜನಗಳು ಅವ್ರನ್ನ ರಿಜೆಕ್ಟ್ ಮಾಡಿರೋದಿಲ್ಲ, ಆದರೆ ಎಲ್ಲ ಜನಗಳು ನನ್ನನ್ನು ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರಪ್ಪ ಅನ್ನೋಂಥ ಆ ಕಲ್ಪಿತ ಸತ್ಯದ ಒಳಗಡೆನೆ ಅವ್ರು ಇದ್ಬಿಟ್ಟಿರ್ತಾರೆ. ಅದೇ ಮಾಯೆ. ಯಾಕಂತ ಹೇಳಿದ್ರೆ ಇವತ್ತು ನೋಡಿದ್ರೆ ಆ ಜನಗಳು ಅವ್ರು ಅನ್ಕೋತಿರ್ತಾರಲ್ವಾ, ನನ್ನ ಬಗ್ಗೆ ಅವ್ನು ಹಿಂಗೆ ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಬಗ್ಗೆ ಆ ಥರ ಎಲ್ಲ ಕಲ್ಪನೆ ಮಾಡ್ಕೋತಾ ಇರ್ಬೋದು, ನಾನು ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ 4 ಜನದ ಹತ್ರ ಹೇಳ್ತಾ ಇದ್ರೆ, ಇದೆಲ್ಲ ಮೆಂಟಲ್ ಮೂವಿ. ಅವರೇ ಕ್ರಿಯೇಟ್ ಮಾಡ್ಕೊಂಡು ಅವರೇ ಡೈರೆಕ್ಟ್ ಮಾಡ್ತಿರ್ತಾರೆ, ಇವ್ರು ಮಾತ್ರ ವಿಕ್ಟಿಮ್ ಆಗೋಗಿರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಏನಾಗುತ್ತೆ ಅಂತ ಯೋಚನೆ ಮಾಡಿ, ಅವರ ಲೈಫಲ್ಲಿ ಅವ್ರಿಗೆ ಬೇಜಾನ್ ಕೆಲಸಗಳಿರುತ್ತೆ. ಅವ್ನು ಹೆಂಡತಿ ಹೇಳ್ತಿರ್ತಾರೆ, 4 ದಿನ ಆಯ್ತು ಹೇಳಿ ಗ್ಯಾಸ್ ಏನು ಬುಕ್ ಮಾಡಿಲ್ಲ, ಬುಕ್ ಮಾಡು ಮರೆ. ಅವ್ನಿಗೆ 100 ತಲೆನೋವು ಇರುತ್ತೆ. ಸೊ EMI ಕಟ್ಟಬೇಕು ಅಂತ ಇರುತ್ತೆ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಇರುತ್ತೆ. ಅವ್ನಿಗೆ ಅವ್ರ ಬಗ್ಗೆ ಕಲ್ಪನೆನೇ ಇರೋದಿಲ್ಲ. ಆದರೆ ಒಳಗಡೆಯಿಂದ ಇವರು ನನಗೆ ಈ ಥರ ನನಗೆ ಅವ್ರು ಅವಮಾನ ಮಾಡ್ತಾ ಇದ್ದಾರೆ, ಇವ್ರು ಅವಮಾನ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡು ಬೇರೆಯವ್ರು ಅವಮಾನ ಮಾಡೋದಕ್ಕಿಂತನೂ ಜಾಸ್ತಿ ಇವರೇ ಅವಮಾನ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವೆಲ್ಲಿ ತನಕ ಇದು ಮಾಯೆ, ಇಲ್ಲಿಂದ ನಾನು ಆಚೆ ಬರಬೇಕು ಅಂತ ಹೇಳಿದ್ರೆ ಅದರ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಅಥವಾ ಸಾಧನೆಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಅಂದರೆ ಎಲ್ಲವೂ ಕೂತ್ಕೊಂಡು ಜಾಗದಲ್ಲೇ ಆಗಲ್ಲ, ಅದಕ್ಕೆ ತಕ್ಕಾಗೆ ನಾನು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಬರೋದಿಲ್ಲ. ಅವ್ರು ಅಲ್ಲಿವರೆಗೆ ಕಲ್ಪಿತವಾದಂಥ ಪ್ರಾತಿಭಾಸಿಕ ಸತ್ಯ ಅದ್ರ ಒಳಗಡೆನೇ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿವರೆಗೂ ಅವರು ಸತ್ಯವನ್ನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ದೆರ್ ಈಸ್ ಅನ್ ಆಕ್ಟಿವಿಟಿ, ಅದರಲ್ಲಿ ಮೆಂಟಲ್ ಮೂವಿ ಸ್ಟಾಪ್ ಅಂತ ಒಂದು ಆಕ್ಟಿವಿಟಿ ಇದೆ. ಅದನ್ನ ಎನಿಬಡಿ ಕ್ಯಾನ್ ಡೂ ಇಟ್. ಒಂದು sureshshaiva.com/tools ಅಂತ ನಮ್ದೊಂದು ವೆಬ್ಸೈಟ್ ಇದೆ, sureshshaiva.com/tools. ಅದ್ರೊಳಗಡೆ ಹೋದ್ರೆ ಅದರಲ್ಲಿ ಒಂದು ಮೆಂಟಲ್ ಮೂವಿ ಅಂತ ಹೇಳ್ಬಿಟ್ಟು ಒಂದು ಫಾರ್ಮೆಟ್ ಇದೆ, ಅದನ್ನ ಎನಿಬಡಿ ಕ್ಯಾನ್ ಡೌನ್ಲೋಡ್. ಐ ಜಸ್ಟ್ ಶೋ ಯು ದ್ಯಾಟ್. ಇದನ್ನ ಒಂದು ಹಂತದಲ್ಲಿ ಅವ್ರು ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅವ್ರ ಲೈಫಲ್ಲಿ ಬಹಳಷ್ಟು ವಿಷಯಗಳಿಂದ ಅವ್ರು ಆಚೆ ಬರ್ಬೋದು. ಫಾರ್ ಎಕ್ಸಾಂಪಲ್ ಇದೊಂದು ಸಿಂಪಲ್ ಫಾರ್ಮೆಟ್ ಆಯ್ತಾ, ಒಂದು 2 ಪೇಜ್ ಇದೆ ಇದಷ್ಟೇನೆ. ಇದನ್ನೊಂದು ಡೌನ್ಲೋಡ್ ಮಾಡಿಕೊಂಡು ದೆನ್ ದೇ ಕ್ಯಾನ್ ಟೇಕ್ ಅ ಪ್ರಿಂಟ್ ಔಟ್, ಇಲ್ಲಾಂದ್ರೆ ಅದನ್ನ ನೋಡ್ಕೊಂಡು ಬರ್ಕೊಂಡ್ರು ಆಯ್ತು. ಅಂದರೆ ನನ್ನ ನಿಜವಾದ ಸತ್ಯ ಏನು, ಬಟ್ ನಾನು ಏನನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಕುತ್ಕೊಂಡು ರಿಪೀಟೆಡ್ ಆಗಿ ಅವ್ರು ಏನಾದರೂ ಮಾಡಿದ್ರೆ ಅವರು ಇಲ್ಯೂಷನಿಂದ ರಿಯಾಲಿಟಿಗೆ ಗೆದ್ದು ಬರುವಂಥದ್ದು ಖಂಡಿತ ಸಾಧ್ಯ ಆಗುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅವರು ಇವತ್ತಿನ ತನಕ ರಿಯಾಲಿಟಿ ಅಲ್ಲ, ಅದನ್ನು ರಿಯಾಲಿಟಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಆಕ್ಟಿವಿಟಿ ಮಾಡೋದ್ರಿಂದ ಕಡಿಮೆ ಆಗೋಗುತ್ತೆ. ಸರ್, ನಾವು ಪಾಸಿಟಿವ್ ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ಕೇಳಿರ್ತೀವಿ. ಆದ್ರೆ ಈಗ ನಮ್ಮನ್ನ ನಾವು ಎಷ್ಟೊಂದ್ ಸತಿ ಬೈಕೊಳ್ತಾ ಇರ್ತೀವಿ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡು ಬರಲ್ಲ, ನಾನು ಮಾಡಿದ್ರೆ ಆಗಲ್ಲ, ನಾನು ಮಾಡೋ ಅಡುಗೆ ಚೆನ್ನಾಗಲ್ಲ, ಹೀಗೆ ರಿಯಲ್ ಲೈಫಲ್ಲಿ ಎಷ್ಟೊಂದು ವಿಷಯಗಳು ಅನ್ಕೋತಾ ಇರ್ತೀವಿ. ಸೊ ನಾವು ಆಡುವಂತ ಈ ನೆಗೆಟಿವ್ ಮಾತುಗಳು ಕೂಡ ಮ್ಯಾನಿಫೆಸ್ಟ್ ಆಗ್ಬಿಡುತ್ತಾ? ಸೊ 100% ಆಗುತ್ತೆ. ನಾವು ಏನನ್ನ ನುಡಿತೀವಿ ಆ ನುಡಿಯುವಂಥದ್ದು ನಮ್ಮ ಲೈಫಲ್ಲಿ ಘಟಿಸೋದು ಖಂಡಿತ ಸಾಧ್ಯ. ಅಂಡ್ ಅದೇ ಪ್ರಕಾರನೇ ನಡೆಯುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸಣ್ಣದೊಂದು ಎಕ್ಸಾಂಪಲ್. ಈಗ ಈ ಸ್ಟುಡಿಯೋದಲ್ಲೇ ನಾನು ಸುಮ್ಮನೆ ಇದೇನು ಮೇಡಮ್ ಇಷ್ಟೊಂದು ಸೊಳ್ಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಅಂತ ಇರ್ತೀನಿ ಅಂತ ಇಟ್ಕೊಳ್ಳಿ. ನೀವು ಒಂದು 2-3 ಸಲ ನಾನು ಹಿಂಗೆ ಟ್ಯಾಪ್ ಮಾಡ್ತಾ ಇರೋದು ನೋಡಿದ್ರೆ ನಿಮಗೆ ಕಚ್ಚಿಲ್ಲ ಅಂದ್ರೂ ನನಗೂ ಕಚ್ತಾ ಇದೆ ಅಂತ ಫೀಲ್ ಆಗುತ್ತೆ ಅಲ್ವಾ? ವಿಚ್ ಮೀನ್ಸ್ ನಮಗೆ ಗೊತ್ತಿಲ್ದಂಗೆ ಅದೆಲ್ಲೋ ಒಂದು ಕಡೆ ಅಫರ್ಮ್ ಆಯಿತು. ಓಕೆ, ಅವರು ನಡೀತಾ ಇದೆ ಅಂದರೆ ನನಗೂ ನಡೀತಾ ಇದೆ. ಅಂದರೆ ನಾವು ಮೈಂಡ್ ಒಳಗಡೆ ಹೇಳ್ಕೊಟ್ಟು ನನಗೂ ಕಚ್ತಾ ಇರ್ಬೋದೇನೋ ಆ ಥರ. ನೀವು ಫಸ್ಟ್ ಅನ್ಸುತ್ತೆ ಕಚ್ತಾ ಇಲ್ಲ ಅಂತೇಳಿ, ಒಂದು 4-5 ಜನ ಟ್ಯಾಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ನನಗೂ ಕಚ್ತಾ ಇದೆ ಅಂತ ಫೀಲಿಂಗ್ ಬರುತ್ತೆ, ಡೌಟ್ ಆಗುತ್ತೆ. ಸೊ ಅದರಿಂದನೇ ನೀವು ಅದನ್ನು ರಿಯಾಲಿಟಿನಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿರ್ತೀರಿ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ನಾವು ಏನನ್ನ ಒಳಗಡೆಯಿಂದ ಅನ್ಕೋತಾನೆ ಇರ್ತೀವಿ, ನಿಜ ಜೀವನದಲ್ಲಿ ಅದೇ ಘಟಿಸುವಂಥದ್ದು. ಇದಕ್ಕೆ ನಾನೊಂದು ಸಣ್ಣದಲ್ಲ, ತುಂಬ ದೊಡ್ಡದೇ ಇದು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ತುಂಬ ಟೈಮು ನನ್ನ ಮಾವ ಇದ್ದಾರೆ, ನನ್ನ ಮಾವ ಆಗಬೇಕು. ಸೊ ಅವರ ಬಾಯಿಂದ ತುಂಬ ಟೈಮ್ ಕೇಳಿರುವಂಥದ್ದು, ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್ ನಡೆದಿದ್ದು. ಒಂದು ಊರು, ಓಕೆ, ಸೊ ಅಂದರೆ ಅವರು ಮದ್ದೂರವರು, ಅಂದರೆ ಮಂಡ್ಯ ಹತ್ರ ಬರುವಂಥ, ಅದ್ರ ಪಕ್ಕ ಒಂದು ಶಿವಪುರ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಅಲ್ಲಿ ಅವರ ಫ್ರೆಂಡ್ ಒಬ್ಬರಿದ್ರು. ನಾ ಹೇಳುವಂಥದ್ದು ವಿಜುವಲೈಸ್ ಮಾಡ್ಕೊಂಡೋಗಿ ನೆಕ್ಸ್ಟ್ 5 minutes ರಿಕ್ವೆಸ್ಟ್, ಎಲ್ಲರೂ ಏನೇ ಮಾಡ್ತಾ ಇದ್ರು ಒಂದು 5 ನಿಮಿಷ ಅಟೆನ್ಷನನ್ನು ಪೇ ಮಾಡಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಬೈ ದ ಎಂಡ್ ಆಫ್ ದಿಸ್ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ದೊಡ್ಡ ರಿಯಲೈಸೇಷನ್ ಆಗುತ್ತೆ, ನಾವು ಯಾಕೆ ನೆಗೆಟಿವ್ ವರ್ಡ್ಸ್ಗಳನ್ನ ಉಪಯೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಸರಿ, ಆಯಿತಾ? ಸೊ ಇವರಿಬ್ಬರು ಫ್ರೆಂಡ್ಸು
ಸೊ ಅದಾದ್ಮೇಲಿಂದ ಇವರು ಒಂದು ಹಂತದ ಅಂದರೆ ಪಾಲಿಟಿಕ್ಸಲ್ಲೆಲ್ಲ ಇದ್ದಂಥವ್ರು. ಸೊ ಒಂದು ಹಂತದಲ್ಲಿ ಪಾಪ ತುಂಬ ಎಲ್ಲ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ರು. ಅಂದರೆ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು. ಸೊ ಅದೇ ಪ್ರಕಾರ ಅಲ್ಲಿ ಶಿವಪುರ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಅಲ್ಲಿ ಅವ್ರದ್ದೊಂದು ಫ್ರೆಂಡ್ದೊಂದು ಲ್ಯಾಂಡ್ ಇತ್ತು. ಇವ್ರು ಏನು ಮಾಡಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ಗಳು ಮಾತಾಡ್ತಾ ಮಾತಾಡ್ತಾ ಒಂದು ಕೆಲಸ ಮಾಡು ಮಾರಾಯ, ನಾನು ನನ್ನದೊಂದು ಲ್ಯಾಂಡ್ ಇದೆ, ಲ್ಯಾಂಡನ್ನ ಸೆಲ್ ಮಾಡ್ಬಿಡ್ತೀನಿ, ನೀನು ಯಾರಿಗಾರು ಕೊಡಿಸು, ತಪ್ಪು ತಿಳ್ಕೊಬೇಡ, ಕಮಿಷನ್ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ನೀನು ತೊಂದರೆನಲ್ಲಿದೆಯಾ, ನಾನು ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅದಕ್ಕೆ ಅಂತ. ದೆನ್ ಇವ್ರ ಒಳಗಡೆಯಿಂದ ಪಾಪ ಆಸೆ ಏನಂದ್ರೆ, ಅಯ್ಯೋ 5 ಲಕ್ಷ ರೂಪಾಯಿ ಏನಾದ್ರು ದುಡ್ಡು ಬಂತು ಅಂತ ಹೇಳಿದ್ರೆ ನಂದೊಂದಷ್ಟು ಸಾಲನಾದ್ರು ತೀರುತ್ತಲ್ಲ ಮಾರಾಯ ಅಂತ ಹೇಳ್ಬಿಟ್ಟು ಅವ್ರು ಭಯಂಕರ ಆಸೆ ಅದು. ಪಾಪ ಅವ್ರು ಏನು ಮಾಡ್ತಾರೆ, ದೆನ್ ಒಂದು ಹಂತ ಆಗುತ್ತೆ. ಅಲ್ಲಿ ಬ್ಯಾಂಗ್ಳೂರಲ್ಲೇ ಒಂದು ಕುಮಾರ ಪಾರ್ಕ್ ಅಂತ ಒಂದು ಏರಿಯಾ ಇದೆ. ಸೊ ಅಲ್ಲಿ ಒಬ್ಬರು ಅಂದರೆ ಇವ್ರಿಗೆ ರಿಲೇಷನ್ ಆಗಬೇಕು, ನಮ್ಗೆ ರಿಲೇಷನ್ ಆಗಬೇಕು, ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಹಿಂಗೆ ನೀವೊಂದು ಲ್ಯಾಂಡ್ ಹೇಗಿದ್ರು ಹುಡುಕ್ತಾ ಇದ್ರಲ್ಲ, ನನಗೆ ಗೊತ್ತಿರೋರ್ದೇ ಒಬ್ರದ್ದು ಲ್ಯಾಂಡ್ ಇದೆ, ತುಂಬ ಒಳ್ಳೆ ಮನುಷ್ಯ, ಬೇಕಾದರೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರು ಹೆಂಗಿದ್ರು ಇನ್ವೆಸ್ಟ್ ಮಾಡೋಕ್ಕೊಂದು ಹುಡುಕ್ತಾ ಇದ್ರು. ದೆನ್ ಅವ್ರನ್ನ ಬ್ಯಾಂಗ್ಳೂರು ಕುಮಾರ ಪಾರ್ಕಿಂದೆಲ್ಲ ಕರೆಸಿದ್ರು, ಮದ್ದೂರಿಗೆ ಬಂದರು ಅವರು. ಅಲ್ಲಿ ಶಿವಪುರದಲ್ಲಿ ಹೋದ್ರು, ಅಲ್ಲೆಲ್ಲ ಲ್ಯಾಂಡ್ ಎಲ್ಲ ನೋಡಿದ್ರು. ಮೇನ್ ರೋಡ್ ಲ್ಯಾಂಡ್ ಅದು, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಲ್ಯಾಂಡ್. ಸೊ ಆ ಟೈಮಲ್ಲಿ ಎಕರ್ಸ್ ಟುಗೆದರ್ ಅದು. ಬಟ್ ಇವಾಗಂತರ ವಿಪರೀತ ರೇಟ್ ಅಲ್ಲ, ಬಟ್ ಅವತ್ತಿನ ಲೆಕ್ಕಕ್ಕೆ ತುಂಬ ಒಳ್ಳೆ ರೇಟ್ ಇದ್ದಂಥ ಲ್ಯಾಂಡ್ ಅದು, ಬಿಕಾಸ್ ಆಫ್ ಮೇನ್ ರೋಡ್. ಅವಾಗಿನ್ನೂ ದಶಪಥೆಲ್ಲ ಆಗಿರಲಿಲ್ಲ. ಸೊ ಹಳೆ ರೋಡ್ ಇತ್ತು, ಮೈಸೂರು ಬ್ಯಾಂಗ್ಳೂರು ಹಳೆ ರೋಡ್. ಸೊ ಕೊನೆಗೆ ಅದಾದ್ಮೇಲಿಂದ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು ಲ್ಯಾಂಡು, ಕುಮಾರ ಪಾರ್ಕ್. ನಾವೀಗ 3 ಜನನ ಇಲ್ಲಿ ಕಲ್ಪನೆ ಮಾಡೋಣ. ಒಬ್ಬರು ನಮ್ಮ ಮಾವ, ಇನ್ನೊಬ್ಬರು ಲೆಟ್ಸ್ ಕಾಲ್ ಹಿಮ್ ಆಸ್ ಅ ಶಿವಪುರ ಲ್ಯಾಂಡ್ ಓನರ್ ಅಂತ ಇಟ್ಕೊಳ್ಳೋಣ, ಇನ್ನೊಬ್ರು ಕುಮಾರ ಪಾರ್ಕ್ ಬೈಯರ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಹೀಗೇನೆ ಆ ಲ್ಯಾಂಡನ್ನ ಬೈ ಮಾಡೋದಕ್ಕೆ ಅಂತ ಹೇಳಿ ಬಂದು ನೋಡಿ ತುಂಬ ಇಷ್ಟ ಆಗಿದೆ ಅವ್ರಿಗೆ ಲ್ಯಾಂಡ್ ಅದು. ಅವ್ರು ಹೇಳಿದರು, ಈ ಲ್ಯಾಂಡನ್ನು ಏನಾದರೂ ಮಾಡಿ ನನಗೆ ಕೊಡಿಸ್ಬಿಡು ಮಾರಾಯ ನೀನು. ದೆನ್ ಹಿ ಸೆಡ್, ಓಕೆ, ನಾನು ಟ್ರೈ ಮಾಡ್ತೀನಿ, ಗ್ಯಾರಂಟಿ. ನೀ ಏನಾದ್ರು ಈ ಲ್ಯಾಂಡನ್ನು ಕೊಡಿಸಿದ್ರೆ ನೀನು ತಪ್ಪು ತಿಳ್ಕೊಬೇಡ, ಬಿಕಾಸ್ ರಿಲೇಷನ್ ಅಲ್ವಾ, ತಪ್ಪು ತಿಳ್ಕೊಬೇಡ, ನನಗೊಂದು 4 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ. ಇವ್ರಿಗೆ ಒಳಗಡೆಯಿಂದ ಫುಲ್ ಖುಷಿ ಆಗೋಯ್ತು. ಅಯ್ಯೋ ದೇವ್ರೆ, ಏನಪ್ಪ ನಾನು ಇಷ್ಟೊಂದು ತೊಂದರೆನಲ್ಲಿದ್ದೀನಿ, ನೀನು ನನಗೆ ಈ ಥರ ಆಪರ್ಚುನಿಟಿ ಕೊಟ್ಟಿದೆಯಲ್ಲ. ಸೊ ಆ ಕಡೆ ಸೈಡ್ ನೋಡಿದ್ರೆ ಅವ್ರು 5 ಲಕ್ಷ ಕೊಡ್ತೀನಿ ಅಂದರು, ಈ ಕಡೆ ಸೈಡ್ ನೋಡಿದ್ರೆ ಇವ್ರು 4 ಲಕ್ಷ ಕೊಡ್ತೀನಿ ಅಂದರು. 9 ಲಕ್ಷ ಆಯ್ತು ನನಗೆ. ಸೊ ನನ್ನ ಲೈಫ್ ಆಲ್ಮೋಸ್ಟ್ ಒಂದು ಹಂತದವರೆಗೆ ಸೆಟ್ಲ್ ಆಗುತ್ತೆ. ಬಟ್ ಇವತ್ತು 10 ಲಕ್ಷ ಅಂದರೆ ಏನಲ್ಲ, ಅವತ್ತಿನ ಕಾಲಕ್ಕೆ 10 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟ್. ಒಂದು 20 ವರ್ಷದ 25 ವರ್ಷದ ಮಾತಿದ್ದು. ಅವ್ರು ಯಾವಾಗಲೂ ಈ ಸ್ಟೋರಿ ಹೇಳೋರು. ದೆನ್ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ತೋರಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಅವಾಗ ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಸೊ ಪಾಪ ಅವ್ರಿಗೆ ಎಲ್ಲದಕ್ಕೂ ಖರ್ಚು ಮಾಡೋದಕ್ಕೂ ದುಡ್ಡಿರೋದಿಲ್ಲ. ಸೊ ಫುಲ್ ಆಸೆನಲ್ಲಿ ಒಂದಷ್ಟೆಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿಸಿ ಮನೆಯಲ್ಲಿ ಫುಲ್ ಆತಿಥ್ಯ ಮಾಡಿಬಿಟ್ಟು ಅವ್ರನ್ನ ಪಾಪ ಕಳಿಸ್ಕೊಡ್ತಾರೆ. ತುಂಬ ತೊಂದರೆನಲ್ಲಿದ್ದರು ಪಾಪಚಿ ಅವರು. ಸೊ ಖುಷಿ ಒಳಗಡೆಯಿಂದ. ಅವತ್ತಿನ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅವ್ರಿಗೆ. ಅಯ್ಯೋ ನನಗೆ 9 ಲಕ್ಷ ಬಂದ್ಬಿಡುತ್ತೆ, ಈ ಕಡೆ ಸೆಲ್ಲರು ರೆಡಿ ಇದ್ದಾರೆ, ಈ ಕಡೆ ಬೈಯರು ರೆಡಿ ಇದ್ದಾರೆ, 9 ಲಕ್ಷ ಬಂದ್ಬಿಡುತ್ತೆ 9 ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ವಂತವ್ರು. ಸೊ ಅದಾದ್ಮೇಲೆ ಒಂದು ಅಲ್ಲಿ ಬೈಯರ್ ಹತ್ರ ಹೋಗ್ಬಿಟ್ಟು ಹೇಳಿದ್ರೆ, ಹಿಂಗೆ ಲ್ಯಾಂಡ್ ನೋಡಿ ಹೋಗಿದ್ದಾರೆ ಒಬ್ರು, ಕುಮಾರ ಪಾರ್ಕ್ ಒಂದು ರಿಲೇಷನ್ ಆಗಬೇಕು, ಒಳ್ಳೆ ಮನುಷ್ಯ, ಸೊ ಇದು ಮಾಡ್ಬಿಡೋಣ ಅಂತೇಳಿ. ಎಷ್ಟಕ್ಕೆ ಹೇಳ್ತಾವ್ರೆ ಅಂತ, ನೀವು ಎಷ್ಟು ಹೇಳ್ತಾ ಇದ್ದೀರಾ? ಸೊ ಮಾರ್ಕೆಟ್ ರೇಟ್ ಏನು ನಡೀತಾ ಇದೆ, ಅಲ್ಲಿವರೆಗೂ ಅವ್ರು ಕೇಳೇ ಇಲ್ಲ ಮಾರ್ಕೆಟ್ ರೇಟ್ ಏನು ನಡೀತಾ ಇದೆ ಅಂತೇಳಿ. ಅವ್ರಿಗೆ ಒಂದು ರೇಟ್ ಹೇಳಕ್ಕೆ ಹೇಳು ಅಂತ. ಇವತ್ತಾದರೆ ರಿಯಲ್ ಎಸ್ಟೇಟ್ ಒಂಥರ ಬೇರೆ ಥರ ವರ್ಕ್ ಆಗುತ್ತೆ. ಇವತ್ತು ಲ್ಯಾಂಡ್ ಓನರ್ಗಳು ಹೇಳ್ತಾರೆ, ಅಲ್ಲ ಸಾರಿ ಬೈಯರ್ಗಳು ಹೇಳ್ತಾರೆ. ಆ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಬೈಯರ್ಗಳು ಹೇಳ್ತಾ ಇದ್ರು, ಈ ಟೈಮಲ್ಲೆಲ್ಲ ಲ್ಯಾಂಡ್ ಓನರು ಒಂದು ರೇಟ್ನ ಫಿಕ್ಸ್ ಮಾಡ್ಬಿಟ್ಟು ಹೇಳ್ತಾರಲ್ಲ. ಆ ಟೈಮಲ್ಲಿ ಹೇಳ್ತಾಗ ಅವ್ರನ್ನೇ ಕೇಳಿ ಎಷ್ಟು ಕೊಡ್ತಾರೆ, ಹಂಗೆ ನಡೀತಾ ಇದ್ದಿದ್ದು ವ್ಯವಹಾರ. ಸೊ ಅವರೆಲ್ಲ ಮಾತಾಡ್ಬಿಟ್ಟು ಫೋನ್ ಎಲ್ಲ ಮಾಡಿದರೆ, ಅವಾಗ ಯಾರ್ದೋ ಮನೆಗೆ ಫೋನ್ ಮಾಡಬೇಕಾಗಿತ್ತು. ಫೋನ್ ಮಾಡಿದರೆ, ಎಷ್ಟು ಕೇಳ್ತೀರಾ ಅಂತೇಳಿ. ನಾನು 1.5 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಅಂತ. ಬಿಕಾಸ್ ಇಟ್ ವಾಸ್ ಅ ಲಾರ್ಜ್ ಎಕ್ಸ್ಟೆಂಟ್ ಲ್ಯಾಂಡ್, ಇಟ್ ವಾಸ್ ಅ ಗುಡ್ ಲ್ಯಾಂಡ್. ಇವತ್ತಿನ ಲೆಕ್ಕದಲ್ಲಿ ಅದು ತುಂಬ ಜಾಸ್ತಿನೇ ಇದೆ. ಸೊ ಕೊನೆಗೆ ಇಷ್ಟು ಕೊಡ್ತಾರಂತೆ ಅಂತ ಹೇಳಿದ್ರು. ಅವರು ಫುಲ್ ಖುಷಿ. ಯಾರು? ಲ್ಯಾಂಡ್ ಓನರ್ನೂ, ಶಿವಪುರ ಲ್ಯಾಂಡ್ ಓನರು. ಸೊ ಅವತ್ತು ರಾತ್ರಿ ಫುಲ್ ಎಲ್ಲ ಇದೇ ಥರ ಡಿಸ್ಕಷನ್ ಆಗಿಬಿಟ್ಟು, ಈ ಥರ ರಿಜಿಸ್ಟ್ರೇಷನ್ ಎಲ್ಲ ಇಟ್ಕೊಂಡ್ಬಿಡೋಣ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಎಲ್ಲ ಮುಗಿದು ಒಂದಂತ 3 ಜನ ಸೇರಿಕೊಂಡ್ರು. ಅಲ್ಲಿವರೆಗೂ ಒಂದಂತ ಸ್ಟೋರಿ ಮುಗೀತು. ಈಗ 2ನೇ ಫೇಸಲ್ಲಿ ಏನಾಗುತ್ತೆ, ಇವರು ಒಂದು 10 ದಿನ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದ್ರೆ ಒಂದು 10 ದಿನ ಆಗುತ್ತೆ. 10 ದಿನ ಆದಮೇಲಿಂದ ಶಿವಪುರ ಲ್ಯಾಂಡ್ ಓನರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಇವ್ರಿಗೆ ಈ ಕಡೆ ಸೈಡಿಂದ ಕುಮಾರ್ ಪಾರ್ಕ್ ಅವ್ರಿಗೆ ಏನಾಯಿತು ಏನಾಯಿತು ಏನಾಯಿತು, ರಿಜಿಸ್ಟ್ರೇಷನ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಅವರು ರೆಸ್ಪಾಂಡೇ ಮಾಡ್ತಾರಲ್ಲ. ಕೊನೆಗೆ ಇವರು ಅವ್ರ ಮನೆ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು, ಏನ್ರಿ ನೀವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೊಡ್ತಾನೆ ಇಲ್ಲ ಅಂತ, ಒಂದು ಸ್ವಲ್ಪ ದಿನ ಟೈಮ್ ಕೊಡು, ಒಂದು ತಿಂಗಳು ತನಕ ಎಳೆದ್ಬಿಡುತ್ತೆ. ಇವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಲ್ಲ, ದುಡ್ಡು ಬರಬೇಕು, ಈ ಟೆನ್ಷನ್ ಅರ್ಧ ಆ್ಯಡ್ ಆಯಿತು, ಇನ್ನೂ ನಿದ್ದೆ ಬರ್ತಲ್ಲ ಅವ್ರು. ಕೊನೆಗೆ ಒಂದು ದಿವಸ ಹೋಗ್ಬಿಟ್ಟು ಅವರು ಆ ಕಡೆ ಸೈಡಿಂದ ಪ್ರೆಷರ್ ಹಾಕಿದ್ದಾರೆ, ಏನಪ್ಪ ನೀನು ಲ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ಸೇ ಇಲ್ಲ ನನಗೆ ಹಾಗೆ. ಸೊ ಇವ್ರು ಅವ್ರ ಮನೆ ಹತ್ರ ಬಿಟ್ಟು, ಏನ್ರಿ ನೀವು ಲ್ಯಾಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಕೊಟ್ಟೇ ಇಲ್ಲ, ನೀವು ಕೊಡ್ತೀರಾ ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳಿದರೆ,
ಅದಾದ್ಮೇಲಿಂದ ಅವ್ರವ್ರ ಫ್ರೆಂಡನ್ನು ಅಂದರೆ ನಮ್ಮ ಮಾವೊಂದು ನೇಮ್ನ ಕರೆದ್ಬಿಟ್ಟು ಅವ್ರವ್ರಿಗೆ ಚಿಕ್ಕವರು ಅಂದರೆ ಇಬ್ಬರು ಫ್ರೆಂಡ್ಸೇನೆ ನೋಡೋ ನನಗೆ ಏನಂದರೆ ಲ್ಯಾಂಡ್ ಕೊಡಬೇಕು ಅಂತಲೇ ಇದ್ದೆ, ಆದರೆ ಅವ್ರು 1.5 ಕೋಟಿ ಅಂದ್ರಲ್ಲ, ನನಗದು ಗಾಬರಿ ಆಗೋಯ್ತು. ನನ್ನ ಜೀವನದಲ್ಲಿ ನಾನು ಕೋಟಿ ಅಂತಲೇ ನೋಡಿಲ್ಲ ನಾನು. ನಾನೇನಾದರೂ ಆ ಕೋಟಿನ ನೋಡ್ಬಿಟ್ಟು ನಾನು ಎದೆ ಹೊಡ್ಕೊಂಬಿಟ್ರೆ ನಾನೇನು ಮಾಡಲಿ? ಅಯ್ಯೋ. ನನಗೆ 1.5 ಕೋಟಿ ಬರೋದೂ ಬೇಡ, ನಾನು ಸೆಲ್ಲೂ ಮಾಡೋದಿಲ್ಲ, ಬೇಜಾರು ಮಾಡ್ಕೋಬೇಡ. ನಿನಗೆ ಬೇಕಾದರೆ ನಾನು ಒಂದು ಸ್ವಲ್ಪ ದುಡ್ಡು ಒಪ್ಕೊಂಡಿದ್ದೀನಲ್ಲ ಕೊಟ್ಬಿಡ್ತೀನಿ ಅದನ್ನು ಅಂತ. ದೆನ್ ನಮ್ಮ ಮಾವ ಪಾಪ ತುಂಬ ಡಿಸಪಾಯಿಂಟ್ ಆಗೋಯ್ತು. ಏನು ವ್ಯವಹಾರ ಆಗದೆ ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ, ಬೇಡ ಅಂತ ಹೇಳ್ಬಿಟ್ಟು ಪಾಪ ಅವ್ರು ತೊಂದರೆನಲ್ಲಿದ್ದರು. ಅವ್ರು ಹಾಗೆ ಬಂದರು ಮತ್ತು ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನೀವು ಈ ಥರ ಅವರು ಕೊಡೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಬೇಡ ಬಿಟ್ಬಿಡಿ, ಬೇರೆಲ್ಲರೂ ನೋಡೋಣ ಅಂತ. ಅಲ್ಲಿಗೆ 2ನೇ ಫೇಸ್ ಮುಗೀತು. ಇದಿಷ್ಟು ಒಂದು ಹಂತದಲ್ಲಿ ಮುಗಿದೋಗಿತ್ತು. ಸ್ವಲ್ಪ ವರ್ಷದ ಹಿಂದೆ ಮೇ ಬಿ 2017 ಹತ್ತತ್ರದಲ್ಲಿ ಅಂದರೆ ನಮ್ಮ ಮಾವ ಅವರೆಲ್ಲ ಇರಬೇಕಾದ್ರೆ ದೆನ್ ಹಿ ಕಾಲ್ಡ್ ಮೀ ಒನ್ ಡೇ. ನಂಗೆ ಮಾತಾಡ್ತಾ ನಾನು ಮದ್ದೂರಿಗೆ ಹೋಗ್ತಾ ಇದ್ದೀನಿ, ಸೊ ಬರೋದು 2 ದಿನ ಆಗುತ್ತೆ, ಸ್ವಲ್ಪ ಮನೆ ಕಡೆ ಓಡಾಡ್ಕೊಂಡಿರೋ ಅಂತ ಹೇಳಿದರು ಮೈಸೂರಲ್ಲಿ. ದೆನ್ ಐ ಸೆಡ್ ಯಾಕೆ ಏನಾಯಿತು? ಇಲ್ಲ ನಮ್ಮ ಕಡೆಯವ್ರು ನನ್ನ ಫ್ರೆಂಡ್ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ. ಹೌದಾ, ಯಾರು ಅಂತ ಕೇಳಿದೆ. ದೆನ್ ವಾಸ್ ಟೆಲ್ಲಿಂಗ್ ದಿಸ್ ಸ್ಟೋರಿ ಅಲ್ಲ ನಮ್ಗೆ 2-3 ಸಲ. ಅಂದರೆ ಅವ್ರಿಗೆ ಇನ್ನೇನು ಮಾತಾಡೋಕ್ಕೇನಿಲ್ಲ, ಯಾವಾಗೆಲ್ಲ ಅವ್ರ ಕೆಲಸ ಎಲ್ಲ ಬರೀ ಇದೇ ಸ್ಟೋರಿ ಹೇಳೋರು ನಮಗೆ. ಅದೇ ನಾನು ಹಿಂಗೆ ಹೇಳ್ತಿರ್ಲಿಲ್ಲ ಯಾವಾಗ್ಲೂ ನಮ್ಮ ಇವರು ಶಿವಪುರದಲ್ಲಿ ಒಬ್ಬರು ಇದ್ದಾರೆ ಅಂತೇಳ್ಬಿಟ್ಟು. ಅವರು ಏನಾಯ್ತಂತೆ, ಅದೇನೋ ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ ಅವ್ರಿಗೆ. ಹೌದಾ, ಸರಿ ಆಯಿತು, ಹೋಗಿದ್ದು ಬನ್ನಿ ಅಂತೇಳ್ಬಿಟ್ಟು ಇದು ಮಾಡಿರಿ. ಅದಾದ್ಮೇಲಿಂದ ಅವ್ರು ಬಂದಾದ್ಮೇಲಿಂದ ಇಲ್ಲಿಂದ ನೋಡಿ ಏನಾಗಿದೆ, ಆ ವ್ಯಕ್ತಿ ಅವರ ಅಂದರೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳೇ. ಮೊದಲನೇ ಮಗಳಿಗೆ ಡಿವೋರ್ಸ್ ಆಗಿದೆ ಪಾಪ, 2ನೇ ಮಗಳನ್ನ ಮದುವೆ ಮಾಡಿದ್ದಾರೆ. ಆ ಗಂಡನೂ ಅಷ್ಟಕ್ಕಷ್ಟೇ. ಅವ್ರಿಗೆ ಹುಟ್ಟಿರೋ ಮಗು ಒಂದು ಪಾಪ ಬುದ್ಧಿಮಾಂದ್ಯ ಮಗು ಥರ. ದೆನ್ ಇವ್ರಿಗೆ ತುಂಬ ಬೇಜಾರಾಗಿದ್ದು, ಹೆಂಗಾದ್ರೂ ಮಾಡಿ ಇವ್ರ ಲೈಫ್ ಸೆಟ್ಲ್ ಮಾಡಬೇಕಲ್ಲ ಅನ್ನುವಂಥ ಕಾರಣಕ್ಕೆ ಸೇಮ್ ಲ್ಯಾಂಡನ್ನು 5.5 ಕೋಟಿಗೆ ಮಾರಿದ್ದಾರೆ. ದುಡ್ಡನ್ನ ಅವರಿಬ್ರಿಗೂ ಸೆಟ್ಲ್ ಮಾಡಿದ್ದಾರೆ. ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಏನೋ ಒಂದು ಕೊಡಿಸಿ, ಸೊ ಅವರಿಬ್ಬರನ್ನ ಸೆಟ್ಲ್ ಮಾಡಿದ್ದಾರೆ. ಅಲ್ಲಿಂದ ಬಂದಿದ್ದಷ್ಟೇನೆ ಸೊ ಮನೆಯಲ್ಲಿ ಬಂದು ಹಾರ್ಟ್ ಅಟ್ಯಾಕ್ ಆಗೋಗಿದೆ. ನನಗೆ ಅದನ್ನು ಕೇಳಿದ ತಕ್ಷಣ ಹೇಗಾಗೋಯ್ತು ಅಂತ ಹೇಳಿದ್ರೆ, ಐ ಗಾಟ್ ಕನೆಕ್ಟೆಡ್ ವಿತ್ ದಟ್ ಸ್ಟೋರಿ. ಏನಂದರೆ ಅವ್ರು ಯಾವಾಗಲೂ ಏನು ಹೇಳ್ತಾ ಇದ್ರು, ಕೋಟಿ ನೋಡಿದ್ರೆ ನನ್ನ ಎದೆ ಒಡೆದೋಗುತ್ತೆ, ಕೋಟಿ ದುಡ್ಡು ನೋಡಿದ್ರೆ ನನ್ನ ಎದೆ ಒಡೆದೋಗುತ್ತೆ. ಅದರಿಂದನೇ ಆಯಿತು ಅಂತಲ್ಲ, ಎಷ್ಟೊಂದು ಟೈಮ್ ಅದನ್ನು ಅವರು ರಿಪೀಟ್ ಮಾಡಿ 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 ಅವ್ರ ಲೈಫಲ್ಲಿ ಅದೇ ಮ್ಯಾನಿಫೆಸ್ಟ್ ಆಗೋಯ್ತು. ಸೊ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಇದೇ ಥರ ಮಿಸ್ಟೇಕ್ ಮಾಡ್ತಾ ಇರ್ತೀವಲ್ವ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವತ್ತೂ ಸಮಯದ ಹಂಗಿರೋದಿಲ್ಲ. ಈಗ ಭಾಳಷ್ಟು ಸಂದರ್ಭದಲ್ಲಿ ನೀವು ನೋಡಿದ್ರೆ, ಅವನು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಬಿ ಪಿ ರೈಸ್ ಆಗುತ್ತೆ ಅಂತಿರ್ತಾರೆ. ಅದು ಅವತ್ತಾಗಲ್ಲ, ಬಟ್ ಒಂದು ದಿನ ಬರುತ್ತೆ ಅವನು ಬಿ ಪಿ ರೈಸ್ ಆಗುತ್ತೆ. ಅವ್ನು ನೋಡಿದಾಗೆಲ್ಲ ಬಿ ಪಿ ರೈಸ್ ಆಗ್ತಿರುತ್ತೆ. ಇನ್ನು ಕೆಲವರು ಹೇಳ್ತಿರ್ತಾರೆ, ಅವ್ನು ಕೊಡ್ತಾರ ಟಾರ್ಚರ್ಗೆ ಪ್ರಾಣ ತೆಕ್ಕೋಬೇಕು ಅಂತ ಅನ್ಸ್ಬಿಡುತ್ತೆ ನನಗೆ. ಆ್ಯಂಡ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಒಂದಲ್ಲ ಒಂದು ದಿವಸ. ಆ್ಯಂಡ್ ಆಲ್ಸೋ ಅವನು ಇನ್ನೂ ಕೆಲವರು ಹೇಳ್ತಿರ್ತಾರೆ, ನೀನೇನಾದ್ರು ಹಿಂಗೆ ಮಾತಾಡಿದ್ರೆ ನನ್ನ ಪ್ರಾಣನೇ ಹೊಟ್ಟೋಗ್ಬಿಡುತ್ತೆ. ಇದೆಲ್ಲ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಜನಗಳು ಮಾತಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಏನು ಅರಿವಿರೋದಿಲ್ಲ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಡೆಯುತ್ತೆ ಅನ್ನುವಂಥ ಪರಿವೇ ಇಲ್ದೇನೆ ಅದನ್ನು ಮಾತಾಡ್ತಾನೆ ಇರ್ತಾರೆ. ಆದರೆ ಸಬ್ಕಾನ್ಷಿಯಸ್ ಅದನ್ನು ಒಳಗಡೆನೆ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಕೂತಿರುತ್ತೆ. ಸೊ ದಟ್ಸ್ ವೈ ನಾವು ತಮಾಷೆಗೋ ಅಥವಾ ಸಿಟ್ಟಲ್ಲೋ ಒಂದು ಇಮೋಷನ್ಸ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡ್ಬಿಟ್ಟಿರ್ತೀವಿ. ಆದರೆ ಯಾವತ್ತೋ ಒಂದು ದಿವಸ, ಯಾಕಂದರೆ ಎಮೋಷ್ನಲ್ಲಿದ್ದಾಗ ಮನುಷ್ಯ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಆವಾಗ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ಜಾಸ್ತಿ ಇದ್ದಾಗ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಯಾವಾಗ ಈಸಿಯಾಗಿ ಕನೆಕ್ಟ್ ಆಗುತ್ತೆ, ಆಟೋಮೆಟಿಕಲಿ ಅದು ಮ್ಯಾನಿಫೆಸ್ಟೇಷನ್ಸ್ಗಳಾಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ನಾನು ಹೇಳುವಂಥ ಮಾತನ್ನು ಭಾಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕೆಲವು ಮಾತುಗಳು ಆಡೋದ ಕಾಲದಲ್ಲಿ ಮುಗಿದೋಗೋದಿಲ್ಲ, ಅವು ಕಾಲದೊಳಗಡೆ ಕಾಲವಾಗಿ ಕಾಲಕ್ಕೋಸ್ಕರ ಕಾಯ್ತಾ ಇರುತ್ತವೆ. ಅಂಡ್ ಆ ಟೈಮ್ ಬಂದಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಟ್ರೂ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ಸ್ ವೆನ್ ಸಬ್ಕಾನ್ಷಿಯಸ್ ಆ್ಯಂಡ್ ಯುವರ್ ಡಿಸೈರ್ ಸ್ಟಾಪ್ಸ್ ಫೈಟಿಂಗ್ ಈಚ್ ಅದರ್ ಅಂತ. ಯಾವಾಗ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು, ನಮಗಿರುವಂಥ ಡಿಸೈರು, ಇವೆರಡು ಒಂದಕ್ಕೊಂದು ಯುದ್ಧ ಮಾಡಬಾರ್ದು. ಅದೆರಡು ಯಾವತ್ತು ಯುದ್ಧವನ್ನು ಸ್ಟಾಪ್ ಮಾಡುತ್ತೆ, ಅವೆರಡು ಯಾವಾಗ ಒಂದೇ ಕಡೆ ಅಲೈನ್ ಆಗಿಬಿಟ್ಟು ಒಂದೇ ಕಡೆ ಮ್ಯಾನಿಫೆಸ್ಟೇಷನ್ಸ್ಗಳಿಗೆ ಹೋಗುತ್ತೆ, ಅಲ್ಲಿ ರಿಯಲ್ ಮ್ಯಾನಿಫೆಸ್ಟೇಷನ್ಸ್ಗಳಾಗುತ್ತೆ. ಅವ್ನು ಏನು ಅನ್ಕೋತಾನೆ ಅದಾಗುತ್ತೆ. ನಾನು ಹೇಳೋದು, ನೀವು ಹೇಳೋದೇ ನೆಗೆಟಿವ್ ವರ್ಡ್ಸ್ ಅಲ್ವಾ, ಅದನ್ನು ಪಾಸಿಟಿವ್ ಆಗಿ ಹೇಳಿ ಅಲ್ಲ. ದೆನ್ ನಾವು ಈ ಕಡೆ ಸೈಡು ಲಕ್ಷ್ಮಿ ಚೆನ್ನಾಗಿರಲಿ, ಲಕ್ಷ್ಮೀನ ಮನೆಗೆ ಬಾರಮ್ಮ, ಲಕ್ಷ್ಮೀನ ಮನೆಗೆ ಬಾರಮ್ಮ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ. ಹಿಂದಗಡೆ ಎಲ್ಲ ದುಡ್ಡು ಬೈಕೊಂಡು ಓಡಾಡ್ತಿರ್ತಾರೆ. ದುಡ್ಡು ಏನು ಮಾರಾಯ, ಫುಲ್ಲೆಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದುಡ್ಡು ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡ್ತಿರ್ತಾರೆ.
ಇನ್ನೊಬ್ರು ಯಾರೇ ಏನೇ ಸಂಪಾದನೆ ಮಾಡ್ತಾ ಇದ್ರು ಅವ್ರು ಬೈಕೊಂಡು ಓಡಾಡ್ತಿರ್ತಾರೆ. ಈ ಕಡೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಮ್ಮ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ರಾಂಗ್ ಅಫರ್ಮೇಷನ್ ಅದರೊಳಗಡೆ ಒಂದು ಆ್ಯಡ್ ಆನ್ ಏನಂದರೆ, ಕೆಲವೊಂದು ಸಾಂಗ್ಗಳೂ ನಾನು ಹೇಳೋದು ಪರ್ಸ್ನಲ್ ಆಗಿ, ನೆಗೆಟಿವ್ ಸಾಂಗ್ಗಳನ್ನೇ ಕೇಳಬೇಡಿ ಅಂತ. ಲೈಕ್ ಯಾವ ಥರ? ಈಗ ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಯಾರನ್ನೂ ಇದಾಗಿ ಮಾತಾಡ್ತಾಯಿಲ್ಲ, ಕೆಲವರು ಒಂದೊಂದು ಸಾಂಗ್ಗಳಿರುತ್ತೆ. ಈಗ ಲಕ್ಷ್ಮೀ ಬಾರಮ್ಮ, ಬಡವರ ಮನೆಗೆ ಬಾರಮ್ಮ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆ ಅಂತ ಇಟ್ಕೊಳ್ಳಿ. ನಾನು ಹೇಳೋದು, ಯಾಕೆ ಹಂಗೆ ಕರಿತೀರಿ ಅಂತ. ಸೊ ವಿಚ್ ಮೀನ್ಸ್ ನೀವು ಲಕ್ಷ್ಮಿನೇ ಇನ್ವೈಟ್ ಮಾಡ್ತಾ ಇರೋದು, ಬಡವರು ನಾವು ನಮ್ಮ ಮನೆಗೆ ಬಾ ಅಂತ ಯಾಕೆ ಸ್ಪೆಸಿಫೈ ಮಾಡಿ ಹೇಳ್ತೀರಿ ಅಂತ. ಯಾಕಂದರೆ ನೀವು ಯಾವಾಗ ಅದನ್ನು ಹೇಳ್ತಾ ಇರ್ತೀರಿ ಪೂರ್ 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 ಅಂತಲೇ, ದೆನ್ ಆಟೋಮೆಟಿಕಲಿ ಸಬ್ಕಾನ್ಷಿಯಸ್ ನಾನು ಹಂಗೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಅದೇ ಪ್ರಕಾರ ಅದು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ರಿಸಲ್ಟ್ಸ್ಗಳು ಅದೇ ಪ್ರಕಾರ ಬರ್ತಾ ಇರುತ್ತೆ, ಮ್ಯಾನಿಫೆಸ್ಟೇಷನ್ಸ್ಗಳು ಅದೇ ಪ್ರಕಾರ ಆಗ್ತಾ ಇರುತ್ತೆ. ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಬಡವರ ಮನೆಗೆ ಬಾರಮ್ಮ ಹಂಗೆಲ್ಲ ಹೇಳಬಾರ್ದು. ಈಗ ಲಕ್ಷ್ಮೀ ಪೂಜೆ ಮಾಡ್ತಿರ್ತಾರೆ ಎಲ್ಲರೂ, ಅಯ್ಯೋ ನಮ್ಮ ಬಡವ್ರ ಮನೆ ಬಂದ್ಬಿಡಮ್ಮ, ನೀನು ಯಾಕೆ ಅಂದು ಇನ್ನೂ ಒಂದು ಹೆಂಗಂತ ಹೇಳಿದ್ರೆ, ಜನಗಳು ಅನ್ಕೋತಾರೆ ನಾವು ಫನಿ ರೀಲ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನೀನು ಯಾಕೆ ನಮ್ಮ ಮನೆಗೆ ಬರೋದಿಲ್ಲ, ಬರಬೇಕಲ್ವಾ ನೀನು, ನಾವು ಬಡವ್ರಲ್ವಾ, ಬರಬೇಕಲ್ವಾ ಹಂಗೆ ಹೇಳ್ತಿರ್ತಾರೆ. ಯಾಕೆ? ನೋ, ಇಟ್ ವಿಲ್ ನೆವರ್ ಹ್ಯಾಪನ್ ಲೈಕ್ ದ್ಯಾಟ್. ಯಾವಾಗ್ಲೂ ಪ್ರಕೃತಿನಲ್ಲಿ ಒಂದು ನಿಯಮ ಇದೆ. ನೀವು ಅಬ್ಸರ್ವ್ ಮಾಡಿ, ದುಡ್ಡಿರೋರ ಹತ್ರನೇ ದುಡ್ಡು ಹೋಗುತ್ತೆ, ಹೌದಾ? ಹೌದು, ಮುಂದೆ ಕೇಳೋಳಿದ್ದೆ. ಹೆಸರು ದುಡ್ಡಿರೋರ ಹತ್ರ ದುಡ್ಡು ಹೋಗುತ್ತೆ, ಹೌದು. ಅದು ಪ್ರಕೃತಿ ನಿಯಮ. ಯಾರ ಹತ್ರ ಏನು ಜಾಸ್ತಿ ಇರುತ್ತೋ ಅದು ಜಾಸ್ತಿ ಆಗುತ್ತೆ. ಒಬ್ಬಂಗೆ ಅಹಂಕಾರ ಜಾಸ್ತಿ ಇದ್ದು ಅಂದ್ರೆ ಅಹಂಕಾರ ಜಾಸ್ತಿ ಆಗುತ್ತೆ ಅವ್ನಿಗೆ. ಒಬ್ಬಂಗೆ ಕೋಪ ಜಾಸ್ತಿ ಇದ್ರು ಕೋಪ ಜಾಸ್ತಿ ಆಗುತ್ತೆ ಅವ್ನಿಗೆ. ಒಬ್ಬನ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂದರೆ ದುಡ್ಡು ಜಾಸ್ತಿ ಆಗುತ್ತೆ. ಒಬ್ಬ ನಾನು ಬಡವ ಅನ್ಕೋತಾ ಇದ್ರೆ ಅವ್ನು ಬಡತನನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಯಾವಾಗಲೂ ನೀವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ, ವೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಡೋಂಟ್ ಆ್ಯಡ್ ದಿಸ್ ಅನ್ನೆಸೆಸರಿ ಲೋ ವೈಬ್ ವರ್ಡ್ಸ್. ಇದರೊಳಗಡೆಯಿಂದ ಏನು ಗೊತ್ತಾ, ಅವ್ರಿಗೆ ಅನ್ಸುತ್ತೆ ನಾನು ತುಂಬ ಪೊಲೈಟ್, ನಾನು ತುಂಬ ಬೇಡ್ಕೊತಾ ಇದ್ದೀನಿ, ದೀನವಾಗಿದ್ದೀನಿ ಅಂತ. ಅಲ್ಲ. ಸೊ ನಿಮಗೆ ಲಕ್ಷ್ಮಿ ಅನ್ನೋಂಥದ್ದು ಒಂದು ದೇವರು ಅಂತ ನಾವು ನೋಡಿದ್ರೂ ಆ ದೇವರ ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ಸು ಕನೆಕ್ಟ್ ಆಗಿರುತ್ತೆ. ಬಿಕಾಸ್ ನಾವು ಕನೆಕ್ಟ್ ಆಗೋದೇ ಕಾನ್ಷಿಯಸ್ನೆಸ್ ಇಂದಲ್ಲ, ಸಬ್ಕಾನ್ಷಿಯಸ್ ಲೆವೆಲಿಂದ. ಸಬ್ಕಾನ್ಷಿಯಸ್ನಲ್ಲಿ ನಾವೇನು ವೈಬ್ರೇಟ್ ಮಾಡ್ತಿರ್ತೀವಿ ಅದೇ ಲ್ಯಾಂಗ್ವೇಜು ಲಕ್ಷ್ಮಿಗೂ ಅರ್ಥ ಆಗೋದು. ಈಗ ಹೇಳಿ, ಲಕ್ಷ್ಮಿಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಮೇಡಮ್? ಕನ್ನಡ ಗೊತ್ತಾ, ಹಿಂದಿ ಗೊತ್ತಾ, ಉರ್ದು ಗೊತ್ತಾ, ಇಂಗ್ಲೀಷ್ ಗೊತ್ತಾ, ಯಾವ ಲ್ಯಾಂಗ್ವೇಜ್ ಗೊತ್ತು? ಎನರ್ಜಿ. ಎಸ್, ಆಬ್ಸಲ್ಯೂಟ್ಲಿ. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ವೈಬ್ರೇಷನ್. ಆ ವೈಬ್ರೇಷನ್ ಅರ್ಥ ಆಗುತ್ತೆ ಅಷ್ಟೇ ಯೂನಿವರ್ಸ್ಗೂ ಅಷ್ಟೇ. ಯೂನಿವರ್ಸ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಲ್ಯಾಂಗ್ವೇಜ್, ಇಟ್ ಅಂಡರ್ಸ್ಟ್ಯಾಂಡ್ ದಿ ವೈಬ್ರೇಷನ್ ಅಂತ. ನಾವು ಒಳಗಡೆ ಏನನ್ನ ಪದೇ ಪದೇ ಅನ್ಕೋತಾನೆ ಇರ್ತೀನಿ, ನಾನು ಸರಿ ಇಲ್ಲ, ನನ್ನ ಹಣೆ ಬರನೇ ಇಷ್ಟು, ಸೊ ಫೈನ್, ಅಷ್ಟೇ, ನನ್ನ ಹಣೆ ಬರ ಫೈನ್, ತಥಾಸ್ತು, ಡನ್. ಸೊ ಇಲ್ಲ, ನಾನು ತುಂಬ ಚೆನ್ನಾಗಿ ಆಗ್ತಾ ಇದ್ದೀನಿ, ನಾನು ಇನ್ನೂ ಬೆಳೀತಾ ಇದ್ದೀನಿ, ಸೊ ದೆನ್ ದಟ್ ಈಸ್ ಆಲ್ಸೋ ಡನ್. ಯಾಕಂದರೆ ನಾವು ಯಾವಾಗ ಪಾಸಿಟಿವಿಟಿನಲ್ಲಿ, ಪಾಸಿಟಿವ್ ಅಂದರೆ ಎಕ್ಸ್ಟ್ರೀಮ್ ಪಾಸಿಟಿವಿಟಿ ಅಂತಲೂ ಅಲ್ಲ, ಅಂದರೆ ಪಾಸಿಟಿವಿಟಿನ ನಾವು ಮಾತಾಡ್ತಾನೆ ಹೋಗ್ತಾ ಇರ್ತೀವಿ, ದೆನ್ ಥಿಂಗ್ಸ್ ಹ್ಯಾಪನ್ಸ್ ಆಟೋಮೆಟಿಕಲಿ ಆ್ಯಂಡ್ ಟ್ರೂ ಮ್ಯಾನಿಫೆಸ್ಟೇಷನ್ ಹ್ಯಾಪನ್ಸ್ ದೇರ್. ಸರ್, ದುಡ್ಡು ಅನ್ನೋದ್ರ ಜೊತೆಗೆ ನಂಬಿಕೆ ಅನ್ನೋದೊಂದು ಬರುತ್ತೆ. ಈಗ ಯಾರೋ ಒಬ್ರು ನಮ್ಗೆ ಹರ್ಟ್ ಮಾಡಿರ್ತಾರೆ, ಅಥವಾ ನಾವು ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಕೊಟ್ಟಿರಲ್ಲ, ಈ ಥರದ್ದು ಏನೋ ಒಂದು ಇನ್ಸಿಡೆನ್ಸ್ ಆಗಿರುತ್ತೆ. ಬಟ್ ಇದಾಗಿ ತುಂಬಾ ವರ್ಷ ಆಗಿದ್ರು ಕೂಡ ಇವತ್ತಿಗೂ ಅದೆಲ್ಲೋ ಒಂದು ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ. ಯಾರಿಗಾರು ಏನಾದ್ರು ಕೊಡುವಾಗ ಅಥವಾ ಒಂದು ಸಹಾಯ ಮಾಡುವಾಗ ನಂಬಿಕೆ ಬರೋದಿಲ್ಲ, ಅಥವಾ ಓಪನ್ ಮೈಂಡಿಂದ ನಾನು ಮಾಡಬೇಕು ಅಂತ ಅನ್ಸೋದಿಲ್ಲ. ಕೆಲವ್ರಿಗೆ ಅದೊಂದು ಹಿಂದೇಟ್ ಹೊಡಿತಾ ಇರುತ್ತೆ, ಯಾಕೆ ಹೀಗಾಗುತ್ತೆ ಅಂತ. ಓಕೆ, ಇದು ಅಂದರೆ ನಮ್ಮ ಪಾಸ್ಟ್ ಡೇಟಾ ಮೇಲೆ ಕರೆಂಟ್ ಲೈಫು ವರ್ಕ್ ಮಾಡ್ತಾ ಇರುತ್ತೆ. ದಟ್ ಈಸ್ ಅ ರೀಸನ್. ಇದಕ್ಕೊಂದು ನಿಜವಾದ ನಡೆದಂಥ ಇನ್ಸಿಡೆಂಟನ್ನು ಹೇಳ್ತೀನಿ. ಬಿಕಾಸ್ ಸಿನ್ಸ್ ಇಟ್ ಈಸ್ ಅ ಹಿಸ್ಟ್ರಿ, ಅದು ಮಾಡಿಫೈ ಆಗ್ತಾ ಬರ್ತಾ ಇರುತ್ತೆ. ಅದು ನಾನು ಓದಿರೋ ಪ್ರಕಾರ ಹೇಳ್ತೀನಿ, ಬಿಕಾಸ್ ಹಿಸ್ಟ್ರಿ ಒಬ್ಬೊಬ್ಬರು ಹೇಳ್ಬೇಕಾದ್ರೆ ಒಂದೊಂದೊಂದು ಥರ ಬಂದಿರುತ್ತೆ. ಇದು ನಾನು ಓದಿರೋ ಪ್ರಕಾರ ಇದು. ಸೊ ಇದನ್ನು 1974ನೇ ಇಸ್ವಿನಲ್ಲಿ ಫಿಲಿಪೈನ್ಸ್ನಲ್ಲಿ ಲುಬಾಂಗ್ ಅನ್ನುವಂಥ ಒಂದು ಐಲ್ಯಾಂಡ್ ಇರುತ್ತೆ. ಸೊ ಆ ದ್ವೀಪದಿಂದ ಒಬ್ಬ ಮನುಷ್ಯ ಆಚೆ ಬರ್ತಾನೆ. ಅವನಿಗೆ ಫುಲ್ಲು ಗಡ್ಡಗಳಿರುತ್ತೆ ಆ್ಯಂಡ್ ಹರಿದೋಗಿರುವಂಥ ಯೂನಿಫಾರ್ಮ್ ಮಿಲ್ಟ್ರಿದಿರುತ್ತೆ. ಸೊ ಅವನಲ್ಲಿಂದ ಆಚೆ ಬಂದ ತಕ್ಷಣ ಅದು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಆ ಜಂಗಲ್ ಇರುತ್ತೆ ಅಂದರೆ, ಅದು ಕಾಡಿರುತ್ತೆ ಅಂದರೆ, ಎಲ್ಲವೇ ಸೂರ್ಯನ ಬೆಳಕೆ ಕಷ್ಟಪಟ್ಟು ಬೀಳಬೇಕು ಆ ಲೆವೆಲ್ಗಿರುವಂಥ ಕಾಡದು. ಆದರೆ ಆ ಮನುಷ್ಯ 1974ರಲ್ಲಿ ಆಚೆ ಬಂದ ಅಂತ ಇಟ್ಕೊಂಡ್ರು ಅವನು 1945ರಲ್ಲಿ ಅದ್ರೊಳಗಡೆ ಹೋಗಿರ್ತಾನೆ, 44ರಲ್ಲಿ. ಅಂದರೆ ಆ ಮೂಮೆಂಟಿಂದ ಆಚೆ ಬಂದಂಥ ಮನುಷ್ಯನ ಹೆಸರು ಒನೋಡಾ, ಹೀರೋ ಒನೋಡಾ ಅಂತ ಹೇಳ್ಬಿಟ್ಟು. ಈಸ್ ಅ ಜಪನೀಸ್ ಮಿಲಿಟ್ರಿ ಮ್ಯಾನ್. ಅಂದರೆ ಇದು ರಿಯಲ್ ಇನ್ಸಿಡೆಂಟ್ ನಡೆದಿರುವಂಥದ್ದು. ಈ ಸ್ಟೋರಿ ಶುರುವಾಗುವಂಥದ್ದು 1944ನೇ ಇಸ್ವಿನಲ್ಲಿ. ಆವಾಗ ಪ್ರಪಂಚದ ವರ್ಲ್ಡ್ ವಾರ್ 2 ಅದು ನಡೀತಾ ಇರುವಂಥ ಸಂದರ್ಭ ಆಗಿರುತ್ತೆ. ಆವಾಗ ಅವನಿಗೆ 22 ವರ್ಷ ಇರುತ್ತೆ. ಈಗ 22 ವರ್ಷ ಅಂತ ಹೇಳಿದ್ರೆ ನಾವು ಏನು ಮಾಡಿರ್ತೀವಿ ಅಂದರೆ, ಅವನಿಗೆ ಕಾಲೇಜ್ಗೆ ಹೋಗ್ತಾ ಇರ್ತಾನೆ, ಲವ್ ಲೈಫ್ ಇರುತ್ತೆ, ದೇರ್ ಆರ್ ಸ್ವಲ್ಪ ಮಲ್ಟಿಪಲ್ ಯಂಗ್ ಜನ್ರೇಷನಲ್ಲಿ ಏನಿರಬೇಕು ಆ ಥರ ಲೈಫ್ ಇರುತ್ತೆ. ಬಟ್ ಇವನ ಕೈಗೆ ಒಂದು ರೈಫಲ್ ಕೊಟ್ಬಿಟ್ಟು ದೆನ್ ಇವನನ್ನು ಕಾಡಿಗೆ ಕಳಿಸ್ಬಿಟ್ಟಿರ್ತಾರೆ. ಯಾಕಂದರೆ ಅವ್ನು ಮೊದಲಿಂದ ಆಸೆ ಇರುತ್ತೆ, ನಾನೊಂದು ಮಿಲ್ಟ್ರಿಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು. ಇವನಿಗೆ ಅದೇ ಆಸೆ ಇರುತ್ತೆ. ದೆನ್ ಹಿ ಗೋಸ್ ದೇ. ಆಗ ಅವರ ಮಿಲ್ಟ್ರಿ ಕಮಾಂಡರ್ ಒಬ್ರು ಇರ್ತಾರೆ.
ಆ ಮಿಲಿಟರಿ ಕಮಾಂಡರು ಇವ್ರು ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಹೇಳ್ತಾರೆ, ಅವ್ರ ಹೆಸರು ಮೇಜರ್ ಯೋಶಮಿ ತನಿಗುಚಿ ಅಂತ ಹೇಳಿ. ಅವರು ಈ ಮನುಷ್ಯಂಗೆ ಹೇಳ್ತಾರೆ, ಅಂದರೆ ಹೀರೋ ಒನಡಾಗೆ, ನೋಡು ಈ ಆರ್ಡರ್ನ ನಾನೇನು ಪಾಸ್ ಮಾಡ್ತಾ ಇದ್ದೀನಿ, ನಾನು ಖುದ್ದಾಗಿ ಬಂದು ಈ ಆರ್ಡರ್ನ ಕ್ಯಾನ್ಸಲ್ ಮಾಡೋ ತನಕನೂ ನೀನು ಯುದ್ಧ ಮಾಡ್ತಾನೆ ಇರಬೇಕು, ನೀನು ಅಲ್ಲಿ ತನಕ ವಾಪಸ್ಸು ನಾಡಿಗೆ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಇವನು ಫುಲ್ ಮೊದಲಿಂದನೂ ಅದಕ್ಕೆ ಲಾಯಲ್ಲು ಆ್ಯಂಡ್ ಹಿ ಗೋಸ್ ದೇ, ಒಳಗಡೆ ಹೋಗ್ತಾನೆ. ಸೊ ತುಂಬ ಎಲ್ಲ ಯುದ್ಧಗಳನ್ನೆಲ್ಲ ಮಾಡ್ತಾ ವರ್ಲ್ಡ್ ವಾರ್ ಸಮಯ, ಆ ಡ್ಯೂರೇಷನಲ್ಲಿ ಅದು ಲಾಂಗೆಸ್ಟ್ ವರ್ಲ್ಡ್ ವಾರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರ್ಲ್ಡ್ ವಾರ್ 2. ಇವಾಗ ಯುಕ್ರೇನ್ ಮತ್ತು ಇದನ್ನು ಬೀಟ್ ಮಾಡಿದೆ ಆಲ್ಮೋಸ್ಟು. ಬಟ್ ಆ ಟೈಮಲ್ಲಿ ನಡೆದಂಥ ಒಂದು ಯುದ್ಧದಲ್ಲಿ ಸೊ ಇವನು ಒಳಗಡೆನೆ ಸೇರ್ಕೊಂಡಿರ್ತಾನೆ. ಸುಮಾರು 29 ವರ್ಷಗಳ ಕಾಲ ಅವನು ಅದೇ ಜಂಗಲ್ ಒಳಗಡೆ ಇದ್ಬಿಟ್ಟಿರ್ತಾನೆ, ಅಂದರೆ ಅದೇ ಕಾಡೊಳಗಡೆ ಇದ್ಬಿಟ್ಟಿರ್ತಾನೆ. 1945 ಬರುತ್ತೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆಲ್ಮೋಸ್ಟು ಜಪಾನ್ ಹೋಗ್ಬಿಟ್ಟು ಸರೆಂಡರ್ ಆಗಿಬಿಡುತ್ತೆ, ಇನ್ನು ನಾವೇನು ಯುದ್ಧಗಳನ್ನ ಮಾಡೋದಿಲ್ಲ ಅನ್ನೋಂಥ ಕಾರಣಕ್ಕೆ. ಅದಾದಮೇಲಿಂದ ತುಂಬ ಜನ ಸೈನಿಕರುಗಳೆಲ್ಲ ಹೋಗ್ಬಿಟ್ಟು ನಮ್ಮ ವೆಪನ್ಸ್ಗಳನ್ನ ಸರೆಂಡರ್ ಮಾಡಿಬಿಡ್ತಾರೆ. ಎಷ್ಟೋ ಜನ ಹೋಗ್ಬಿಟ್ಟು ಅವ್ರ ತಂದೆ ತಾಯಿ ಹತ್ರ ಹೋಗ್ತಾರೆ, ತುಂಬ ಜನ ಅವರ ಫ್ಯಾಮಿಲಿನ ವಾಪಸ್ ಸೇರ್ಕೋತಾರೆ, ಎಷ್ಟೋ ಜನ ಮನೆಗಳನ್ನ ಕಳ್ಕೊಂಡಿದ್ರು ಮನೆಗಳನ್ನ ಕಟ್ಕೊಳೋದು ಸ್ಟಾರ್ಟ್ ಮಾಡ್ತಾರೆ. ಜಪಾನ್ ಓವರಾಲ್ ಟ್ರಾನ್ಸಿಷನ್ ಸ್ಟೇಜಿಗೆ ಬಂದ್ಬಿಡುತ್ತೆ. ಅಲ್ಲಿ ಆಲ್ರೆಡಿ ಬುಲೆಟ್ ಟ್ರೈನ್ ಬರೋವಂಥ ಸ್ಟೇಜ್ವರೆಗೂ ಜಪಾನ್ ಬಂದುಬಿಟ್ಟಿರುತ್ತೆ. ಬಟ್ ಈ ವ್ಯಕ್ತಿ ಮಾತ್ರ ಸೊ ಅದೇ ಜಾಗದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾನೆ. ಸ್ವಲ್ಪ ಸಮಯ ಆದಮೇಲಿಂದ ಒಂದಷ್ಟು ಇವನು ಹುಡುಕ್ಬೇಕಲ್ಲ ಹೇಗಿದ್ರು, ಒಂದಷ್ಟು ಆ ಜಂಗಲ್ ಹತ್ರ ಒಂದಷ್ಟು ಏರೋಪ್ಲೇನ್ಸ್ಗಳು ಬರುತ್ತೆ. ಅದರೊಳಗಡೆ ಬಂದ್ಬಿಟ್ಟು ಒಂದಷ್ಟು ಲೀಫ್ಲೆಟ್ಸ್ಗಳನ್ನೆಲ್ಲ ಬಿಸಾಕ್ತಾರೆ. ಒನೋಡ ಆಲ್ರೆಡಿ ಯುದ್ಧ ಮುಗಿದೋಗಿದೆ, ನೀನೊಬ್ಬ ಮಾತ್ರ ಉಳ್ಕೊಂಡಿದ್ಯಾ, ಆಚೆ ಬಾ ಆಚೆ ಬಾ ಅಂತೇಳ್ಬಿಟ್ಟು ಒಂದಷ್ಟು ಜನ ಅವನ ಜೊತೆಗೆ ಇರ್ತಾರೆ. ಅವರೆಲ್ಲರೂ ಬರ್ತಾರೆ. ಬಟ್ ಇವನು ಆ ಲೀಫ್ಲೆಟನ್ನು ಎತ್ಕೊಂಡು ಓದ್ತಾನೆ, ಯುದ್ಧ ಮುಗ್ದಿದೆ, ನೀನು ಆಚೆ ಬಾ ಅಂತೇಳಿ. ಈಗ ಅವ್ನ ಮೈಂಡ್ ಒಳಗಡೆ ಒಂದು ಕನೆಕ್ಟ್ ಆಯಿತು, ಏನಂತ, ನನ್ನ ಮೇಜರ್ ತನಿಗುಚಿ ಹೇಳಿರೋದು ಏನಂತ, ನಾ ಕರೆಯೋ ನಾ ಕರೆಯೋ ತನಕ ನೀನು ಬರಬೇಡ. ಅಂದರೆ ಇದನ್ನೆಲ್ಲ ಯಾರು ಕಳಿಸ್ತಾ ಇರ್ಬೋದು, ಎನಿಮಿ ಕಳಿಸ್ತಾ ಇದ್ದಾರೆ. ಅಯ್ಯೋ, ಇದು ಪ್ರಾಪಗಂಡ, ಅಂದರೆ ಅವ್ರು ಮಾಡ್ತಾ ಇರುವಂಥ ಸ್ಕೀಮ್ ಇದು. ಸೊ ನಾನು ಆಚೆ ಬರಬಾರ್ದು, ಬಿಕಾಸ್ ನನಗೆ ಯಾರು ಹೇಳ್ಬೇಕಾಗಿರೋದು ವಾಪಸ್ಸು, ಯೋಶಿಮಿ ತನಿಗುಚಿ ಹೇಳ್ಬೇಕು. ಅವ್ರು ಹೇಳೋ ತನಕನೂ ನಾನು ಆಚೆ ಬರೋದಿಲ್ಲ. ಸೊ ಅದೇ ಥರ ಅವನು ಬೈಂಡನ್ನು ಮಾಡಿಕೊಂಡು ಅದರೊಳಗಡೆ ಸುಮಾರು 29 ವರ್ಷಗಳ ಕಾಲ ಅವನು ಕಳೆದ್ಬಿಡ್ತಾನೆ. ಆ್ಯಂಡ್ ಯು ಕ್ಯಾನ್ ಸರ್ಚ್ ದಟ್, ಗೂಗಲಲ್ಲಿ ಇವತ್ತಿಗೂ ಇದೆ ಅದು. ಸೊ ಯಾವಾಗ ಅವರು ಹೊರಗಡೆ ಇರುವಂಥ ಜನಗಳೆಲ್ಲ ಬಂದು ಹೇಳ್ತಿರ್ತಾರೆ, ಅಂದರೆ ಅಲ್ಲಿ ಮಿಲಿಟ್ರಿ ಫೋರ್ಸಸ್ಗಳೆಲ್ಲ ಬಂದು ಏರೋಪ್ಲೇನಿಂದ, ಅವನು ಯಾಕಂದರೆ ಎಲ್ಲಿರ್ತಾನೆ ಅಂತ ಗೊತ್ತಿರಲ್ಲ, ದೊಡ್ಡ ಕಾಡೋದು, ಬಂದು ಕರಿತಾ ಇದ್ರೂ ಅವನು ಆಚೆಗೆ ಹೋಗಿರೋದಿಲ್ಲ. ಆ್ಯಂಡ್ ಒಂದಷ್ಟು ಸಮಯ ಆದಮೇಲಿಂದ ಅವನು ಕಾಡೊಳಗಡೆ ಇರ್ತಾನೆ. ಅಲ್ಲಿ ಯಾವ ಲೆವೆಲ್ಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಯಾರೇ ಒಬ್ಬರು ನಾರ್ಮಲ್ ಪೀಪಲ್ಗಳು ಬಂದ್ರೂ ಅವರು ಶತ್ರುಗಳು ಅಂತ ಹೇಳ್ಬಿಟ್ಟು ಅವ್ರು ಗಾಯ ಮಾಡಿಬಿಡ್ತಿರ್ತಾನೆ ಇವನು, ಅವ್ರನ್ನ ತುಂಬ ಸಾಯಿಸೋದು ಕೊಟ್ಟೋಗ್ತಾ ಇರ್ತಾನೆ. ಸೊ ಅಲ್ಲಿ ತನಕನೂ ಅವನ ಹತ್ರ ಕತ್ತಿ ಇವೆಲ್ಲ ಇಟ್ಕೊಂಡು ಅವ್ರನ್ನೆಲ್ಲ ಅಟ್ಯಾಕ್ ಮಾಡ್ಕೊಂಡೇ ಬರ್ತಿರ್ತಾನೆ. ಯಾಕಂತ ಹೇಳಿದ್ರೆ ತುಂಬ ಟೈಮು ಸತ್ಯ ಮನುಷ್ಯನ ಕಣ್ಣು ಮುಂದೆ ಇದ್ರೂ ಅವನ ಜೊತೆಗೆ ಹಳೆ ಭಯ ಅನ್ನುವಂಥದ್ದು ಸ್ವರೂಪ ಆಗೋಗಿತ್ತು, ಅದನ್ನು ಅಟ್ಯಾಚ್ ಆಗೋಗಿತ್ತು ಅಂತ ಹೇಳಿದ್ರೆ ಅವನು ಸತ್ಯನ ಕಂಡುಬಿಟ್ಟೇ ನೋಡೋದಿಲ್ಲ. ಸೊ ಇವನು ಅದೇ ಥರ ಮಾಡ್ಕೊಂಡಿರ್ತಾನೆ. ಸೊ ಒಬ್ಬೊಬ್ಬರಾಗಿ ಎಲ್ಲ ಸೋಲ್ಜರ್ಸ್ಗಳು ಸರೆಂಡರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವನೊಬ್ಬ ಮಾತ್ರ ಒಳಗಡೆನೆ ಉಳ್ಕೊಂಡ್ಬಿಟ್ಟು ಸೊ ಇವನು ಆಚೆನೇ ಬರೋದಿಲ್ಲ. ಸೊ ಒಂದಷ್ಟು ಟೈಮ್ ಆಗುತ್ತೆ. ಅದಾದಮೇಲೆ ಒಬ್ಬ ಜಾಪನೀಸ್ ಟ್ರಾವೆಲರ್ ಒಬ್ಬ ಬರ್ತಾನೆ. ಅವನು ಒನಡಾನ ಹುಡುಕ್ತಾ ಬರ್ತಾನೆ. ಸೊ ಬಂದಾದ್ಮೇಲೆ ಒನಡಾ ಒಂದು ಸಲ ಸಿಗ್ತಾನೆ. ಸಿಕ್ಕಾದ್ಮೇಲೆ ಹೇಳ್ತಾನೆ, 29 ವರ್ಷದ ಕೆಳಗಡೆನೆ ವಾರ ಮುಗಿದೋಯ್ತಪ್ಪ, ಇನ್ನೂ ನೀನು ಯಾಕೆ ಇದ್ರೊಳಗಡೆ ಇದೆ ಜಂಗಲಲ್ಲಿ, ಬಾ ಆಚೆಗೆ. ಇಲ್ಲ ನಾನು ಬರೋದಿಲ್ಲ, ನನಗೆ ತನಿಗುಚಿ, ಯೋಶಿಮಾ ತನಿಗುಚಿ ಯಾರಿದ್ದಾರೆ ಅವರೇ ಬಂದ್ಬಿಟ್ಟು ನನಗೆ ಹೇಳ್ಬೇಕು, ಅವಾಗ ಮಾತ್ರ ನಾನು ಆಚೆ ಬರೋದು ಅಂತೇಳಿ. ಸರಿ, ಜಾಪನೀಸ್ ಟ್ರಾವೆಲರು ನೊರಿಯೋ ಸುಜುಕಿ ಅಂತ ಹೇಳಿ ಇವನು ವಾಪಸ್ ನಾಡಿಗೆ ಹೋಗ್ತಾನೆ. ಹೋಗ್ಬಿಟ್ಟಲ್ಲೆಲ್ಲ ಈ ಥರ ಬರಲ್ಲ ಅಂತ ಇದ್ದಾನೆ, ಅವರೇ ಬರಬೇಕಂತೆ ಅಂತ. ಪಾಪ ಅವ್ರು ರಿಟೈರ್ಮೆಂಟ್ ಆಗೋಗಿದೆ ಆಲ್ರೆಡಿ. ಸೊ ಕೊನೆಗೆ ಅವ್ರನ್ನ ಹುಡುಕ್ತಾರೆ. ಅವರೊಂದು ಬುಕ್ ಸೇಲ್ಸ್ ಮಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಆವಾಗ ಅವರು ಹೊಸ ಆರ್ಡರನ್ನು ಅವ್ನ ಮುಂದೆ ಓದ್ತಾರೆ. ಏನಂತ, ಸೊ ಒನೋಡ, ಇವತ್ತು ನಿನ್ನ ಡ್ಯೂಟಿಯಿಂದ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ನೀನು ಮುಕ್ತ, ಇಲ್ಲಿಂದ ನೀನು ಆಚೆಗೆ ಬಾ ಅಂತೇಳಿ. ಅವತ್ತು ಅವನು ಒಪ್ಕೊಂಡು ಆಚೆ ಬರ್ತಾನೆ. ಆ್ಯಕ್ಚುಲಿ ನಿಜವಾದ ಯುದ್ಧ ಆಲ್ರೆಡಿ 29 ವರ್ಷ ಕೆಳಗಡೆನೆ ಮುಗಿದೋಗಿದೆ. ಆದರೆ ಒನೋಡಾಗೆ ಇವತ್ತು ಆ ಯುದ್ಧ ಮುಗಿತಾ ಇದೆ. ಭಾಳಷ್ಟು ಜನಗಳು ಮನಸ್ಸಿನಲ್ಲಿ ಮಾಡ್ತಾ ಇರೋ ಅಥವಾ ನಿಜ ಜೀವನದಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಇದೇನೇನೆ. ಅರ್ಥ ಏನಂದರೆ, ಈಗ 1974 ಮಾರ್ಚ್ ಮಂತಲ್ಲಿ ಸೊ ಇಟ್ಸ್ ಆಲ್ ಸೆಟೆಡ್ ಡೌನ್. ಈಗ ಅವ್ರ ಹತ್ರ ಲಾಯಲ್ಟಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಏನಿರಲಿಲ್ಲ. ಅಂದರೆ ಒನೋಡಾ ಹತ್ರ ಲಾಯಲ್ಟಿ, ಅವ್ರಿಗೆ ಸಾಯೋವರೆಗೂ ನಾನು ಇಲ್ಲೇ ಇರ್ತೀನಿ ಬೇಕಿದ್ರೆ ಅನ್ನುವಂಥ ಲಾಯಲ್ಟಿ ಇರ್ತಿತ್ತು. ಕೆಪಾಸಿಟಿ ಇರಲಿಲ್ಲ ಅಂತ ಏನಿರಲಿಲ್ಲ. 29 ವರ್ಷ ಸರ್ವೈವ್ ಆಗ್ತಾಯಿದ್ರು, ಆದರೂ ಅವ್ರಿಗೆ ಕೆಪಾಸಿಟಿ ಇರಲಿಲ್ಲ ಅಂತನೂ ಅಲ್ಲ. ಆದರೆ ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ,
ಅವ್ರು ಆಲ್ರೆಡಿ ಎಕ್ಸ್ಪೈರ್ಡ್ ವಾರ್ಗೆ ಸರ್ವಿಸ್ ಕೊಡ್ತಾ ಇರ್ತಾರೆ. ನಮ್ಮಲ್ಲೂ ಭಾಳಷ್ಟು ಜನಗಳು ಮಾಡುವಂಥ ಮಿಸ್ಟೇಕ್ ಇದೇನೆ, ಯಾವತ್ತೋ ಮುಗಿದೋದಂಥ ಯುದ್ಧಕ್ಕೆ ಇವತ್ತಿಗೂ ಫೈಟ್ ಮಾಡ್ತಿರ್ತಾರೆ. ಯಾಕಂದರೆ ಸ್ಟ್ರೆಂತು ಮನುಷ್ಯನಿಗೆ ಯಾವಾಗಲೂ ಬ್ಲೆಸ್ಸಿಂಗ್ ಆಗಿರೋದಿಲ್ಲ. ತುಂಬ ಜನ ಹೋದರೆ ನಾನು ಒಳ್ಳೆ ಸ್ಟ್ರೆಂತ್ ಇದೆ, ನಾನು ನನಗದು ಬ್ಲೆಸ್ಸಿಂಗ್ ಅಂತ ಬಿಟ್ಟು, ನೋ, ಬರೀ ಸ್ಟ್ರೆಂತ್ ಯಾವತ್ತೂ ಬ್ಲೆಸ್ಸಿಂಗ್ ಅಲ್ಲ. ಆ ಸ್ಟ್ರೆಂತನ್ನು ಯಾವ ಡೈರೆಕ್ಷನಲ್ಲಿ ಹರಿಸ್ತಾ ಇದ್ದಾರೆ ಅನ್ನೋದೇ ಸ್ಟ್ರೆಂತ್, ದಟ್ ಈಸ್ ಅ ಬ್ಲೆಸ್ಸಿಂಗ್. ಸೊ ಎಷ್ಟೊಂದು ಜನಗಳು ಈ ಹಿಂದೆ ಯಾವಾಗಲೂ ಒಂದ್ಸಲ ಮುಗ್ದೋಗ್ಬಿಟ್ಟಿರುತ್ತೆ. ಈಗ ಒಂದು ರಿಲೇಷನ್ಶಿಪ್ಸಲ್ಲಿ ಇರ್ತಾರೆ, ಅವ್ರು ಯಾವತ್ತೂ ಒಂದಿನ ಅವನು ಬೈದೋ ಏನೋ ಜಗಳ ಮಾಡ್ಕೊಂಡು ಯಾವತ್ತೂ ಮುಗ್ದೋಗ್ಬಿಟ್ಟಿರುತ್ತೆ. ಅಂದರೆ ಅದು ವಾರ ಮುಗ್ದೋಗಿದೆ. ಆದರೆ ಇವತ್ತಿಗೂ ಮನಸ್ಸಿನ ಒಳಗಡೆ ಯಾರೋ ಒಬ್ಬರು ಆರ್ಡ್ರ್ ಕೊಟ್ಟಿದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಅವನ ಜೊತೆಗೆ ಅವರು ಯುದ್ಧ ಮಾಡ್ತಿರ್ತಾರೆ, ಮಾನಸಿಕವಾಗಿ ಯುದ್ಧ ಮಾಡ್ತಿರ್ತಾರೆ. ಆ್ಯಂಡ್ ಸೊ ತುಂಬ ಸಿಚುವೇಶನ್ಸು ನಮ್ಮೊಳಗಡೆ ಇರುವಂಥ ವಾರ್ ಏನಾದರೂ ಹೀಲ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಗುಂಡುಗಳು ನಮ್ಮನ್ನು ಹರ್ಟ್ ಮಾಡಿದವ್ರ ಮೇಲೆ ಬೀಳೋದಿಲ್ಲ. ಯಾರು ನಮ್ಮನ್ನು ಪ್ರೀತಿಸ್ತಾ ಇರ್ತಾರೆ ಆ ಇನೋಸೆಂಟ್ ಜನಗಳ ಮೇಲೆ ಬೀಳ್ತಾ ಇರುತ್ತೆ. ಬಿಕಾಸ್ ಅದಿನ್ನೂ ವಾರ್ ಅದು ಹೀಲ್ ಆಗಿಲ್ಲ, ಅದು ಒಳಗಡೆನೆ ಇನ್ನೊಂದು ಉಳಿದೋಗ್ಬಿಟ್ಟಿರುತ್ತೆ. ಸೊ ಸೇಮ್ ವೇ ಕಾಸ್ಮೋಸ್ ಅಂದರೆ ಇನ್ನೊಂದು ಯೂನಿವರ್ಸ್ ಅಥವಾ ನಾವು ಲಕ್ಷ್ಮಿ ಇವ್ರು ಸಹ ನಮ್ಗೆ ಯಾವಾಗಲೂ ಒಂದಷ್ಟು ಲೀಫ್ಲೆಟ್ಸ್ಗಳನ್ನ ಹಾಕ್ತಿರ್ತಾರೆ ಮೇಲ್ಗಡೆಯಿಂದ. ಅದು ಮುಗಿದೋಗಿದೆಯಪ್ಪ, ನಿನ್ಗೆ ಈ ಹಿಂದೆ ಒಂದು ಮನಿ ಪ್ರಾಬ್ಲಮ್ ಇತ್ತು, ಇವತ್ತಿನ ಅದರಿಂದ ಆಚೆ ಬಂದಿದೆಯಾ, ಇವತ್ತಿಂದ ಆಚೆಗೆ ನಿನ್ನ ಯೋಚನೆಗಳು ಬೇರೆ ಇರಬೇಕು ಅಂತ. ಇಲ್ಲ ಇಲ್ಲ, ನನಗೆ ಅವತ್ತು ಮನಿ ಪ್ರಾಬ್ಲಮ್ ಇತ್ತಲ್ವಾ, ಇವತ್ತೂ ನಾನು ಅದೇ ಥರ ನಡ್ಕೋತೀನಿ. ನನಗೆ ಯಾರಿನಾದ್ರು ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿತ್ತಲ್ವಾ, ಇವತ್ತಿಗೂ ನನ್ನ ಜೊತೆಯಲ್ಲಿ ಇರುವಂಥವ್ರು ಎಲ್ಲ ರಿಲೇಷನ್ಶಿಪ್ಸ್ಗಳಲ್ಲಿ ಅದೇ ಥರ ನಡ್ಕೋತೀನಿ. ಯಾರೋ ಒಬ್ಬ ಬಾಸ್ ನನಗೆ ಅವಮಾನ ಮಾಡಿದ್ದ ಅಲ್ವಾ, ಅದೇ ಭಯದಲ್ಲಿ ಇವತ್ತು ಎಲ್ಲ ಬಾಸಸ್ಗಳನ್ನೂ ನಾನು ನೋಡ್ತಾ ಇರ್ತೀನಿ. ಅಂದರೆ ಆ ಯುದ್ಧ ಯಾವತ್ತೋ ಮುಗಿದೋಗಿದೆ, ಆದರೆ ಮುಗಿದೋಗಿರುವಂಥ ಯುದ್ಧಕ್ಕೆ ಅಂದರೆ ಎಕ್ಸ್ಪೈರ್ಡ್ ವಾರ್ಗೆ ಇವತ್ತಿಗೂ ಅವರು ಸರ್ವಿಸ್ ಕೊಡ್ತಾ ಇರ್ತಾರೆ ಭಾಳಷ್ಟು ಜನಗಳು. ಆಗುವಂಥದ್ದೇ ಇದು ಲೈಫಲ್ಲಿ. ವಿಚ್ ಮೀನ್ಸ್ ಯಾವ ವಾರು ಮುಗಿದೋಗಿದೆ ಅದನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ಮೆಚ್ಯೂರಿಟಿನೇ. ಯೂನಿವರ್ಸ್ ಬಂದು ಹೇಳುತ್ತೆ, ನೋಡಪ್ಪ ಈ ಹಿಂದೆ ಪ್ರಾಬ್ಲಮ್ ಇತ್ತು ನಿಂಗೆ, ಹೌದು, ಬಟ್ ಇವತ್ತು ಆ ಪ್ರಾಬ್ಲಮಿಂದ ಆಚೆ ಬಂದಿದೆಯಾ, ಇಲ್ಲ ಇಲ್ಲ, ನಾವು ಅದನ್ನು ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಆ್ಯಂಡ್ ಹೇಳುತ್ತದು, ನೋಡಪ್ಪ ನೀನು ಅವತ್ತು ಒಂದು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಡ್ಯಾಮೇಜ್ ಮಾಡ್ಕೊಂಡಿದ್ದೆ, ಇನ್ನು ಮುಂದೆ ಎಲ್ಲರೂ ಹಂಗೆ ಇರೋದಿಲ್ಲ, ಬೇರೆ ರಿಲೇಷನ್ಶಿಪ್ ಇರುತ್ತೆ ಬಾ. ಇಲ್ಲ ಇಲ್ಲ ಇಲ್ಲ, ನಾನು ಯಾಕಂದರೆ ಹಳೇದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಹಳೇದು ಪಾಸ್ಟ್ ಇದೆಯಲ್ಲ, ಅದನ್ನೇ ನಾನು ಹಿಡ್ಕೊಂಡು ಕೂತಿರ್ತೀನಿ ಅಂತ ಹೇಳಿ. ಆ್ಯಂಡ್ ಯಾವಾಗ್ಲೂ ಮುಗಿದು ಹೋದ ಯುದ್ಧಕ್ಕೆ ಯಾರು ತಮ್ಮ ಮನಸ್ಸನ್ನು ಕೊಡ್ತಾರೋ ಅವ್ರು ಇನ್ನೂ ಆರಂಭವಾಗಿರಬೇಕಾದಂಥ ಜೀವನಕ್ಕೆ ಅವರು ಅರ್ಪಿಸೋದಿಲ್ಲ. ಯಾಕಂದರೆ ಅವರು ಪಾಸ್ಟ್ ಒಳಗಡೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಕೆಲವರು ಜೀವನದಲ್ಲಿ ಸೋಲ್ತಾ ಇರೋದಿಲ್ಲ, ಅವರು ಮುಗಿದು ಹೋಗಿರುವಂಥ ಯುದ್ಧವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಲ್ವಾ. ಭಾಳಷ್ಟು ಅಂದರೆ ಆಲ್ರೆಡಿ ಯುದ್ಧ ಮುಗಿದೋಗ್ಬಿಟ್ಟಿರುತ್ತೆ, ಬಟ್ ಅದನ್ನು ಮತ್ತೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿರ್ತಾರೆ. ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಪ್ರೆಸೆಂಟ್ ಕರ್ಕೊಂಡ್ಬಂದು ಈ ಸಿಚುವೇಶನ್ ಇಂದ ಹೊರಗೆ ಬರೋದು ಹೇಗೆ, ಅದಕ್ಕೆ ಟಿಪ್ಸ್ ಇದೆಯಾ? ಎಸ್, ಸೊ ಅದನ್ನೇ ನಾವು ಆ್ಯಕ್ಚುಲಿ ದೆರ್ ಈಸ್ ಒನ್ ಆ್ಯಕ್ಟಿವಿಟಿ ದ ಪೀಪಲ್ ಕ್ಯಾನ್ ಡೂ. ಇಟ್ಸ್ ವೆರಿ ಈಸಿ. ಇದಕ್ಕೊಂದು 10 minutes ಟೈಮ್ನ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಆ ಆ್ಯಕ್ಟಿವಿಟಿ ಮಾಡ್ಬೋದು. ದ ಆ್ಯಕ್ಟಿವಿಟಿ ನೇಮ್ ಇಸ್ ಲಾಸ್ಟ್ ಲೆಟರ್ ಟು ಅ ಬ್ಯಾಟಲ್ ಫೀಲ್ಡ್ ಅಂತ. ಓಕೆ, ಇದನ್ನು ಏನು sureshshaiva.com/tools ಅಂತ ಒಂದು ಸೈಟ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ದ ಲಾಸ್ಟ್ ಲೆಟರ್ ಫ್ರಮ್ ಬ್ಯಾಟಲ್ ಫೀಲ್ಡ್ ಅಂತೇಳಿ, ಅಂದರೆ ಮುಗಿದೋದ ಯುದ್ಧಕ್ಕೆ ನೀವು ಬರೆಯುವಂಥ ಕೊನೆ ಪತ್ರ ಇದು, ಆಯಿತಾ. ಸೊ ಇದರೊಳಗಡೆ ಒಂದಷ್ಟು ಕ್ವಶನ್ಸ್ಗಳಿದೆ, ಅಂದರೆ ಇದೇ ಇನ್ಸಿಡೆಂಟನ್ನು ಹಾಕಿನ ಒಂದಷ್ಟು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದೀನಿ, ಸೊ ದಟ್ ಇಟ್ ಹೆಲ್ಪ್ಸ್ ಪೀಪಲ್ ಅಂತೇಳಿ. ಸೊ ನಮ್ಮೊಳಗಡೆ ಹೀಲ್ ಆಗದೆ ಇರುವಂಥದ್ದು ಏನೇನು ಸಿಚುವೇಶನ್ಸ್ಗಳಿದೆ, ಪೀಪಲ್ ಆರ್ ಗೋಯಿಂಗ್ ಟು ರೈಟ್ ದ್ಯಾಟ್. ಅದನ್ನು ಬರಿಬೇಕಿಲ್ಲಿ. ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅದನ್ನು ಬರೀತಾರೆ. ಅಂದರೆ ಆಲ್ರೆಡಿ ಅದಿದೆ, ಆ ಕಾರಣಕ್ಕೋಸ್ಕರ ನಾನು ಯಾರಿಗೆ ಹರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬಿಕಾಸ್ ದೆರ್ ಈಸ್ ಅ ಸೇಯಿಂಗ್, ನೀವು ಯಾವತ್ತು ನಿಮ್ಗಾಗಿರೋ ಹರ್ಟನ್ನ ನೀವು ಹೀಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆನಲ್ಲಿರೋರನ್ನ ನೀವು ಕಟ್ ಮಾಡ್ತಾ ಇರ್ತೀರಾ ಅಂತ. ಇವಾಗ ಯಾವಾಗಲೂ ಒಂದ್ಸಲ ಪಾಸ್ಟರ್ ಆಗೋಗಿರುತ್ತೆ, ಬಟ್ ಅವ್ರು ಇವತ್ತಿಗೂ ಜೊತೆನಲ್ಲಿರೋರ್ಗೆ ಎಲ್ಲರಿಗೂ ಬೈಕೊಂಡು ತಿರುಗಾಡ್ತಿರ್ತಾರೆ. ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಮನೇಲಿ ತೊಗೊಂಡು ಹೆಂಡತಿ ಮಕ್ಕಳ ಮೇಲೆ ಕೂಗಾಡ್ತಿರ್ತಾರೆ. ಯಾಕಂದರೆ ಅದು ಆಗೋಗಿದೆ, ಬಟ್ ಅದ್ರ ಡೆಲಿವರಿಯಲ್ಲಿ ಆಗ್ತಾ ಇದೆ, ಮನೆಯಲ್ಲಿ ಆಗ್ತಾ ಇದೆ. ಸೊ ದಟ್ಸ್ ವಾಟ್ ಹ್ಯಾಪನ್ಸ್ ವಿತ್ ಪೀಪಲ್. ಆ್ಯಂಡ್ ಇದನ್ನು ಬರೆಯೋದ್ರಿಂದ ಇದು ಹೌಸ್ ವೈಫ್ಗಳಾಗಿರಲಿ ಅಥವಾ ಎಂಪ್ಲಾಯ್ ಆಗಿರಲಿ, ಬಿಸ್ನೆಸ್ ಓನರ್ಸ್ಗಳಾಗಿರಲಿ, ಸ್ಟೂಡೆಂಟ್ಸ್ಗಳಾಗಿರಲಿ, ಎನಿಬಡಿ ಕ್ಯಾನ್ ಯೂಸ್ ದಿಸ್ ಫಾರ್ಮೆಟ್. ಸೊ ಇದೊಂದು 3 ಪೇಜ್ ಇದೆ ಅಷ್ಟೇನೆ. ಒಂದು 20 ನಿಮಿಷ ಟೈಮ್ನ ತೊಗೊಂಡು sureshshaiva.com/tools ಹೇಳಿದ್ನಲ್ಲ, ಅದ್ರೊಳಗಡೆಯಿಂದ ಬರೆದ್ರಿ ಅಂತ ಹೇಳಿದ್ರೆ, ಸೊ ಪೀಪಲ್ ಆರ್ ಗೋಯಿಂಗ್ ಟು ಎನ್ರಿಚ್ ದೇರ್ ಲೈಫ್. ಆ್ಯಂಡ್ ನಮ್ಮದೊಂದು 3 months ಒಂದು ಪ್ರೋಗ್ರಾಮ್ ನಡೆಯುತ್ತೆ ಮೇಡಮ್, ವೆಲ್ತ್ ಎನರ್ಜಿ ಫ್ಲೋ ಅಂತೇಳಿ. ಆ ಪ್ರೋಗ್ರಾಮಲ್ಲಿ ನಾನು ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಎವ್ರಿ ವೀಕ್ ಅಂದರೆ ಎವ್ರಿ ಥರ್ಸ್ಡೇ ನಡೆಯುತ್ತೆ, ಒಂದು ಫಾರ್ಮೆಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ಬ್ಯೂಟಿ ಏನಂತ ಹೇಳಿದ್ರೆ, ಪ್ರತಿ ಟೈಮೂ ಅವ್ರ ಫಾರ್ಮೆಟ್ಸ್ಗಳನ್ನ ಫಾಲೋ ಮಾಡಿ ಬರೆದಾಗ
ಅವ್ರಿಗೆ ಗೊತ್ತಿಲ್ಲ ನಂಗೆ ಒಳಗಡೆಯಿಂದ ತುಂಬ ಚೇಂಜಸ್ಗಳಾಗ್ತಾ ಇರತ್ತೆ ಅವ್ರಿಗೆ. ಸೊ ಯಾಕಂದರೆ ನಾವು ಬರೀ ಟಿಪ್ಸ್ಗಳನ್ನು ಕೇಳೋದ್ರಿಂದ ಮಾತ್ರ ಲೈಫಲ್ಲಿ ಮೇಲೆ ಬರೋದಿಲ್ಲ. ಆ ಟಿಪ್ಸಿಗೆ ಸರಿಯಾಗಿ ತಗೊಳ್ಳುವಂಥ ಆ್ಯಕ್ಷನ್ಸ್ಗಳಿಂದ ಮೇಲೆ ಬರ್ತೀವಿ. ಸೊ ಇವೆಲ್ಲ ಈ ಆ್ಯಕ್ಷನ್ಸ್ಗಳದೇನೆ ಅದನ್ನೇ ಹೇಳೋದು. ಅಂದರೆ ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ಮಾತ್ರ ಅಲ್ಲ, ಆ ಲಕ್ಷ್ಮೀ ಪೂಜೆ ಮಾಡೋದ್ರ ಜೊತೆಗೆ ಸರಿಯಾದ ಆ್ಯಕ್ಷನ್ಸ್ಗಳು ತಗೊಳ್ಬೇಕಂತ. ಸರಿ, ಯೂತಲ್ಲಿ ಸಾಕಷ್ಟು ಜನ ಒಬ್ರನ್ನೊಬ್ರು ಕಂಪೇರ್ ಮಾಡ್ಕೋತಾರೆ. ಅಂದ್ರೆ ಈಗ ಅವ್ರಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆ, ಅವ್ರ ಮೇಲೆ ತುಂಬಾ ಜೋರಾಗಿದ್ದಾರೆ, ಸೊ ನ್ಯಾಚುರಲಿ ಅವನು ಚೆನ್ನಾಗಾಗ್ತಾನೆ, ನಮ್ಮ ಮನೇಲಿ ಏನೂ ಇಲ್ಲ ಹಾಗಾಗಿ ನಾನು ಹೀಗೆ ಏನೋ ಅಂತ ಅವ್ರಿಗವ್ರೇನೋ ಕುಗ್ಗಿಸ್ಕೊಳ್ತಿರ್ತಾರೆ. ಹಾಗಾದ್ರೆ ಬ್ಯಾಕ್ಗ್ರೌಂಡ್ ಜೋರ್ ಇದ್ದವರೇ ಮುಂದೆ ಬರಬೇಕು ಅಂತಾನ, ಅಥವಾ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇರೋರು ಕೂಡ ಲೈಫಲ್ಲಿ ಮೇಲ್ ಬರ್ಬಹುದಾ ಅನ್ನೋದು ಆ ಒಂದು ಪ್ರಶ್ನೆ ಸುಮಾರು ಜನದ ಮನಸ್ಸಲ್ಲಿರುತ್ತೆ. ಏನ್ ಹೇಳ್ತೀರಾ ಅಂತ? ಅಂದರೆ ಇಟ್ಸ್ ಲೈಕ್ ಅ ಬಿಲೀಫ್ ಸಿಸ್ಟಮ್ ಆಯಿತಾ, ಪ್ರತಿಯೊಬ್ಬ ಮನುಷ್ಯಂಗೆ ಇರುವಂಥದ್ದು. ಇದಕ್ಕೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ. ಏನಂದರೆ ಜಪನೀಸ್ ಒಬ್ಬ ಮಿಲಿಟರಿ ಮ್ಯಾನ್ ಇರ್ತಾರೆ, ಅವ್ರ ಹೆಸರು ನೊಬುನಗ ಅಂತ ಹೇಳಿ. ಅವ್ರು ಏನಂದರೆ ಅವ್ರದ್ದು ಆರ್ಮಿ ತುಂಬ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅವ್ರ ಸೋಲ್ಜರ್ಸ್ಗಳು ನೋಡಿದ್ರೆ ಸಣ್ಣದು, ಮತ್ತು ಅವರ ಟೋಟಲ್ ವೆಪನ್ಸ್ಗಳು ನೋಡಿದ್ರೆ ಚಿಕ್ಕದು, ಎಲ್ಲವೂ ಚಿಕ್ಕದಿರುತ್ತೆ. ಅವ್ರಿಗೊಂದ್ಸಲ ಯುದ್ಧ ಅನೌನ್ಸ್ ಆದಾಗ ಇವ್ರಿಗೆ ಒಳಗಡೆಯಿಂದ ಸೋಲ್ಜರ್ಸ್ಗಳಿಗೆಲ್ಲ ಭಯ ಆಗ್ಬಿಡುತ್ತೆ. ಏನಂತ, ಆಪೋಸಿಟ್ ಸೈಡ್ ನೋಡಪ್ಪ ಎಷ್ಟೊಂದು ಗ್ಯಾಂಗ್ ಇದೆ, ಸೊ ಈ ಕಡೆ ಸೈಡ್ ನಮ್ಮನ್ನು ನೋಡಿದ್ರೆ ಬರೀ ನಾವೆಲ್ಲ ಸಣ್ಣವರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಯೋಚನೆ ಬಂದ್ಬಿಡುತ್ತೆ. ದೆನ್ ಯಾವಾಗ್ಲೂ ಮನುಷ್ಯ ಹೊರಗಡೆ ಸೋಲೋದಕ್ಕಿಂತ ಮುಂಚೆನೆ ಇಮ್ಯಾಜಿನೇಷನ್ ಸೋತೋಗ್ಬಿಟ್ರೆ ಹೊರಗಡೆ ನಿಜವಾಗ್ಲೂ ಸೋಲ್ತಾನೆ. ಸೊ ಇವರೆಲ್ಲ ಇಮ್ಯಾಜಿನೇಷನ್ ಸೋತೋಗ್ಬಿಟ್ಟಿರ್ತಾರೆ. ದೆನ್ ನೊಬುನಗ ಏನು ಮಾಡ್ತಾರೆ, ಸರಿ ಆಯಿತು ಒಂದು ಕೆಲಸ ಮಾಡಿ, ನೀವೇನು ನಂಬ್ತೀರಿ? ನಾವು ದೇವ್ರನ್ನ ತುಂಬ ನಂಬ್ತೀವಿ ಸರ್. ಸರಿ ಆಯ್ತು, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಟೆಂಪಲ್, ಒಂದು ದೇವಸ್ಥಾನ ಕರ್ಕೊಂಡೋಗ್ಬಿಟ್ಟು ಈಗ ಎಲ್ಲರೂ ದೇವ್ರ ಹತ್ರ ಕೈ ಮುಗಿರಿ ಅಂತ ಎಲ್ಲ ಕೈ ಮುಗಿತಾರೆ. ಈಗೆಲ್ಲ ಪ್ರೇ ಮಾಡಿ, ಎಲ್ಲ ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ ನೋಡಿ, ಇವಾಗ ನನ್ನ ಹತ್ರ ಒಂದು ಕಾಯಿನ್ ಇದೆ, ಈ ಕಾಯಿನನ್ನು ನಾನು ಟಾಸ್ ಮಾಡ್ತೀನಿ. ಟಾಸ್ ಮಾಡಿದಾಗ ಇದಕ್ಕೇನಾದರೂ ಹೆಡ್ ಬಿತ್ತು ಅಂದರೆ ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಓ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಒಬ್ಬ ಬಂದ್ಬಿಟ್ಟು ಹೇಳ್ತಾನೆ, ಒನ್ ಟೈಮ್ ಏನೋ ಬಂದ್ಬಿಡುತ್ತೆ, ಬಟ್ ಅದು ಫ್ಲೂಕ್ ಆಗಿರ್ಬೋದಲ್ಲ, 3 ಸಲ ಮಾಡಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಟೊಬುನಗ ಇಟ್ಕೊಂಡು ಕಾಯಿನನ್ನು ಟಾಸ್ ಮಾಡ್ತಾರೆ. ಟಾಸ್ ಮಾಡಿದ ತಕ್ಷಣ ಪಟ್ ಅಂತ ಹೇಳ್ಬಿಟ್ಟು ಬೀಳುತ್ತೆ ಕಾಯಿನು. ಆಮೇಲಿಂದ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಯ್ಯೋ ದೇವ್ರೆ ಹೆಡ್ ಬರಲಪ್ಪ, ಯಾಕಂದ್ರೆ ಗೆಲ್ಬೇಕಲ್ಲ. ಸೊ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದಾರೆ, ಹೆಡ್ ಬರಲಪ್ಪ. ಸೊ ಅವಾಗ ವಾಪಸ್ ತೆಗೆದು ನೋಡ್ತಾರೆ, ಹೆಡ್ ಬಂದಿದೆ. ಎಲ್ಲರೂ ಓ ಅಂತ ಹೇಳ್ಬಿಟ್ಟು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೊಂದು ಸಲ ಎರಡನೇ ಸಲ ಟಾಸ್ ಮಾಡಿ ಎರಡನೇ ಸಲ ಕಾಯಿನನ್ನು ಮೇಲ್ಗಡೆ ಎಸಿತಾರೆ, ಕೈನ ಮುಚ್ತಾರೆ. ವಾಪಸ್ ತೆಗೆಯುವಂಥ ಸಂದರ್ಭದಲ್ಲಿ ಮತ್ತೆ ನೋಡ್ತಾರೆ, ಮತ್ತೆ ಹೆಡ್ ಬಂದ್ಬಿಟ್ಟಿದೆ. ಎಲ್ಲರಿಗೂ ಫುಲ್ ಖುಷಿ, ಓ ನಾವು ಗೆಲ್ಲೋ ಚಾನ್ಸಸ್ ತುಂಬ ಹತ್ರ ಇದೆ. ಈಗ ಆಲ್ಮೋಸ್ಟ್ ಒಂದು 70% ಅಷ್ಟು ಗೆಲ್ಲೋ ಚಾನ್ಸಸ್ ಬಂತು. ಈಗ ಲಾಸ್ಟ್ ಟೈಮ್ ಎಲ್ಲರಿಗೂ ಒಳಗಡೆಯಿಂದ ಡಗಡ ಅಂತ ಹೊಡ್ಕೊಳ್ತಾ ಇರುತ್ತೆ. ಸೊ ಈಗೆಲ್ಲರೂ ಮತ್ತೊಂದು ಸಲ ಕೈ ಮುಗಿರಿ, ದೇವ್ರನ್ನ ಗೆಲ್ಲೋದಕ್ಕೆ ಹೇಳಿ, ನಂಗೊಂದು ಸೈನ್ ಕೊಡೋದಕ್ಕೆ ಹೇಳಿ ದೇವ್ರಿಗೆ. ಸೊ ವಾಪಸ್ಸು ಆ ಕಾಯಿನನ್ನು ಮೇಲ್ಗಡೆ ಎಸಿತಾರೆ. ಎಸ್ತಾದ್ಮೇಲಿಂದ ಮತ್ತೆ ಮುಚ್ತಾರೆ. ಇವಾಗ ಏನು ಬಂದಿದೆ ಅಂತೇಳ್ಬಿಟ್ಟು ನೋಡೋಣ ಅನ್ನೋಷ್ಟೊತ್ತಿಗೆ ಎಲ್ಲರಿಗೂ ಭಯ ಆಗೋಗಿರುತ್ತೆ, ಏನು ಬಂದಿರುತ್ತೆ ಅಂತೇಳಿ. ಮತ್ತು ಈ ಟೈಮ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಆವಾಗಲೂ ಹೆಡ್ ಬಂದ್ಬಿಡ್ತು. ಎಲ್ಲರೂ ಒಳಗಡೆ ಕಾನ್ಫಿಡೆನ್ಸ್ ಅಂತೂ ಭಯಂಕರ ಜಾಸ್ತಿ ಆಗ್ಬಿಡುತ್ತೆ. ನಾವೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ಅವರ ಆರ್ಮಿ ಜೊತೆಗೆ ಹೋಗಿ ಎಲ್ಲರ ಜೊತೆ ಫೈಟ್ ಮಾಡ್ತಾರೆ. ಕೊನೆಗೆ ಇವ್ರಿಗೆ ಗೆದ್ಬಿಡ್ತಾರೆ. ಗೆದ್ದಾದ್ಮೇಲೆ ಮತ್ತೆ ಎಲ್ಲ ಕೃತಜ್ಞತೆ ಹೇಳ್ಬೇಕಲ್ಲ ದೇವ್ರಿಗೆ. ಎಲ್ಲ ಹೇಳ್ತಾರೆ, ನಮ್ಮನ್ನ ದೇವರೇ ಗೆಲ್ಸಿದ್ದು, ಸೊ ಬನ್ನಿ ಎಲ್ಲ ಹೋಗ್ಬಿಟ್ಟು ದೇವ್ರ ಹತ್ರ ಕೃತಜ್ಞತೆ ಹೇಳ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾರೆ. ಎಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ಕೃತಜ್ಞತೆ ಎಲ್ಲ ಹೇಳ್ತಾರೆ. ಆವಾಗ ನೊಬುನಗ ಒಂದು ಕಾಯಿನನ್ನು ಹಿಡ್ಕೊಂಬಿಟ್ಟು ಅವನು ಹೇಳ್ತಾನೆ, ಆ್ಯಕ್ಚುಲಿ ನೀವೆಲ್ಲ ಗೆದ್ದಿದ್ದು ದೇವರಿಂದಾನೇ ಹೌದು, ಆದರೆ ಅದಕ್ಕೆ ಸಹಾಯ ಮಾಡಿದೆ ಈ ಕಾಯಿನು, ಇದಕ್ಕೂ ನಾವು ಕೃತಜ್ಞತೆ ಹೇಳಬೇಕು ಅಂತ. ಹೌದಾ, ಹೇಗೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ನಾವೊಂದು ಶಾಂಭವಿ ಅಥವಾ ಭೈರವಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವಯಸ್ಸಲ್ಲಿ ಒಂದು ಮೂವಿ ನೋಡಿದ್ದು, ಅದು ಒಂದು ಬೇಬಿ ಶಾಮಿಲಿದು. ಅದರಲ್ಲಿ ಅವ್ರು ಯಾವಾಗಲೂ ಇಟ್ಕೊಂಡು ಆಡಿಸ್ತಾ ಇರ್ತಾರೆ, ಎರಡೂ ಕಡೆ ಹೆಡ್ ಇರುತ್ತದೆ. ಸೇಮ್ ವೇ ಇವಂದು ಅಷ್ಟೇ, ಎರಡೂ ಕಡೆಗೆ ಹೆಡ್ಡೇ ಇರುತ್ತೆ. ಅದಾದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಡಿವೈನ್ ಪವರು ಗೆಲ್ತು, ಜೊತೆಗೆ ಇವ್ರ ಆರ್ಮಿನೂ ಗೆಲ್ತು. ಸೊ ದೆನ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ಸಣ್ಣ ಕಾಯಿನು ಯಾವತ್ತೂ ಕತ್ತಿ ಹಿಡಿಲಿಲ್ಲ, ವೆಪನ್ ಹಿಡಿಲಿಲ್ಲ, ಆದರೆ ಅದು ಬಿದ್ದಂಥ ವರ್ಷನಲ್ಲಿ ಇವರೆಲ್ಲ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದರು. ವಿಚ್ ಮೀನ್ಸ್ ಲೈಫಲ್ಲಿ ಯಾವಾಗಲೂ ನನಗೆ ಏನೋ ಒಂದು ಡಿವೈನ್ ಪವರ್ ನನ್ನ ಜೊತೆಗೆ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಅನಿಸುತ್ತೆ, ಅವತ್ತು ಜನಗಳಿಗೆ 100% ಐ ಟೆಲ್ ಯು, ಅವ್ರು ಏನೇ ಮಾಡಬೇಕು ಅಂತ ಹೋಗ್ತಿರೋದು, ಅಂದರೆ ಸಬ್ಕಾನ್ಷಿಯಸ್ಲಿ ಅನ್ನಿಸ್ತಾ ಇರುತ್ತೆ ನನ್ನ ಕೈಲಾಗಲ್ಲ ಅಂತೇಳಿ, ಬಟ್ 100% ಅವರು ಅದರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನೊಂದು ಆ್ಯಕ್ಟಿವಿಟಿ ಹೇಳ್ತೀನಿ, ಇದನ್ನು ಎನಿಬಡಿ ಕ್ಯಾನ್ ಡೂ ಇಟ್, ಬಟ್ ಇದನ್ನು ಆನೆಸ್ಟಾಗಿ ಮಾಡಬೇಕಷ್ಟೇ. ಆಯಿತಾ? ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟೆಲ್ಲ ಯೋಚನೆ ಮಾಡಬಾರ್ದು. ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು, ಆ್ಯಂಡ್ ಇಟ್ ವರ್ಕ್ಸ್ ಸೋ ಬ್ಯೂಟಿಫುಲಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು.
ಇದು ನಾನು ಪರ್ಸ್ನಲ್ ಆಗಿ ಮಾಡಿದ್ದೀನಿ ಆ್ಯಂಡ್ ಇಟ್ ಹಸ್ ಗಿವನ್ ಮಿ ಅ ಲಾಟ್ ಆಫ್ ರಿಸಲ್ಟ್ಸ್. ಹ್ಮ್. ಲಕ್ಷ್ಮಿಗೆ ಒಂದು ಬೀಜ ಮಂತ್ರ ಇದೆ, ಹ್ಮ್. ಅದನ್ನು ಶ್ರೀಂ ಅಂತ ಕರಿತೀವಿ. ಹ್ಮ್. ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಮಂತ್ರ ಅದು. ಹ್ಮ್. ಇದು ಹೇಗಂತ ಹೇಳಿದ್ರೆ, ನೀವು ಒಂದು EEG ಅಂತ ಹೇಳಿದೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಫಿ ಅಂತೇಳಿ, ಅದರಲ್ಲಿ ನಮ್ಮ ಬ್ರೈನ್ ವೇವ್ಸ್ಗಳನ್ನು ಕಂಡುಹಿಡಿತದ್ದು, ಆಲ್ಫಾ ಬೀಟಾ ತೀಟಾ. ಸೊ ಇದು ವೇವ್ಸ್ಗಳನ್ನು ಕಂಡುಹಿಡಿಯುತ್ತದು. ನೀವು ಇದನ್ನು ಹಾಕಿ, ಬಿಕಾಸ್ ವಿ ಹ್ಯಾವ್ ಡನ್ ದಟ್ ಎಕ್ಸ್ಪೆರಿಮೆಂಟ್ ಆಲ್ಸೋ. ಹ್ಮ್. ಹ್ಮ್. ಸೊ ಅದನ್ನು ಹಾಕಿ ನೀವು ಜಸ್ಟ್ ಬರೀ ಶ್ರೀಂ ಶ್ರೀಂ ಅಂತ ಹೇಳ್ತಾನೆ ಇದ್ರೂ ನಿಮ್ಮ ಒಳಗಡೆ ಆಲ್ಫಾ ವೇವ್ಸ್ಗಳು ಜಾಸ್ತಿ ಆಗುತ್ತೆ. ಹ್ಮ್. ಹ್ಮ್. ದಟ್ ಈಸ್ ದ ಪವರ್ ಆಫ್ ಸ್ಟ್ರೀಮ್. ಹ್ಮ್. ಆಯಿತಾ? ಇವಾಗ ನಾವು ಯಾವುದೇ ವಸ್ತುಗಳನ್ನು ನೋಡಿದಾಗ ನಮ್ಮ ಒಳಗಡೆ ಏನೋ ಚೇಂಜಸ್ಗಳಾಗುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್, ಯಾರೋ ಮನೆಯಲ್ಲಿ ಯಾರೋ ತೀರೋಗಿರ್ತಾರೆ, ಅವ್ರ ಮನೆದು ಹಾಲಲ್ಲಿ ಯಾವತ್ತೂ ಫೋಟೋ ಹಾಕ್ಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನೋಡಿದಾಗೆಲ್ಲ ದುಃಖ ಆಗುತ್ತೆ. ಹ್ಮ್. ಅವ್ರು ಹಾಕೊಂಡ್ಬಿಟ್ಟಿರೋ ಅವ್ರ ಕೃತಜ್ಞತೆ ಪಾಪ, ಆದರೆ ಅದು ನೋಡಿದಾಗೆಲ್ಲ ದುಃಖ ಆಗುತ್ತೆ, ದುಃಖನೇ ತೋರಿಸ್ಕೊತಾ ಇರ್ತಾರೆ. ಅಂದರೆ ನಾವು ಯಾರೊಬ್ರು ಗಿಫ್ಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ಅದು ನೋಡಿದಾಗೆಲ್ಲ ಅವ್ರು ನೆನಪಾಗ್ತಾರೆ ನಿಮಗೆ. ಹ್ಮ್. ಹ್ಮ್. ವಿಚ್ ಮೀನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ನೋಡ್ತಾನೆ ಇರ್ತೀವಿ, ನಾವು ಅದ್ರ ಬಗ್ಗೆ ಅದೇ ಪ್ರಕಾರ ಫೀಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇದೊಂದು ಟಿಪ್ಸ್ ಯಾರು ಬೇಕಾದರೂ ಫಾಲೋ ಮಾಡ್ಬೋದು. ಏನಂದರೆ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ನೀವು ಬರೀರಿ, ತೊಂದರೆ ಇಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಬರೆದು ಶ್ರೀಮ್ ಹ್ಮ್. ಅಂತೇಳ್ಬಿಟ್ಟು ಬರೀರಿ. ಆ್ಯಂಡ್ ಒಂದು ಪೇಪರ್ ಇದೆ ಅಂತ ಇಟ್ಕೊಳ್ಳಿ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಪೇಪರ್ ಅಂತ ಇಟ್ಕೊಂಡ್ರೆ, ಹ್ಮ್. ಈ ಪೇಪರಲ್ಲಿ ನೀವೊಂದು ಶ್ರೀಮ್ ಅಂತ ಬರಿತೀರಿ. ಹ್ಮ್. ಸೊ ಬರೆದುಬಿಟ್ಟು, ಇದಂದರೆ ನಿಮಗೆ ಒಂದು ಸಣ್ಣ ಚೀಟಿ ಒಳಗಡೆ. ಹ್ಮ್. ಆ್ಯಂಡ್ ಬರಿಬೇಕಾದ್ರೂ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಬೆಟರ್ ಯು ರೈಟ್ ಇನ್ ಶುಕ್ರವಾರ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಬರೋದ್ರೆ ದಟ್ಸ್ ವೆರಿ ಬ್ಯೂಟಿಫುಲ್. ಹ್ಮ್. ಅದನ್ನು ನೀವು ಪೂಜೆ ಮಾಡ್ತೀರಾ, ಏನು ಮಾಡ್ತೀರಾ ಮಾಡಿ. ಯಾವಾಗಲೂ ಏನು ಅನ್ಕೋಬೇಕಂತ ಹೇಳಿದ್ರೆ, ಈ ಶ್ರೀಮ್ ಅಂತ ಬರೆದಿರುವಂಥದ್ದು ದಟ್ಸ್ ಎ ಎನರ್ಜೈಸ್ಡ್ ಥಿಂಗ್, ದಟ್ಸ್ ಅ ಡಿವೈನ್ ಪವರ್. ಹ್ಮ್. ನಾನು ಹೇಳೋದು, ಅದನ್ನು ಯಾವಾಗಲೂ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ. ಹ್ಮ್. ಆ್ಯಂಡ್ ದ ಮೂಮೆಂಟ್ ನೀವು ಯಾವಾಗ ತೆಗೆದು ನೋಡಿದ್ರೂ ನಾನು ಇದನ್ನು ಪೂಜೆ ಮಾಡಿದ್ದೀನಿ ಅನ್ನೋಂಥ ಫೀಲಿಂಗ್ ಬರುತ್ತೆ. ಆ್ಯಂಡ್ ಯಾವಾಗ ಅದನ್ನು ಪೂಜೆ ಮಾಡಿದ್ದೀನಿ ಅನ್ನೋಂಥ ಫೀಲಿಂಗ್ ಬರುತ್ತೆ, ಆಟೋಮೆಟಿಕಲಿ ನಿಮ್ಮ ಮೈಂಡು ಪಾಸಿಟಿವ್ ಸೈನ್ಸ್ಗಳನ್ನು ಕೊಡ್ತಾ ಬರುತ್ತೆ. ಹ್ಮ್. ಸೊ ಹಾಗಾಗಿ ಇಟ್ ವರ್ಕ್ಸ್. ಓ ಬರೆದ್ಬಿಟ್ರೆ ಆಗ್ಬಿಡುತ್ತಾ? ಅಲ್ಲ, ನೀವು ಬರೆದ್ಬಿಟ್ಟು ನೋಡಿ ಅಲ್ಲ, ನಿಮ್ಮ ಒಳಗಡೆ ಯಾವ ಲೆವೆಲ್ಗೆ ಬಿಲೀಫ್ ಸಿಸ್ಟಮ್ ಎನ್ಹಾನ್ಸ್ ಆಗುತ್ತೆ ಅಂತೇಳಿ. ಹ್ಮ್. ಹ್ಮ್. ಸೊ ಸ್ಟ್ರೀಮ್ ಅದನ್ನು ನೀವು ಒಂದೇ ಒಂದು ಟೈಮ್ ಬರೀರಿ. ಆ್ಯಂಡ್ ನಿಮ್ಗೆ ಯಾವ ಕಲರ್ ಪೆನ್ ಬೇಕಾದರೂ ಯೂಸ್ ಮಾಡ್ಕೊಂಡು ಬರೀರಿ. ಬರೆದು ನಿಮ್ಮ ವಾಲೆಟ್ ಒಳಗಡೆ ಇಟ್ಟರೆ ಅಲ್ಲಿರುವ ಪ್ರಾಸ್ಪೆರಿಟಿಗೆ ಹ್ಮ್. ತುಂಬ ಸಂಕೇತವಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಅವ್ರ ಪ್ರಾಸ್ಪೆರಿಟಿ ಸ್ಟಾರ್ಟ್ ಆಗುತ್ತೆ. ಸರ್, ನಮ್ಗೆ ಲಕ್ಷ್ಮಿ ಒಲಿಬೇಕು ಅಂದ್ರೆ ನಾವು ಮಿಸ್ಸೇ ಮಾಡ್ಬೇಕಿರುವಂತ ಈ ಒಂದು ಕೆಲಸ ಯಾವುದು? ಓಕೆ, ಸೊ ಲಕ್ಷ್ಮಿ ಬರೋಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಷ್ಟ ಇರುತ್ತೆ. ಹೌದು. ಅವಳು ಬಂದಾಗ ಅವಳನ್ನು ಫುಲ್ಲು ಮನೆ ಒಳಗಡೆ ಹಾಕಿ ಬೀಗ ಹಾಕ್ಬಿಟ್ಟಿರ್ತಾರೆ. ಸೊ ಅದೇ ಮಾಡುವಂಥದ್ದು. ಹ. ಯಾಕಂದರೆ ಮನಿ ಈಸ್ ಮೆಂಟ್ ಟು ಫ್ಲೋ ಅಂತ. ಹ್ಮ್. ಯಾವಾಗಲೂ ದುಡ್ಡು ಹರಿಯೋದಕ್ಕೆ ಇಷ್ಟಪಡುತ್ತೆ ಹ್ಮ್. ಅಲ್ವಾ? ಹ್ಮ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಲಕ್ಷ್ಮಿ ಚಂಚಲೆ ಅಲ್ಲ, ಶಿ ಫ್ಲೋಸ್. ಹ್ಮ್. ಎರಡೂ ಡಿಫ್ರೆನ್ಸ್ ಇದೆ, ಅಂದರೆ ಹ್ಮ್. ಓಡಾಡ್ತಾ ಇರುತ್ತೆ ಅಂತೇಳಿ. ಸೊ ಇದರಲ್ಲಿ ಅಲ್ಲೇ ಇಡಬಾರ್ದು ಅಂದ್ರೆ ಅರ್ಥ ಏನು, ಅಥವಾ ಅಲ್ಲೇ ಎಲ್ಲ ಬೀಗ ಹಾಕೋತಾರೆ ಅಂದ್ರೆ ಅರ್ಥ ಏನು, ಅವ್ರು ಖರ್ಚು ಮಾಡೋದಿಲ್ಲ ಹ್ಮ್. ಮತ್ತು ಅವ್ರು ಯಾವುದಕ್ಕೂ ಬೇರೆದಕ್ಕೆ ಬಳಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲ. ಹ್ಮ್. ಪ್ರಮುಖವಾಗಿ ಏನಂತ ಹೇಳಿದ್ರೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಟೈತಿಂಗ್ ಅಂತ ಕರಿತೀವಿ, ಅಂದರೆ ದಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಹ್ಮ್. ಹ್ಮ್. ನಾವು ಏನೇ ಸಂಪಾದನೆ ಮಾಡಿದ್ರೂ 10% ನಮ್ದಲ್ಲ ಅಂತ ಹೇಳ್ಬಿಟ್ಟು ಸಮಾಜಕ್ಕೆ ಕೊಡಬೇಕು. ಹ್ಮ್. ಯಾಕಂತ ಹೇಳಿದ್ರೆ, ನಾವು ಎಷ್ಟೇ ದುಡಿದ್ರೂ ಜೀವನದಲ್ಲಿ ಅದರದ್ದು ಒಂದು ಪಾಲು ಬ್ರಹ್ಮಾಂಡಕ್ಕೆ ಇರುತ್ತೆ, ಒಂದು ಯೂನಿವರ್ಸ್ಗೆ ಇರುತ್ತೆ. ಹ್ಮ್. ಅದು 10% ಅಂತ ವಿಪರೀತ ಮಾಡೋದು ಅಲ್ಲ, ಹ್ಮ್. ಅದಕ್ಕಿಂತ ಕಮ್ಮಿ ಮಾಡೋದು ಅಲ್ಲ. ಅಟ್ಲೀಸ್ಟ್ 10% ವಿ ಶುಡ್ ಗಿವ್ ಇಟ್ ಟು ಸೊಸೈಟಿ. ಯಾರು ಅರ್ಹರು ಇರ್ತಾರೆ ಅವ್ರಿಗೆ ಅದನ್ನು ಕೊಡಬೇಕು. ಸೊ ನಾನು ನಿಮ್ಮೊಂದು ಇನ್ಸಿಡೆಂಟ್ ಹೇಳ್ತೀನಿ. ಒಬ್ಬ ಹುಡುಗ ಸುಮಾರು 15 ವರ್ಷ ಇರಬೇಕಾದ್ರೆ ಹಗಲಿರುಳು ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತಾನೆ. ಅವನಿಗೆ ಒಂದು ವಾರಕ್ಕೆ $1.5 ಸಿಗ್ತಾ ಇರತ್ತೆ. ಹ್ಮ್. ಅದಾದಮೇಲಿಂದ ಆ $1.5 10% ದಾನ ಮಾಡ್ತಿರ್ತಾನೆ ಅವನು. ಹ್ಮ್. ದೆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಫಸ್ಟ್ ಬಿಲಿಯನಿಯರ್ ಆಗಿ ಅವನು ಬೆಳಿತಾನೆ. ಅವರ ಹೆಸರೇನೇ ಜಾನ್ ಡಿ ರಾಕ್ಫೆಲ್ಲರ್. ಇದನ್ನು ಕೇಳಿರ್ತೀರಿ. ಹ್ಮ್. ಹ್ಮ್. ಅವರು ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳ್ತಾರೆ, ಹ್ಮ್. ಸೊ ನೀವು ಇಷ್ಟೊಂದೆಲ್ಲ ದೊಡ್ಡದಾಗಿ ಶ್ರೀಮಂತರಾದ್ರಿ, ಹೇಗೆ ಸಾಧ್ಯ ಆಯ್ತಿದು ಅಂತೇಳಿ. ಹ್ಮ್. ಅವ್ರು ಹೇಳ್ತಾರೆ, ನಾನು 1.5 ಸೆಂಟ್ಸನ್ನ ಕೊಟ್ಟಿದ್ದರಿಂದ ಶ್ರೀಮಂತ ಆದೆ ಅಂತ. ಎಲ್ಲರಿಗೂ ತಲೆಗೆಡುತ್ತೆ, ಅದು ಹೆಂಗೆ ಸಾಧ್ಯ, ಅದು 1.5 ಸೆಂಟ್ಸ್ನ ಕೊಟ್ಬಿಟ್ಟು ನೀವು ಹೆಂಗೆ ಶ್ರೀಮಂತರಾದ್ರಿ ಅಂತ. ದೆನ್ ಈ ಸೇಸ್, ನಾನು $1.5 ಅರ್ನ್ ಮಾಡ್ತಾ ಇದ್ದೆ, ಅದರಲ್ಲಿ 10% ನಾನು ದಾನ ಮಾಡ್ತಾ ಬರ್ತಾ ಇದ್ದೆ. ಆ ಕಾರಣಕ್ಕೋಸ್ಕರ ಆ 1.5 ಸೆಂಟ್ ಏನಿದೆ, ಅಂದರೆ 1.5 ಪೈಸಾ ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ 10% ಅದು, ಅಂದರೆ 10.50 ಸಮಥಿಂಗ್. ಸೊ ಆ 10% ನಾನು ದಾನ ಮಾಡ್ತಾ 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 ಬಂದಿದ್ದರಿಂದ ನನ್ನ ಲೈಫಲ್ಲಿ ನನಗೆ ವೆಲ್ತ್ ಬಂತು ಅಂತ ಹೇಳ್ತಾರೆ. ಹ್ಮ್. ವಿಚ್ ಮೀನ್ಸ್, ಯಾವುದೇ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿ, ಅವ್ರು ಯಾವತ್ತೂ ಬಂದಂಥ ಎಲ್ಲ ದುಡ್ಡನ್ನು ಅವರೇ ಉಪಯೋಗಿಸ್ತಾರೆ ಅಂತಿಲ್ಲ. ಹ್ಮ್. ಹ್ಮ್. ಅವರು ಅದನ್ನು ದಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ದೆ ಗಿವ್ ಆಲ್ವೇಸ್. ಇವಾಗ ನೀವು ಅದಾನಿಯವ್ರನ್ನ ನೋಡಿ ಅಥವಾ ಅಂಬಾನಿಯವ್ರನ್ನ ನೋಡಿ, ಆ್ಯಂಡ್ ಇದು ಅಪೋಸಿಟ್ ಸೈಡ್ ಇರೋರು ಎಲ್ಲಿ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಆದರೆ ಅವ್ರು ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಮಾಡಲ್ಲ. ಹ್ಮ್. ಮತ್ತು ಏನಂದರೆ, ಅದನ್ನು ಮಾಡಾದ್ಮೇಲಿಂದ ಅಡ್ವರ್ಟೈಸ್ ಮಾಡಬಾರ್ದು. ಅಂದರೆ ಯಾರೊಬ್ಬರು ಕೊಡ್ತಾರೆ, ಅವರೊಂದು ಸೆಲ್ಫಿ ತೊಗೊಂಡು ನೋಡಿ ಇವರು ನಾನು ಕೊಡ್ತಾ ಇದ್ದೀನಿ ಹಂಗೆ ಹೇಳ್ಬಾರ್ದು. ಹ್ಮ್. ಸೊ ದೇ ಶುಡ್ ನಾಟ್ ಡೂ ದ್ಯಾಟ್.
ಸೊ ಥೈತಿಂಗ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟು. ಸೈಕಾಲಜಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸ್ಕೇರ್ಸಿಟಿ ಲೂಪ್ ಅಂತ. ಅಂದರೆ ನನ್ನ ಏನಾದ್ರು ಅವ್ರಿಗೆ 10% ನಾನು ಕೊಟ್ಬಿಟ್ರೆ ನನ್ನ ಹತ್ರ ದುಡ್ಡು ಖಾಲಿ ಆಗಿಬಿಡುತ್ತೆ ಅನ್ನುವಂಥ ಸ್ಕೇರ್ಸಿಟಿ ಲೂಪ್ ಬಂತು ಅಂತ ಹೇಳಿದ್ರೆ ಸೊ ಅದು ವರ್ಕ್ ಆಗಲಿಕ್ಕಿಲ್ಲ. ಸೊ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಟು ಗಿವ್ ಪೀಪಲ್, ನೀವು 10% ಕೊಡ್ತಾ 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 ಬಂದರೆ ಆಟೋಮೆಟಿಕಲಿ ಆ 10% 90% ದುಡ್ಡನ್ನ ಕಾಪಾಡ್ಕೊಂಡು ಬಂದು ಅದನ್ನು ಮಲ್ಟಿಪ್ಲೈ ಮಾಡೋ ಹಾಗೆ ಮಾಡುತ್ತೆ. ದಟ್ ಈಸ್ ವೈ ದ ಇಂಪಾರ್ಟೆಂಟ್ ಥಿಂಗ್, ಯಾರು ಮಿಸ್ಸೇ ಮಾಡಬಾರ್ದಾಗಿರುವಂಥದ್ದು. ನಾನು ಇದೆಲ್ಲ ಕಡೆ ಹೇಳ್ತೀನಿ, ಮ್ಯಾಂಡೇಟಾಗಿ ಹೇಳ್ತೀನಿ ಇದನ್ನು, 10% ನಿಮ್ದಲ್ಲ ಅಂತ ಹೇಳ್ಬಿಟ್ಟು ಕೊಡಿ. ದಿಸ್ ರಿಯಲಿ ಹೆಲ್ಪ್ಸ್ ಯು. ಆ್ಯಂಡ್ ಲಕ್ಷ್ಮಿನೂ ತುಂಬ ಖುಷಿ ಆಗ್ತಾಳೆ ಆ್ಯಂಡ್ ಇನ್ನೂ ಜಾಸ್ತಿ ಅವಳು ನಿಮ್ಮ ಮನೆಗೆ ಬರ್ತಾಳೆ. ಈಗ ಲಕ್ಷ್ಮಿ ನಮ್ಮ ಜೊತೆನೆಲ್ಲ ಯಾವಾಗ್ಲೂ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಒಂದು ಮನೆ ಅಂತ ತಗೊಳ್ಳೋಣ. ಮನೆ ನಿಮ್ಗೆ ಇವಾಗ ಫುಲ್ಲು ಗಲ್ಗಲೀಜಾಗಿದ್ರೆ ಅಥವಾ ಧೂಳಿದ್ರೆ ಏನನ್ಸುತ್ತೆ? ಚೆನ್ನಾಗಿ ಅನ್ಸಲ್ಲ. ಅಂಡ್ ಯು ಓನ್ಲಿ ಫೀಲ್ ಸೊ ವೆರಿ ಬ್ಯಾಡ್ ಅಬೌಟ್ ಇಟ್ ಅಲ್ವಾ? ಸೊ ಗಲ್ಗಲೀಜಾಗೆಲ್ಲ ಇರಬಾರ್ದು. ಹಂಗಾಗಿ ನಾವು ಮನೇನ ಗುಡಿಸ್ತೀವಿ, ಕಸ ಹೊಡಿತೀವಿ, ಅಥವಾ ಡೀಪ್ ಕ್ಲೀನ್ ಮಾಡಿಸ್ತೀವಿ, ಮನೆ ಒರೆಸ್ತೀವಿ, ರಂಗೋಲಿ ಬಿಡ್ತೀವಿ. ಇದರ ಮೆನಿ ಥಿಂಗ್ಸ್ ವಿ ಡು. ಯಾಕಂದ್ರೆ ನಾವಿರ್ತೀವಲ್ಲಿ. ಲಕ್ಷ್ಮಿಗೂ ಒಂದು ಮನೆ ಇದೆ ಅಲ್ವಾ, ಅದೇನೇ ವಾಲೆಟ್. ಅದು ಅವಳು ಕುತ್ಕೊಳ್ಳೋ ಜಾಗ. ಅದನ್ನ ಹಿಂಗೆ ಇಟ್ಕೊಂಡಿರ್ತಾರೆ ಜನಗಳು ಅಂತ ಹೇಳಿದ್ರೆ, ಹಳೆ ಬಸ್ ಟಿಕೆಟ್, ಬಿಲ್ಲು, ವಾಲೆಟ್ ಎಲ್ಲ ತಗೊಂಡು ನೋಡಿದ್ರೆ ಒಂದಿಷ್ಟು ಅಪ್ಪ ಇರುತ್ತದು. ಅದರಲ್ಲಿ ಎಕ್ಸ್ಪೈರ್ಡ್ ಕಾರ್ಡ್ಗಳಿರುತ್ತೆ, ಹಳೇದು ಯಾವಾಗಲೂ ATM ಅಲ್ಲಿ ಅಳಿಸೋಗಿರೋ ಸ್ಲಿಪ್ ಇರುತ್ತೆ, ನೀವು ಹೇಳ್ದಂಗೆ ಬಸ್ ಟಿಕೆಟ್ಸ್ಗಳಿರುತ್ತೆ. ಅದೆಲ್ಲ ಯಾಕೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಆದರೆ ಇದರಿಂದ ಒಂದು ಸೈಕಾಲಜಿ ಇದೆ. ಸೊ ಸೈಕಾಲಜಿ ಪ್ರಕಾರ ಏನಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಹೋರ್ಡಿಂಗ್ ಅಂತ ಕರೀತಾರೆ. ಅಂದರೆ ಕಸವನ್ನು ಶೇಖರಿಸುವಿಕೆ ಅನ್ನೋದೊಂದು ಕಾಯಿಲೆ, ಸೀರಿಯಸ್ಲಿ. ಯಾಕಂದ್ರೆ ಅವ್ರಿಗೆ ಏನಂದ್ರೆ ಇವತ್ತು ಯಾವತ್ತೂ ಅಂದರೆ ಜನಗಳಿಗೆ ಜಾಗದ ಕೊರತೆ ಅಲ್ಲ, ಕೊಳ್ಳ ಪ್ರಾಬ್ಲಮ್ ಜಾಸ್ತಿ. ಅಂದರೆ ಅವಶ್ಯಕತೆ ಇಲ್ಲದ್ರೆ ತಗೊಂಡು ಮನೆಗೆ ತುಂಬ್ತಾರೆ, ಒಂದು ತಗೊಂಡು ಅಟ್ಟದ ಮೇಲೆ ಎಸಿತಾರೆ. ಸೇಮ್ ವೇ ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ, ಸಬ್ಕಾನ್ಷಿಯಸ್ಲಿ ಆಗ್ತಾ ಇರುತ್ತದು. ಬೇಕಾದ್ರೆ ಇವಾಗಲೇ ಯಾರೆಲ್ಲ ಎಪಿಸೋಡ್ ನೋಡ್ತಾ ಇದ್ದಾರೆ, ಸುಮ್ಮನೆ ನಿಮ್ಮ ವಾಲೆಟ್ ತೆಗೆದು ನೋಡಿ, ಎಷ್ಟೆಲ್ಲ ಒಳಗಡೆ ಇಟ್ಕೊಂಡಿರ್ತೀರಾ. ಆ್ಯಂಡ್ ಆಲ್ಸೋ ಆ ಟೂತ್ ಪಿಕ್ ಎಲ್ಲ ಅದ್ರೊಳಗಡೆ ಇಟ್ಟಿರ್ತಾರೆ. ಸೀರಿಯಸ್ಲಿ ಐ ಹ್ಯಾವ್ ಸೀನ್ ಪೀಪಲ್. ಸೊ ಆ ಥರ ಎಲ್ಲ ಇಟ್ಕೊಂಡಿದ್ದಾಗ ಈಗ ನೀವು ಲಕ್ಷ್ಮಿಗೆ ಆ ಮನೆ ಕೊಟ್ರಿ ಅಂತ ಹೇಳಿದ್ರೆ, ಅಂದರೆ ವಾಲೆಟ್ ಅಂತ ಹೇಳಿದ್ರೆ ನಾವೆಲ್ಲ ದುಡ್ಡು ಇಡುವಂಥದ್ದು ಜಾಗ, ಅದರೊಳಗಡೆ ಟೂತ್ ಪಿಕ್ ಇಡುವಂಥದ್ದು ಅಥವಾ ಅದರೊಳಗಡೆಗೆ ಕಸದ ಥರ ತುಂಬಿಕೊಂಡಿರುವಂಥದ್ದು, ಅದನ್ನೆಲ್ಲ ಫುಲ್ಲು ಗಲೀಜಾಗಿ ಇಟ್ಕೊಂಡಿರುವಂಥದ್ದು ಭಾಳ ತಪ್ಪು. ಹಾಗಾಗಿ ನೀವು ವಾಲೆಟನ್ನು ಯಾವ ಥರ ಇಟ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಯಾವ ಥರ ಬರುತ್ತೆ ಅಂತ ಸ್ವಲ್ಪನಾದ್ರು ಡಿಸೈಡ್ ಆಗುತ್ತೆ. ಮೇ ಬಿ ಫುಲ್ ಡಿಸೈಡ್ ಆಗದೆ ಇದ್ರು, ಯಾಕಂದರೆ ನೀವು ಅದು ವಾಲೆಟ್ ತೆಗೆದ ತಕ್ಷಣ ನಿಮ್ಗೆ ಖುಷಿ ಆಗಬೇಕು ಅಲ್ವಾ? ಸೊ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಒಂದಷ್ಟು ಫ್ರೆಶ್ ನೋಟ್ಸ್ಗಳನ್ನ ಇಟ್ಕೊಳ್ಳಿ ಅದರೊಳಗಡೆ ಅಂತ. ಖರ್ಚು ಮಾಡೋದು ಬೇಕಾಗಿಲ್ಲ. ಅದು ಸುಮ್ಮನೆ ಅದು 100 ರೂಪಿನೇ ಆಗಲಿ, 200, ವಾಟ್ ಎವರ್ ನಂಬರ್. ಸೊ 3 ಅಂತ ಎಂಡ್ ಆದರೆ ದಟ್ಸ್ ಗುಡ್ ನಂಬರ್. ಅಂದರೆ 3 ಆ ಥರ ಎಂಡ್ ಆಗಬೇಕು ನಂಬರು. ಅಂದರೆ 3000 ರೂಪೀಸ್ ಅಥವಾ 2100 ರೂಪೀಸ್ ಆ ಥರ. ಸೊ ನಿಮ್ಗೆ ಎಷ್ಟಾಗತ್ತೆ ಅಷ್ಟೇನೆ. ಸೊ 12 ರೂಪಾಯಿ ಇಡ್ತೀರಾ, ಪರವಾಗಿಲ್ಲ. ಸೊ ಒಟ್ಟು ಫ್ರೆಶ್ ಆಗಿರುವಂಥ ನೋಟ್ಸ್ಗಳನ್ನು ಅಥವಾ ಫ್ರೆಶ್ ಆಗಿರುವಂಥ ಕಾಯಿನ್ಸ್ಗಳನ್ನು ಸೊ ಅದನ್ನು ಒಳಗಡೆ ಇಟ್ಕೊಳ್ಳಿ. ಜೊತೆಗೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನೀವೊಂದು ಸ್ಟ್ರೀಮ್ ಅದನ್ನು ಬೇಕಾದ್ರೂ ಅದ್ರ ಜೊತೆಗೆ ಇಡ್ಬೋದು. ಆ್ಯಂಡ್ ಯಾವಾಗ ನೀವು ಆ ಥರ ಇಡ್ತಾ ಹೋಗ್ತೀರಿ, ದೆನ್ ಇಟ್ ಬಿಕಮ್ಸ್ ಸೊ ಪ್ರಾಸ್ಪೆರಿಟಿಗೆ ಒಂದು ಡೋರ್ ಓಪನ್ ಆದಾಗೆ. ಮತ್ತು ಇದಕ್ಕೆ ಒಂದು ರಿಚುವಲ್ನ ಮಾಡುವುದು ಬೇಕಿದ್ರೆ ಏನಂದರೆ, ಪ್ರತಿ ಶುಕ್ರವಾರ, ಯಾವತ್ತೂ ನಾವು ಶುಕ್ರವಾರ ಏನನ್ನ ಮೀಸಲಿಡ್ತೀವಿ, ಮಾತೆ ಲಕ್ಷ್ಮಿಗೆ ಇಡ್ತೀವಿ ಅಲ್ವಾ, ಪ್ರತಿ ಶುಕ್ರವಾರ ಕ್ಲೀನಿಂಗ್ ಡೇ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ಹೆಂಗೆ ಕ್ಲೀನ್ ಮಾಡ್ತೀರೋ ಒಂದ್ಸಲ ವಾಲೆಟ್ ಕ್ಲೀನ್ ಮಾಡ್ಬಿಡಿ ಅಲ್ಲ. ಏನಾದರೂ ಹಳೇದೇನಾದ್ರು ಬೈ ಚಾನ್ಸ್ ಏನಾದ್ರು ಇಟ್ಕೊಂಡಿದ್ರೆ ಯಾರೋ ಒಬ್ರು ಕ್ಲೇಮ್ ಮಾಡಬೇಕಾಗಿತ್ತು ಪಾಪ. ಸೊ ಮಾಡಿದ್ರ ಅವ್ನ ಫೋಟೋ ತಗೊಳ್ಳಿ, ಮೊಬೈಲ್ ಇದೆ. ಸೊ ಫೋಟೋ ತಗೊಂಡು ಅದನ್ನು ವಾಪಸ್ಸು ನೀವು ಎಷ್ಟು ಶುದ್ಧವಾಗಿ ಇಟ್ಕೋತೀರಾ ಅದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅದು ಲಕ್ಷ್ಮಿಯ ಮನೆ, ಆ ಮನೆನೂ ನಾವು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸರಿ, ಈಗ ಇನ್ನೊಂದು ಪ್ರಶ್ನೆ. ನಾವೆಲ್ಲ ಈಗ ಡಿಜಿಟಲ್ ಯುಗದಲ್ಲಿದ್ದೀವಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ನೇ ತುಂಬ ಕಡಿಮೆ. ಈಗ ಹೊರಗಡೆ ಹೋದ ತಕ್ಷಣ ಪಟ್ ಅಂತ ತೆಗೆದು ಆನ್ಲೈನ್ ಪೇಮೆಂಟೇ ಮಾಡೋದು ಜಾಸ್ತಿ. ವಾಲೆಟೇ ಯೂಸ್ ಮಾಡಲ್ಲ ಸರ್, ನಾನೇನು ಮಾಡಲಿ ಅಂದರೆ? ಓಕೆ, ಸೊ ವಾಲೆಟ್ ಯೂಸ್ ಮಾಡದೇ ಹೋದ್ರೂ ಪರವಾಗಿಲ್ಲ. ನೀವು ಈಗ ಎಷ್ಟೋ ಜನಗಳು ಹೊರಗಡೆ ತೊಗೊಂಡೋಗದೇ ಇರ್ಬೋದು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಕಾರ್ದು ಡ್ಯಾಶ್ ಬೋರ್ಡ್ ಇರುತ್ತೆ, ಅದರಲ್ಲೊಂದು ಸಣ್ಣ ಜಾಗ ಇರುತ್ತೆ ದುಡ್ಡೆಲ್ಲ ಇಡ್ಲಿಕ್ಕೆ. ಅದನ್ನ ಬೇಕಾದ್ರೆ ನೋಡಿ, ಅದರೊಳಗಡೆ 40 ಕಸ ಇರುತ್ತೆ. ಹೌದು, ನಾನು ಹೇಳೋದು ಅದು ನೀವು ಲಕ್ಷ್ಮಿ ಇಡೋ ಜಾಗ ಅಲ್ವಾ. ಲಕ್ಷ್ಮಿನ ನೀವು ಎಲ್ಲೆಲ್ಲಿ ಇಡ್ತೀರಿ ಆ ಜಾಗದಿಂದ ಕಸ ತೆಗೀರಿ, ವಾಲೆಟ್ ಅಂತಾನೆ ಇಲ್ಲ. ಗೊತ್ತಾಯ್ತು. ಅದನ್ನ ಎಲ್ಲೆಲ್ಲಿ ಇಡ್ತೀವಿ ಆ ಜಾಗದೊಳಗಡೆ. ಈಗ ನಾವು ದೇವ್ರ ಮನೆನ ಯಾಕೆ ಪ್ರತಿ ವಾರನೂ ಎಲ್ಲ ಫುಲ್ ಫೋಟೋಗಳೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಯಾಕೆ ಮಾಡ್ತೀವಿ ಹೇಳಿ? ಅದು ದೇವರಿರೋ ಸ್ಥಾನ ಅಂತೇಳಿ. ಹೌದು. ಸೊ ಸೇಮ್ ವೇ ಲಕ್ಷ್ಮಿನ ಎಲ್ಲೆಲ್ಲಿ ಇಡ್ತೀರಿ ಅಂದರೆ ಬೀರು ಒಳಗಡೆ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಆ ಜಾಗನೂ ಅಷ್ಟೇ. ತಗೊಂಡೋಗಿ ಏನೇನೇನೋ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದೆಲ್ಲ ಒಂದಷ್ಟು ಜವಾಬ್ದಾರಿ ಇರುವಂಥ ವಿಷಯಗಳನ್ನೆಲ್ಲ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನು ನಾನು ಹೇಳೋದು ಡಿಜಿಟಲಲ್ಲೇ ಆದ್ರೂ. ಈಗ ನಾವು ಫೋನ್ ಪೇಗೆ ಇದಕ್ಕೆಲ್ಲ ಅದಕ್ಕೂ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್.
ಸೊ ಅದನ್ನೆಲ್ಲ ಗುಡ್ಸೋದಕ್ಕಂತೂ ಆಗೋದಿಲ್ಲ. ಸೊ ಅಲ್ಟಿಮೇಟ್ಲಿ ಅಟ್ಲೀಸ್ಟು ಅವ್ರ ವಾಲೆಟ್ ಜೊತೆಗೆ ಹ. ಅವರು ಬೀರು ಆಗಿರ್ಬೋದು, ಹ್ಮ್. ಅಥವಾ ಅವ್ರ ಮನೆಯಲ್ಲಿ ಅದಕ್ಕೆ ಇಡೋದಕ್ಕೆ ಏನೋ ಲಾಕರ್ಸ್ಗಳು ಬರುತ್ತಲ್ಲ ಅದಾಗಿರ್ಬೋದು, ಈ ಸ್ಥಾನಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂದರೆ ಅದು ಲಕ್ಷ್ಮಿಯ ಮನೆ. ಸರ್, ನೀವು ಫಸ್ಟ್ ವಿಷಯ ಶುರು ಮಾಡುವಾಗ ಹೇಳ್ತಾ ಇದ್ರಿ ಎನರ್ಜಿ ಫ್ಲೋ ಬಗ್ಗೆ. ಈಗ ಕೆಲವ್ರ ಜೊತೆ ನಾವೆಲ್ಲ ಹೋಗ್ತೀವಿ ಅಥವಾ ಕೆಲವ್ರನ್ನ ನಾವು ನೋಡಿರ್ತೀವಿ ಲೈಫಲ್ಲಿ ಖರ್ಚೇ ಮಾಡಲ್ಲ, ಏನ್ ಮಾಡಿದ್ರು ಜೋಬಿಂದ ದುಡ್ಡೇ ತೆಗಿಯಲ್ಲ. ಸೊ ಹೀಗೆ ಖರ್ಚೆ ಮಾಡ್ದಿರೋದು ಸರಿನಾ? ಇದೊಂದು ತುಂಬ ಬ್ಯೂಟಿಫುಲ್ ಕ್ವಶನ್. ಹ. ಸೊ ಜನಗಳಿಗೆ ಏನಂತ ಹೇಳಿದ್ರೆ, ನನ್ನ ಹತ್ರ ಖರ್ಚು ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಮನಿ ಈಸ್ ಮೆಂಟ್ ಟು ಫ್ಲೋ ಅಂತ ಹೇಳಿ. ಹೌದು. ಅಂದರೆ ದುಡ್ಡು ಯಾವಾಗಲೂ ಹರಿತಾನೆ ಇರೋದಕ್ಕೆ ಇಷ್ಟಪಡುತ್ತೆ. ಹ್ಮ್. ಯಾವಾಗಲಾದ್ರೂ ಒಂದ್ಸಲ ನಿಂತೋಗಿರೋ ನೀರಲ್ಲಿ ಏನಾಗುತ್ತೆ, ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ನಿಜ. ಸೇಮ್ ವೇ ಹರಿತಾ ಇರುವಂಥ ನೀರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಹ್ಮ್. ಸೇಮ್ ವೇ ಯಾವಾಗ ದುಡ್ಡು ಫ್ಲೋ ಆಗ್ತಾನೆ ಇರುತ್ತೆ, ಆವಾಗ ಅದ್ರದ್ದು ಶುದ್ಧೀಕರಣ ಕ್ರಿಯೆ ಬೇರೆ ಇರುತ್ತೆ. ಹ್ಮ್. ಆದರೆ ನಾವು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಾಗಲೇ ಪ್ರಾಬ್ಲಮ್ ಆಗುವಂಥದ್ದು. ಹ್ಮ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಯಾರಾದ್ರೂ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಫೋನ್ ಬಿಲ್ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಂದು ಯಾವುದೋ ಒಂದು ಕೇಬಲ್ ಬಿಲ್ ಬಂತು, OTT ಪ್ಲಾಟ್ಫಾರ್ಮ್ ಬಿಲ್ ಕಟ್ಟಬೇಕು, ಏನೋ ಒಂದು ಕಟ್ಟಬೇಕು. ಆವಾಗ ಬಿಲ್ ಬಂದಾದ್ಮೇಲಿಂದ ನೋಡ್ಬಿಟ್ಟು, ಅಯ್ಯೋ ಇಷ್ಟೊಂದು ಬಂದಿದೆ ಮಾರಾಯ, AC ಕಮ್ಮಿ ಯೂಸ್ ಮಾಡು, ಗೀಸರ್ ಕಡಿಮೆ ಮಾಡು, ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಐಮ್ ಸೀರಿಯಸ್ಲಿ ಟೆಲ್ಲಿಂಗ್, ಓಕೆ, ನೀವು ಯಾವಾಗ ಅದನ್ನು ನೋಡಿಕೊಂಡು ಒಂಥರ ಮುಖ ಎಲ್ಲ ಸಿಂಡ್ರಿಸ್ಕೊಂಡು ಅದನ್ನು ಪೇ ಮಾಡ್ತೀರಲ್ಲ, ದೆನ್ ಆಬ್ವಿಯಸ್ಲಿ ಯು ಆರ್ ಗಿವಿಂಗ್ ಒನ್ ಮೋರ್ ಇನ್ಫಾರ್ಮೇಷನ್ ಟು ಲಕ್ಷ್ಮಿ ಅಥವಾ ಯೂನಿವರ್ಸ್ಗೆ. ಏನಂತ, ನನಗೆ ಯೂಸ್ ಮಾಡಿದ ವಸ್ತುಗೆ ಬೆಲೆ ಕಟ್ಟಕ್ಕೆ ಬೇಜಾರು ಅಂತ. ನಾನು ಒಂದು ತಿಂಗಳು ಕರೆಂಟ್ ಯೂಸ್ ಮಾಡಿದ್ದೀನಲ್ವಾ, ನಾನು ಅದಕ್ಕೆ ಪೇ ಮಾಡ್ತಾ ಇದ್ದೀನಿ. ನಾನು ಒಂದು ತಿಂಗಳು ಮೊಬೈಲ್ ಯೂಸ್ ಮಾಡಿದ್ದೀನಲ್ವಾ, ಅದಕ್ಕೆ ನಾನು ಪೋಸ್ಟ್ ಪೇಯ್ಡ್ ಬಿಲ್ ಪೇ ಮಾಡ್ತಾ ಇದ್ದೀನಿ. ಒಂದು ತಿಂಗಳು ನಾನು ಗ್ಯಾಸ್ ಗೀಸರ್ ಯೂಸ್ ಮಾಡಿದ್ದೀನಲ್ವಾ, ಅಥವಾ ಗ್ಯಾಸ್ನ ಉಪಯೋಗಿಸಿದ್ದೀನಲ್ವ, ಅದಕ್ಕೆ ಗ್ಯಾಸ್ ಬಿಲ್ ಪೇ ಮಾಡ್ತಾ ಇದ್ದೀನಿ. ದ ಮೂಮೆಂಟ್ ವೆನ್ ಇಟ್ ಶಿಫ್ಟ್ಸ್, ಅಂದರೆ ನಾನು ಯೂಸ್ ಮಾಡಿದ್ದಕ್ಕೆ ಪೇ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಯಾವಾಗ ಶಿಫ್ಟ್ ಆಗುತ್ತೆ, ಆಟೋಮೆಟಿಕಲಿ ಅವ್ರು ಯೋಚನೆ ಮಾಡುವಂಥ ರೀತಿ ಚೇಂಜ್ ಆಗುತ್ತೆ. ಬಟ್ ಭಾಳ ಜನ ಮಾಡುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಅವರು ಏನಾದರೂ ಪೇ ಮಾಡಬೇಕು ಅಂತ ಹೇಳಿದ್ರೆ ಹೊಟ್ಟೆ ಹುರ್ಕೊಂಡು ಪೇ ಮಾಡ್ತಿರ್ತಾರೆ. ದಟ್ ಈಸ್ ವಾಟ್ ದಿ ಬ್ಯಾಡ್ ಎನರ್ಜಿ ವಿಚ್ ದೇ ಆರ್ ಸೆಂಡಿಂಗ್ ಟು ಯೂನಿವರ್ಸ್. ಸೊ ಕೆಟ್ಟ ಎನರ್ಜಿನೇ ಅದು ಸೆಂಡ್ ಮಾಡ್ತಾನೆ ಇರ್ತಾರೆ. ಈಗ ಒಂದು ಸಣ್ಣ ಎಕ್ಸಾಂಪಲು, ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಬರ್ತಾರೆ ಅಂತ ತಿಳ್ಕೊಳ್ಳಿ. ನೀವು ಬಂದ ತಕ್ಷಣ ಅವ್ರ ಮನೆಯಿಂದ ಆಚೆ ಹೋಗ್ತಾ ಇರ್ತಾರೆ, ಅವ್ರನ್ನ ಬೈಕೊಂಡು ಕಳ್ಸಿದ್ರೆ ಅವ್ರು ವಾಪಸ್ ಬರ್ತಾರೆ ನಿಮ್ಮ ಮನೆಗೆ? ಇಲ್ಲ. ಸೊ ಸೇಮ್ ವೇ ಇದು ಅಷ್ಟೇ, ನನ್ನ ಜೊತೆ ಇರುವಂಥ ದುಡ್ಡನ್ನು ಬೈಕೊಂಡು ಅದನ್ನು ಕಳಿಸುವಂಥದ್ದು ಮೋಸ್ಟ್ ಏನೋ ಇಟ್ ನಾಟ್ ನೆಸೆಸರಿ ಟು ಡೂ ದ್ಯಾಟ್. ಅದನ್ನು ಮಾಡಬಾರ್ದು ಆ ಥರ. ಆ್ಯಂಡ್ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್, ನಾವು ಅದನ್ನು ಎಷ್ಟು ಧನ್ಯತಾ ಭಾವದಿಂದ ಕೊಡ್ತಾ ಇದ್ದೀವಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಕೊಡಬೇಕಾದ್ರೂ ಈ ದುಡ್ಡನ್ನು ನಾನು ಕೊಡ್ತಾ ಇದ್ದೀನಿ, ಇದರಿಂದ ಅವರು ಸಮೃದ್ಧವಾಗಿ ಆಗ್ತಾ ಇದ್ದಾರೆ, ನಾನು ಸಮೃದ್ಧವಾಗಿ ಆಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೊಂದು 50 ರೂಪಾಯಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನೀವು ಸಮೃದ್ಧವಾಗಿ ಆಗ್ತಾ ಇದ್ದೀರಾ, ನಾನು ಸಮೃದ್ಧವಾಗಿ ಆಗ್ತಾ ಇರ್ತೀನಿ. ಆ ಹ್ಯಾಪಿ ಮನೋಭಾವದಿಂದ ಕೊಟ್ಟಾಗ ಆಬ್ವಿಯಸ್ಲಿ ಏನು, ಸೊ ಅದ್ರ ಫ್ಲೋ ಬೇರೆ ಥರ ಇರುತ್ತೆ, ಅದ್ರ ಎನರ್ಜಿ ಬೇರೆ ಥರ ಇರುತ್ತೆ. ಯಾಕಂದರೆ ನಾವು ಖುಷಿಯಾಗಿ ಏನು ಮಾಡ್ತೀವಿ ಅದು ಮಲ್ಟಿಪ್ಲೈ ಆಗುತ್ತೆ. ನಾವು ದುಃಖವಾಗಿ ಏನು ಮಾಡ್ತಾ ಹೋಗ್ತಾ ಇರ್ತೀವಿ ಅದು ನಮ್ಮನ್ನು ಇನ್ನೂ ದುಃಖಕ್ಕೆ ತಳ್ತಾ ಇರುತ್ತೆ. ಸೊ ದುಡ್ಡನ್ನು ನಾವು ಸ್ಪೆಂಡ್ ಮಾಡೋದಾಗಿರಲಿ ಅಥವಾ ಯಾರಿಗೆ ಕೊಡೋದಾಗಿರಲಿ, ನಾನು ಅದನ್ನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ, ಅದಕ್ಕೋಸ್ಕರ ನಾನು ಪೇ ಮಾಡ್ತಾ ಇದ್ದೀನಿ ಅಂತ ಕೊಟ್ಟಾಗ ಅದ್ರ ಭಾವನೆನೇ ಬೇರೆ, ಆ್ಯಂಡ್ ನೀವು ಅಟ್ರಾಕ್ಟ್ ಮಾಡುವಂಥದ್ದೇ ಬೇರೆ ವೆಲ್ತನ. ಸರ್, ಒಂದು ಪ್ರಶ್ನೆ. ಈಗ ಆಡಿಯನ್ಸ್ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ, ನಾವು ಈ ಕಾನ್ವರ್ಸೇಷನ್ ಮಾಡುವಾಗ. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ತುಂಬ ಶ್ರೀಮಂತರು ಅಂದರೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಇರುತ್ತೆ. ಅವರು ಒಂದು 10 ಜನನ ಕರೆದೇನೋ ಮಾಡಬೇಕು ಅನ್ನುವಾಗ 10 ಜನದಲ್ಲಿ 5 ಜನ ಕೊಡೋಣ, 10 ಜನಕ್ಕೆ ಯಾಕೆ ಅಂತ ಲೆಕ್ಕ ಹಾಕಿರ್ತಾರೆ. ಅದೇ ಈಗ ಒಂದು ಹಬ್ಬನೋ ಹರಿದಿನನೋ ಒಳ್ಳೆ ಕೆಲಸನೋ ಮಾಡುವಾಗ ಸಾಮಾನ್ಯ ಜನತೆ ಅಂದರೆ ಅವ್ರಿಗೆ ಅವತ್ತಿನ ದಿನಕ್ಕಷ್ಟೇ ಖರ್ಚು ಮಾಡುವಂಥ ಮನಸ್ಥಿರೋರು ಯೋಚನೆ ಮಾಡಲ್ಲ, ದಿಲ್ ದಾರ ಕೊಡ್ತಾರೆ. ಅಂದರೆ 10 ಜನಕ್ಕೂ ಖುಷಿಯಾಗಿ ಇವತ್ತು ಕೊಡೋಣ, ನಾಳೆದು ನೋಡ್ಕೊಡೋಣ ಅಂತ. ಈ ಮನಸ್ಥಿತಿ ಇದ್ರೂ ಕೂಡ ಅವ್ರು ಚೆನ್ನಾಗಿ ಇರ್ತಾರೆ, ಇವ್ರು ಹೀಗೆ ಇರ್ತಾರೆ, ಯಾಕೆ ಅಂತ. ಅಂದರೆ ನಾವು ಔಟ್ಸೈಡಿಂದ ನೋಡಿರ್ತೀವಿ ಅಷ್ಟೇನೆ, ಹಾಂ. ಯಾಕಂದರೆ ಇಂಟರ್ನಲ್ಲಿ ಗೊತ್ತಿರೋದಿಲ್ಲ ನಮಗೆ. ಆ್ಯಂಡ್ ಮನುಷ್ಯನ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ರೈಮ್ ಟೈಮ್ ಅಂತಿರುತ್ತೆ. ಅವ್ರ ಟೈಮಲ್ಲಿ ಅವ್ರು ಏನು ಮಾಡಿದ್ರು ನಡೆದೋಗ್ಬಿಡುತ್ತೆ. ಅವ್ರದ್ದು ಸೊ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆದಾಗಲೇ ಅವ್ರದ್ದೆಲ್ಲ ನಮ್ಗೆ ಗೊತ್ತಾಗೋದು. ನೀವು ಅದಕ್ಕೆ ಅಬ್ಸರ್ವ್ ಮಾಡಿ, ಯಾರಾದರೂ ಒಂದ್ಸಲ ಬೀಳಕ್ಕೆ ಸ್ಟಾರ್ಟ್ ಆದರೆ ನಿರಂತರವಾಗಿ ಬೀಳ್ತಾ ಇರ್ತಾರೆ, ಒಂದ್ಸಲ ಹೇಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿರಂತರವಾಗಿ ಹೇಳ್ತಾ ಇರ್ತಾರೆ. ಸೊ ವಿಚ್ ಮೀನ್ಸ್ ನಮಗೆ ಔಟ್ಸೈಡಿಂದ ಮಾತ್ರ ಗೊತ್ತಿರುತ್ತೆ, ಸೊ ಅವರು ಯಾವ ಥರ ಇರ್ತಾರೆ ಅಂತೇಳಿ, ಬಟ್ ಒಳಗಡೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅನ್ಕೋತೀವಿ, ನಾನು ತುಂಬ ಜನದ ಜೊತೆಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಮಾಡೋದಕ್ಕೆ ಕೂರ್ತಾ ಇರ್ತೀನಿ. ಆ ಟೈಮಲ್ಲಿ ಐ ಹ್ಯಾವ್ ಸೀನ್ ಲಾಡ್ ಆಫ್ ಪೀಪಲ್ ಹೂ ಮೇಡ್ ಲಾಡ್ ಆಫ್ ಮನಿ. ಸೊ ತುಂಬ ದುಡ್ಡು ಮಾಡಿಟ್ಟವ್ರನ್ನ ನೋಡಿದ್ದೀನಿ. ಆ್ಯಂಡ್ ಸೊ ಊಹೆನೂ ಮಾಡಿರೋದಿಲ್ಲ, ಸೊ ಇವ್ರ ಹತ್ರ ಇಷ್ಟು ದುಡ್ಡು ಇರ್ಬೋದು ಅಂಥ ವ್ಯಕ್ತಿಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಸೊ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಅದರಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದು ಏನಂತ ಹೇಳಿದ್ರೆ, ತುಂಬ ರಿಚ್ ಆಗಿರೋರು ತುಂಬ ಹಂಬಲ್ ಆಗಿರ್ತಾರೆ, ಆ್ಯಂಡ್ ದೇ ಆರ್ ಮೋರ್ ಜನರಸ್. ಬಟ್ ಹೊರಗಡೆಯಿಂದ ತುಂಬ ಜನಗಳು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಅವ್ರು ಏನೂ ಮಾಡಲ್ಲ,
ಎಲ್ಲಾನು ಒಳಗಡೆ ಇಟ್ಕೊಂಡು ಕೂತಿರ್ತಾರೆ. ಯಾಕಂದರೆ ಇವ್ರು ಸುತ್ತಮುತ್ತ ನೋಡಿರುವಂಥ ಜನಗಳನ್ನು ಸೊ ಅದೇ ಪ್ರಕಾರ ಇರುತ್ತೆ. ಬಟ್ ಆ್ಯಕ್ಚುಲಾಗಿ ಜಾಸ್ತಿ ದುಡ್ಡು ಮಾಡಿ ಇಟ್ಟಿರೋರು ಅಹಂಕಾರಿಗಳಲ್ಲ. ಯಾಕಂದರೆ ಅದು ಒಂಥರ ರಾಂಗ್ ಅಫರ್ಮೇಷನ್. ಅವ್ರು ಆ್ಯಕ್ಚುಲಿ ಭಾಳ ಜನರಸ್ ಆಗಿರ್ತಾರೆ. ಸೊ ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನನ್ನ 1-to-1 ಕನ್ಸಲ್ಟೇಷನ್ ಒಬ್ಬರು ಪರ್ಸನ್ ಬಂದಿದ್ದರು. ಅಂದರೆ ಈಸ್ ಕ್ವೈಟ್ ರಿಚ್. ಸೊ ತುಂಬ ಇದು ಮಾಡಿಟ್ಟಿದ್ದವರು. ದೆನ್ ಈ ವಾಸ್ ಟೆಲ್ಲಿಂಗ್ ಮೀ ಸೊ ನಂದೇನೇನೆಲ್ಲ ಪ್ರಾಪರ್ಟೀಸ್ ಇದೆ, ಏನೇನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಂಗೆ ಅದರ ಒಂದು ಆಶ್ಚರ್ಯ ಆಗಿದ್ದು ಏನಂತ ಹೇಳಿದ್ರೆ, ಕಳೆದ 3 ವರ್ಷಗಳಿಂದ ಐ ಡೋಂಟ್ ಟು ನೇಮ್ ದಟ್ ಪರ್ಸನ್ ಆ್ಯಂಡ್ ನೇಮ್ ದ ಟೆಂಪಲ್. ಆ ಟೆಂಪಲಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯೋದಕ್ಕೆ ಇದೇ ಪರ್ಸನ್ ಸ್ಪಾನ್ಸರ್ ಮಾಡ್ತಾ ಇರೋದು. ಅದು ನನಗೆ ಅವ್ರು ಹೇಳಬೇಕು ಅಂತ ಹೇಳಿದ್ದಲ್ಲ, ಅವ್ರ ಫಿನಾನ್ಷಿಯಲ್ಸ್ಗಳನ್ನು ಡಿಸ್ಕ್ಲೋಸ್ ಮಾಡ್ತಾ ನನಗೆ ಅದನ್ನು ಹೇಳಿದ್ದು. ಅಂದರೆ ಹೇಳಬೇಕು ಅಂತ ಹೇಳ್ಬಿಟ್ಟಲ್ಲ. ಆ್ಯಂಡ್ ಸೊ ನಾವು ಅನ್ಕೋತೀವಿ ಹೊರಗಡೆ ಅವ್ರು ಯಾರಿಗೂ ಏನೂ ಕೊಡೋದಿಲ್ಲ, ಅವ್ರುಗಳಿರೋದೇ ಹಾಗೆ ಅಂತ ಹೇಳ್ಬಿಟ್ಟು. ಆ ಥರ ಏನಿಲ್ಲ. ಸೊ ಅವರು ಹೊರಗಡೆ ದಾನಗಳನ್ನ ಮಾಡ್ತಿರ್ತಾರೆ, ಅವರು ಹೊರಗಡೆ ಜನರಸ್ ಆಗಿರ್ತಾರೆ, ಅವರು ತುಂಬ ಸ್ವೀಟ್ ಆಗಿರ್ತಾರೆ. ಬಟ್ ಏನಂದರೆ ಸಮಸ್ಯೆ, ನಾವು ಹೋಗ್ಬಿಟ್ಟು ಅವ್ರನ್ನ ಕೇಳಲ್ಲ, ಅವ್ರ ಹತ್ರ ಕಲಿಯಲ್ಲ. ಅವರು ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ತೀವಿ. ಅವ್ನು ಯಾರ್ದೋ ತಲೆ ಹೊಡೆದು ದುಡ್ಡು ಮಾಡೋವನೇ ಮಾರೆ, ಅವನ ಹತ್ರ ಹೋಗ್ಬಾರ್ದು. ಸೊ ಅದು ನೋಡಿದ ತಕ್ಷಣ ಆ ಥರ ಭಾವನೆಗಳು ಬಂತು ಅಂತ ಹೇಳಿದ್ರೆ, ಅವ್ರ ಜೊತೆ ನಾವು ಇಂಟ್ರಾಕ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಲೈಫನ್ನ ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿ ಅದೇ ಪ್ರಕಾರ ಬದುಕ್ತಾ ಇರ್ತೀವಿ. ಸರ್, ನಮಗೆಲ್ಲ ಗೊತ್ತಿರೋ ಹಾಗೆ ನೀವು ವೆಲ್ತ್ ಎಕ್ಸ್ಪರ್ಟ್. ಸೊ 2 ಫಿನಾನ್ಷಿಯಲ್ ಟಿಪ್ಸ್ ನಮ್ಗೆ ಹೇಳ್ಕೊಡೋದಾದ್ರೆ ಏನು ಹೇಳ್ಕೊಡ್ತೀರಾ ಅಂತ? ಓಕೆ, ನಂಬರ್ 1 ಮೊದಲನೇದು, ಯುವರ್ ಮನಿ ವಿಲ್ ಗ್ರೋ ವೆನ್ ಯು ಸ್ಟಾಪ್ ಸೀಯಿಂಗ್ ದಿ ಆ್ಯಪ್ಸ್ ಅಂತ. ಅಂದರೆ ಯಾವುದೋ ಒಂದು ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನು ಪದೇ ಪದೇ ನೋಡೋದ್ರಿಂದ ದುಡ್ಡು ಬೆಳೆಯೋದಿಲ್ಲ. ದುಡ್ಡು ಯಾವಾಗ ಬೆಳೆಯುತ್ತೆ ಅಂದರೆ ಅದನ್ನು ನೋಡದೇ ಇದ್ದಾಗ. ಅದ್ರ ಪಾಡ್ಗೆ ಅದನ್ನು ಬಿಟ್ಬಿಡೋಕು. ಇಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇರುತ್ತೆ ಒಳಗಡೆ ನೋಡಿದ ತಕ್ಷಣ, ಅಯ್ಯೋ ಕಮ್ಮಿ ಹೋಗ್ತಾ ಇದೆ, ಅಯ್ಯೋ ಜಾಸ್ತಿ ಆಗ್ತಾಯಿದೆ, ಅಯ್ಯೋ ಕಮ್ಮಿ, ಈ ಥರ ಅದು ಬಟರ್ಫ್ಲೈ ಥರ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಆಡ್ತಾನೆ ಇರುತ್ತೆ. ಸೊ ಹಂಗಾಗಿ ಅದನ್ನು ಬಿಟ್ಬಿಡೋಕು. ಆ್ಯಂಡ್ ದುಡ್ಡನ್ನ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು. ಆ್ಯಂಡ್ ಅದನ್ನು ಟಚ್ ಮಾಡಬೇಡಿ ಆಫನ್ ಅಂತ ನಾನು ಹೇಳೋದು. ದಟ್ಸ್ ಅ ಫಸ್ಟ್ ಟಿಪ್. ಯಾಕಂದರೆ ನಾವು ಒಂದು ಟೈಮ್ ಏನಾದರೂ ಅದನ್ನು ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವ್ರನ್ನ 250 ರುಪೀಸಲ್ಲಿ ಬೈ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆನ್ಲೈನಲ್ಲಿ ಎಕ್ಸಾಂಪಲ್ಗೆ. ಅವರು ನೆಕ್ಸ್ಟ್ ಒಂದು 10 ಡೇಸ್ ಆದಮೇಲೆ, 1 ಮಂತ್ ಆದಮೇಲೆ ನೋಡಿದ್ರು ಅಂತ ಇಟ್ಕೊಳ್ಳಿ, 240 ಆಗೋಯ್ತು ಅಂತ ಇಟ್ಕೊಳ್ಳಿ. ಬರೀ ಒಂದೇ ಮಂತ್ ಆಗಿರೋದು. ಯಪ್ಪ, ಆಲ್ರೆಡಿ 10 ರೂಪೀಸ್ ಕಡಿಮೆ ಆಗೋಗಿದೆ ಅನ್ನೋ ಕಾರಣಕ್ಕೆ ಸೇಲ್ ಮಾಡಿಬಿಡ್ತಾರೆ. ಮಾಡುವಂಥದ್ದೇ ಅದು. ಹಾಗಾಗಿ ಇನ್ವೆಸ್ಟ್ ಆ್ಯಂಡ್ ರಿವ್ಯೂ, ಬಟ್ ಯು ಶುಡ್ ನಾಟ್ ಇನ್ವೆಸ್ಟ್ ಆ್ಯಂಡ್ ಎಕ್ಸಿಟ್. ಇದಕ್ಕೆ ಡಿಫ್ರೆನ್ಸ್ ಇದೆ. ನೀವು ಯಾವಾಗಲೂ ರಿವ್ಯೂ ಮಾಡಬೇಕು ಹೊರತು ಎಕ್ಸಿಟ್ ಆಗುವಂಥ ಯೋಚನೆಗಳನ್ನ ಇಟ್ಕೋಬಾರ್ದು. ಈಗ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ನೋಡಿ, ಅದನ್ನು ಬೆಳೀತಾನೆ ಇಲ್ವಾ ಸ್ವಲ್ಪ ಟೈಮ್ ಆದ್ರೂ ಫೈನ್, ಅದನ್ನು ರಿವ್ಯೂ ಮಾಡಿ ಚೇಂಜ್ ಮಾಡಿ. ಬೆಳೀತಾನೆ ಇಲ್ಲ ಕಾರಣಕ್ಕೆ ಎಕ್ಸಿಟ್ ಆಗಬಾರ್ದು ಅಂತ ನಾನು ಹೇಳೋದು. ಇವೆರಡು ಡಿಫ್ರೆನ್ಸ್ ಇದೆ. ಇನ್ವೆಸ್ಟ್ ಆ್ಯಂಡ್ ರಿವ್ಯೂ, ಬಟ್ ಯು ಶುಡ್ ನಾಟ್ ಇನ್ವೆಸ್ಟ್ ಆ್ಯಂಡ್ ಎಕ್ಸಿಟ್. ಈಸ್ ದ ಫಸ್ಟ್ ಟಿಪ್. ನಂಬರ್ 2, ಎರಡನೇದು ಏನಂತ ಹೇಳಿದ್ರೆ, ಬೈ ಎನಿ ಪ್ರಾಡಕ್ಟ್ ರಿಯಲಿ ಇಫ್ ಯು ವಾಂಟ್ ಅಂತೇಳಿ. ಅಂದರೆ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಮಾತ್ರ ಆ ಪ್ರಾಡಕ್ಟನ್ನು ಬೈ ಮಾಡಬೇಕು. ಡೋಂಟ್ ಬೈ ಬಿಕಾಸ್ ಆಫ್ ದಿ ಡಿಸ್ಕೌಂಟ್ ಅಂತ ಫೈನಾನ್ಷಿಯಲ್ ಲಾ ಹೇಳುತ್ತೆ. ಈಗ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಒಂದು ಆ್ಯಡ್ ನೋಡ್ತೀರಾ ಅಂತ ಇಟ್ಕೊಳ್ಳಿ, 50% ಆಫ್ 50% ಆಫ್ ಅಂತ ಹೇಳ್ಬಿಟ್ಟು ಬಿದ್ಬಿಡ್ತಾರಲ್ಲಿ ಹೋಗ್ತಾರಾ. ಸೊ 50% ಆಫ್ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾರೆ, ನೋಡಿ 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 ಇಂಪಲ್ಸಿವ್ ಬೈಯಿಂಗ್ ಅಂತ ಕರಿತೀವಿ. ಇಂಪಲ್ಸಿವ್ ಬೈಯಿಂಗ್ ಏನಾಗುತ್ತೆ, ಅಲ್ಲಿ ಹೋದ ತಕ್ಷಣ ಇದು ಬೇಡಾಗಿರುತ್ತೆ ಅವ್ನಿಗೆ. ಬಟ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ನೋಡಾದ್ಮೇಲಿಂದ ಆ ಲೈಟಿಂಗ್ ಅರೇಂಜ್ಮೆಂಟ್ಸು, ಆ ಪೊಸಿಷನಿಂಗು ಇವೆಲ್ಲ ನೋಡು, ನಮಗೆ ಇದು ಬೇಕಾಗ್ಬೋದೇನೋ ಅನ್ನೋಂಥ ಅಸಂಪ್ಷನ್ ಮನೆಗೆ ತೊಗೊಂಡು ಬರ್ತಾರೆ. ಅವ್ರ ಮನೆಗೆ ಅದು ಸೂಟ್ ಆಗೋದಿಲ್ಲ. ಆಮೇಲಿಂದ ಅಯ್ಯೋ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದು, ಯಾಕೋ ನಮ್ಮ ಮನೆಗೆ ಸೂಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅದನ್ನು ಆಚೆ ಕಡೆ ಅಥವಾ ಎಲ್ಲೋ ಒಂದು ಅಟ್ಟದ ಕಡೆ ಬಿಸಾಕಿರ್ತಾರೆ. ನಾನು ಹೇಳೋದು, ನೀವು 50% ಸೇವ್ ಮಾಡ್ತೀರಾ ಅನ್ನುವಂಥ ಬರದಲ್ಲಿ ಆ್ಯಕ್ಚುಲಾಗಿ 50% ಕಳ್ಕೊತಾ ಇದ್ದೀರಾ. ಸೊ ಇಟ್ಸ್ ಅ ಸೈಕಾಲಜಿ. ಹಾಗಾಗಿ ವೆನೆವರ್ ಯು ಬೈ ಎನಿಥಿಂಗ್, ನೀವು ಏನನ್ನೇ ಬೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಯೋಚನೆ ಮಾಡಿ, ನಿಜವಾಗ್ಲೂ ಇದನ್ನು ತೊಗೊಂಡೋದ್ಮೇಲಿಂದ ನಾನು ಅಂದ್ಕೊಂಡಿದ್ದ ಪ್ರಮಾಣದಲ್ಲೇ ಯೂಸ್ ಮಾಡ್ತೀನ. ಬೈ ಚಾನ್ಸ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ಅವ್ರದ್ದು ಶೋರೂಮಲ್ಲೇ ಇಡಕ್ಕೆ ಬಿಡಿ. ಅದಲ್ಲೇ ಸೇಫ್, ಅಲ್ಲೇ ಚೆನ್ನಾಗಿರುತ್ತೆ. ಅದನ್ನ ನಿಮ್ಮ ಮನೆ ಅಟ್ಟಕ್ಕೆ ತೊಗೊಂಡು ಬಂದು ಇಡಬೇಡಿ ಅಂತ ನಾನು ಹೇಳೋದು. ಯಾಕಂದರೆ ದೆರ್ ಈಸ್ ಅ ಬ್ಯೂಟಿಫುಲ್ ಸೇಯಿಂಗ್. ಅದರೊಳಗಡೆ ಏನು ಹೇಳ್ತಾರೆ ಅಂದರೆ, ಇಫ್ ಯು ಬೈ ಥಿಂಗ್ಸ್ ವಿಚ್ ಯು ಡೋಂಟ್ ವಾಂಟ್, ಸೂನ್ ಯು ವಿಲ್ ಸೆಲ್ ಥಿಂಗ್ಸ್ ವಿಚ್ ಯು ರಿಯಲಿ ವಾಂಟ್ ಅಂತ. ನೀವು ಬೇಡದೋಗಿರೋದನ್ನು ಬೈ ಮಾಡಿದ್ರೆ ಬೇಕಾಗಿರೋದನ್ನು ಸೆಲ್ ಮಾಡ್ತೀರಿ ಅಂತ. ಅಂದರೆ ಬೈ ಮಾಡೋದಕ್ಕೆ ವಿರುದ್ಧ ಇಲ್ಲ, ಆದರೆ ಇಂಪಲ್ಸಿವ್ ಆಗಿ ಬೈ ಮಾಡೋದ್ರ ವಿರುದ್ಧ ಇದ್ದೀನಿ ಅಷ್ಟೇ. ಅಂದರೆ 50% ಉಳಿಸ್ತೀನಿ ಅನ್ನೋ ಕಾರಣಕ್ಕೆ ಮತ್ತೆ 50% ಕಳ್ಕೋಬೇಡಿ ಅಂತ ಹೇಳೋದು. ಸೊ ಇಟ್ಸ್ ಅ ಫೈನಾನ್ಷಿಯಲ್ ಲಾ. ಸರ್, ಸಾಮಾನ್ಯ ಜನತೆಗೆ ಅದೊಂದು ಪ್ರಶ್ನೆ ಇರುತ್ತೆ, ದುಡ್ಡು ಬಂದ ತಕ್ಷಣನೇ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಹಿಂಗೆ ಬಂತು ಹಿಂಗೆ ಹೊಟ್ಟೋಯ್ತು ಅಂತ ಹೇಳ್ತಿರ್ತಾರೆ, ಯಾಕೆ ಹೀಗೆ ಅಂತ? ಇದನ್ನು 2 ಆ್ಯಂಗಲಲ್ಲಿ ನೋಡ್ಬೋದು. ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲೂ ಹೇಳ್ತೀನಿ, ಇನ್ನೊಂದು ನಮ್ಮ ಕಾನ್ಷಿಯಸ್ ಎಫರ್ಟ್ ಫಿನಾನ್ಷಿಯಲ್ ಆ್ಯಂಗಲಲ್ಲೂ ಹೇಳ್ತೀನಿ. ಆಯಿತಾ? ಫಸ್ಟು ಫಿನಾನ್ಷಿಯಲ್ ಆ್ಯಂಗಲಲ್ಲೇ ಹೇಳ್ಬಿಡ್ತೀನಿ.
ದುಡ್ಡು ಬಂತು ಯಾಕೆ ಖರ್ಚಾಗ್ಬಿಡುತ್ತೆ, ಅದು 100 ರೂಪಾಯಿ ದುಡಿತಾ ಇದ್ದೀನಿ, ಸೊ ಯಾಕೆ 200 ರೂಪಾಯಿ ಖರ್ಚಾಗ್ತಾ ಇದೆ ಅಂದರೆ 2 ರೀಸನ್ ಇದೆ ಅದಕ್ಕೆ. ಹ್ಮ್. ಒಂದು, ಐದರ್ ಯುವರ್ ಇನ್ಕಮ್ ಈಸ್ ನಾಟ್ ಸಫಿಷಿಯೆಂಟ್ ಹ್ಮ್. ಆರ್ ಯು ಆರ್ ನಾಟ್ ನೋಯಿಂಗ್ ಹೌ ಟು ಮ್ಯಾನೇಜ್. ಹ್ಮ್. ಹ್ಮ್. ಯಾಕಂತ ಹೇಳಿದ್ರೆ ಈಗ ಅವರು ಬರೋ ಸಂಬಳನೇ ಒಂದು 30,000 ರೂಪಾಯಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಹ್ಮ್. ಅವರು 20,000 ರೂಪಾಯಿ ಮನೆ ಬಾಡಿಗೆನೇ ಕೊಡಬೇಕು ಅಂದರೆ ಪಾಪ ಎಲ್ಲಿ ಮಿಗುತ್ತೆ ಅವ್ರಿಗೆ ದುಡ್ಡು? ಹ್ಮ್. ಮಿಗದೇ ಇಲ್ಲ. ಸೊ ದಿಸ್ ಆಲ್ಸೋ ಒನ್ ಪಾಸಿಬಿಲಿಟಿ, ಅಂದರೆ ಇದು ಫ್ಯಾಕ್ಟ್ ಇದು. ಹ್ಮ್. ಆಲ್ಟರ್ನೇಟಿವ್ಲಿ ಅವ್ರಿಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇರುತ್ತೆ, ಬಟ್ ಆ 1 ಲಕ್ಷ ರೂಪಾಯಿಗಿಂತ ಅವ್ರ ಕಮಿಟ್ಮೆಂಟನ್ನು ಅವರು ಕಾನ್ಷಿಯಸ್ ಆಗೇನೆ 1.5 ಲಕ್ಷ ರೂಪಾಯಿ ತನಕ ಇಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ವಾಲೆಟ್ ಒಳಗಡೆ ಒಂದು ಕಾರ್ಡ್ ಇರುತ್ತೆ, ಅದರ ನೇಮು ಕ್ರೆಡಿಟ್ ಕಾರ್ಡ್. ಹಾ. ಅದು 1 ಲಕ್ಷ ರೂಪಾಯಿ ಲಿಮಿಟ್ ಇತ್ತು ಅಂದರೆ ಅವ್ರಿಗೆ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ ಅನ್ನೋದೇ ಫೀಲಿಂಗ್ ಅದು. ಹ್ಮ್. ಸೊ ಆ ರೀಸನ್ ಇದ್ದಲ್ವೇ ಅವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ. ಹ್ಮ್. ಇದು ಫಿನಾನ್ಷಿಯಲ್ ಆಗಿ. ಆ್ಯಂಡ್ ಸ್ಪಿರಿಚುವಲ್ ಆಗಿ ಹೇಳ್ತೀನಿ ಏನಾಗುತ್ತೆ ಅಂತೇಳಿ, ಮನಿ ಈಸ್ ಆನ್ ಎನರ್ಜಿ. ಹ್ಮ್. ದುಡ್ಡು ಅನ್ನೋಂಥದ್ದು ಒಂದು ಎನರ್ಜಿ ಆಗಿರುತ್ತೆ. ಹ್ಮ್. ನಾವು ಅದನ್ನು ಎನರ್ಜಿ ರೂಪದಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಅದನ್ನು ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಎಲ್ಲರೂ ಏನು ಅನ್ಕೋತಾರೆ ಅಂದರೆ ದುಡ್ಡು ಅಂತ ಹೇಳಿದ್ರೆ 2,000 ರೂಪಾಯಿ ನೋಟು, 1,000 ರೂಪಾಯಿ ನೋಟು, 500 ರೂಪಾಯಿ ನೋಟು, 50 ರೂಪಾಯಿ ನೋಟು ಅನ್ಕೋತಾರೆ. ಹ್ಮ್. ಅಲ್ಲ, ಹ್ಮ್. ಹ್ಮ್. ದುಡ್ಡು ಅನ್ನುವಂಥದ್ದು ದಟ್ಸ್ ಅ ಪೇಪರ್. ಹ್ಮ್. ಅದು ಪ್ರಿಂಟ್ ಆಗೋಕ್ಕೆ ಮುಂಚೆ ಅದೊಂದು ಪೇಪರ್ ಅಷ್ಟೇ ಅಲ್ವಾ. ಹ್ಮ್. ಆದರೆ ಅದಕ್ಕಿಂತ ಮಿಗಿಲಾಗಿ ಅದಕ್ಕೆ ವ್ಯಾಲ್ಯೂ ಬರುವಂಥದ್ದು, ಅದು ಎನರ್ಜಿ ರೂಪ ಬರುವಂಥದ್ದೇನೆ. ಅದು ಪ್ರಿಂಟ್ ಆದಮೇಲಿಂದ ದೆನ್ ಇಟ್ ಬಿಕಮ್ಸ್ ಎನ್ ಎನರ್ಜಿ ಹ್ಮ್. ಅಲ್ವಾ. ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಯಾರ ಆರಾದಲ್ಲಿ ಹ್ಮ್. ಆ ವೀಕೆಸ್ಟ್ ಪಾಯಿಂಟ್ಸ್ಗಳಿರುತ್ತೆ, ಹ್ಮ್. ಅಂದರೆ ಇದೊಂದು ಸ್ವಲ್ಪ ಸ್ಪಿರಿಚುವಲ್ ಆ್ಯಂಗಲಲ್ಲಿ, ಹ್ಮ್. ಹ್ಮ್. ವಿಚ್ ಮೀನ್ಸ್ ನಮ್ಮ ಅವರ ಎಷ್ಟು ಕ್ಲೀನ್ ಆಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಹೇಗೆ ನಡೆಯುತ್ತೆ ಅಂತ ಡಿಸೈಡ್ ಆಗ್ತಾ ಇರುತ್ತೆ. ಹ್ಮ್. ಅದರಲ್ಲಿ ಒಂದು ಚಕ್ರ ಹೇಳ್ತೀವಿ ಮೂಲಾಧಾರ ಅಂತೇಳಿ. ಹ್ಮ್. ದಟ್ಸ್ ಅ ಬ್ಯೂಟಿಫುಲ್ ಚಕ್ರ ಆಲ್ಸೋ. ಹ್ಮ್. ನಮ್ಮ ಸ್ಟೆಬಿಲಿಟಿ ಮತ್ತು ನಮ್ಮ ಬೇಸ್ ಹ್ಮ್. ಎಲ್ಲವನ್ನ ಅದು ನಿರ್ಧಾರ ಮಾಡ್ತಾ ಇರುತ್ತೆ. ಹ್ಮ್. ಯಾವಾಗ ಮನುಷ್ಯ ಆ ಸ್ಪಿರಿಚುವಲ್ ಆ್ಯಂಗಲಲ್ಲಿ, ಅಂದರೆ ಅದನ್ನು ಕ್ಲೆನ್ಸ್ ಮಾಡೋದಿಲ್ಲ, ಅವಾಗ್ಲೂ ಅವ್ನು ಬರುವಂಥ ದುಡ್ಡೆಲ್ಲ ಖಾಲಿಯಾಗಿ ಹೋಗ್ತಾ ಇರುತ್ತೆ. ಹ್ಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಅವಾಗಲೇ ಒಂದು ಟಿಪ್ ಹೇಳಿದೆ, ನಾವು ಕೊಡಬೇಕಾದ್ರೂ ಗುಣಗಾಡ್ಕೊಂಡು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹ್ಮ್. ಅಲ್ವಾ. ಸೊ ಇದೊಂದನ್ನು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಅದನ್ನು ಎಡಿಷನ್ ಮಾಡೋದಾಯ್ತಂದರೆ, ಯಾವಾಗ ಕೊಡಬೇಕಾದ್ರೆ ಅದನ್ನು ಗುಣಗಾಡ್ಕೊಂಡು ಕೊಡೋದಿಲ್ಲ, ಅದನ್ನು ಕೃತಜ್ಞತಾಪೂರ್ವಕವಾಗಿ ಕೊಡ್ತಾರೋ ಅದೂ ಅವ್ರಿಗೆ ಭಯಂಕರ ಹೆಲ್ಪ್ ಆಗುತ್ತೆ. ಈಗ ಬಂದ ತಕ್ಷಣ ಎಲ್ಲ ಖರ್ಚಾಗೋಗುತ್ತೆ ಅನ್ನೋದು ಇನ್ನೂ ಒಂದು ಪಾಯಿಂಟ್ ಇದೆ ಸ್ಪಿರಿಚುವಲ್ ಆಗಿ. ಏನಂತ ಹೇಳಿದ್ರೆ, ಅವ್ರು 40 ಜನದ ಹತ್ರ ಹೇಳ್ಕೊಂಡು ಬಂದಿರ್ತಾರೆ ಏನಂತ, ಎಲ್ರಿ ಇವತ್ತಿರೋ ರೇಟ್ಗೆ ಏನು ಬದುಕೋಕ್ಕಾಗತ್ತೇನ್ರಿ, ಹ್ಮ್. ನಂಗೆ ಬರೋದು ಇಷ್ಟು ಸಂಬಳ, ಎಷ್ಟು ಕಮಿಟ್ಮೆಂಟ್ ಇದೆ ಗೊತ್ತೇನ್ರಿ ಅಂತೇಳ್ಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಬರ್ತಿರ್ತಾರೆ. ಹ್ಮ್. ಸಬ್ಕಾನ್ಷಿಯಸ್ ಮೈಂಡ್ ಹಂಗೆ ಯೋಚನೆ ಮಾಡುತ್ತೆ, ಓ ಹೌದಾ ನಿಮ್ಗೆ ಎಷ್ಟೊಂದು ಕಮಿಟ್ಮೆಂಟ್ ಇದೆಯಾ, ಫೈನ್, ಅಷ್ಟೇ ಕಮಿಟ್ಮೆಂಟ್ ನಾನು ಏನು ಮಾಡಲಿ, ಹ್ಮ್. ಅಷ್ಟರಲ್ಲೇ ನೀವು ಮ್ಯಾನೇಜ್ ಮಾಡಬೇಕಿಲ್ಲ, ಅದಕ್ಕಿಂತ ಸಾಲ ಮಾಡೇ ನೀವು ಮ್ಯಾನೇಜ್ ಮಾಡಬೇಕು ಅಂತೇಳ್ಬಿಟ್ಟು ಅದು ಡಿಸೈಡ್ ಮಾಡ್ತಾ ಇರುತ್ತೆ. ಹಾಗಾಗಿ ಒಂದು ಫಿನಾನ್ಷಿಯಲ್ ಟಿಪ್ ಸ್ಪಿರಿಚುವಲ್ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ, ಹ್ಮ್. ಇದನ್ನು ವಿಚಿತ್ರ ಅಂತ ಅನ್ಕೋಬೋದು, ಬಟ್ ಸ್ಟಿಲ್ ಐ ಟೆಲ್ ಯು, ಯಾವಾಗಲೇ ಯಾವುದೇ ದುಡ್ಡುಗಳನ್ನು ನೀವು ಈಸ್ಕೊಂಡಾಗ ಅದನ್ನು ಕ್ಲೆನ್ಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಹ್ಮ್. ಅದನ್ನು ನಾವು ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹ್ಮ್. ಅಂದರೆ ನಿಮ್ಮ ಅಕೌಂಟಿಗೆ ಬಂದರೆ ಫೈನ್, ಸೊ ಅದನ್ನೇನು ಮಾಡೋದಕ್ಕಾಗಲ್ಲ, ಸೊ ದಟ್ಸ್ ಫೈನ್. ಹ್ಮ್. ನಿಮಗೊಂದು ಸ್ಯಾಲ್ರಿ ಬಂತು, ಅದು ಡಿಜಿಟಲ್ ಅಕೌಂಟಿಗೆ ಕ್ರೆಡಿಟ್ ಆಯಿತು, ಸಮ್ ಆ್ಯಪಿಗೆ ಬಂದು ಕ್ರೆಡಿಟ್ ಆಯಿತು, ಹ್ಮ್. ಸೊ ಫೈನ್. ಆದರೆ ನೀವು ಫಿಸಿಕಲಾಗಿ ಏನನ್ನು ಅದು ಈಸ್ಕೊಳ್ತೀರಿ ಅದನ್ನು ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಹ್ಮ್. ಆ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದನೂ ಆ ದುಡ್ಡು ಎಕ್ಸೆಸ್ ಏನು ಹೋಗ್ತಾ ಇದೆ ಅದು ನಿಲ್ಲುತ್ತೆ. ಇದು ಹ್ಯಾವ್ ಸೀನ್ ವಿತ್ ಮೈ ಸ್ಟೂಡೆಂಟ್ಸ್. ನನ್ನ ಸ್ಟೂಡೆಂಟ್ಸ್ಗಳಿಗೆ ಟಿಪ್ಸ್ಗಳನ್ನು ಹೇಳ್ಕೊಟ್ಟಾಗ ಅವರು ಅದನ್ನು ಮಾಡಿರೋದಿದೆ. ಮತ್ತು ಇನ್ನೂ ಒಂದೇನಂತ ಹೇಳಿದ್ರೆ, ಯಾವಾಗ ಯಾರದೇ ದುಡ್ಡು ಬಂದಾಗ ಆ ಅಫರ್ಮೇಷನ್ ಬರೋದಕ್ಕಿಂತ ಮುಂಚೆನೇ ನೆಗೆಟಿವ್ ಅಫರ್ಮ್ ಹಾಕ್ಬಾರ್ದು ಅದಕ್ಕೆ. ಹ್ಮ್. ಅಯ್ಯೋ ಬಂತಾ, ಇನ್ನೊಂದು 10 ದಿನದಲ್ಲೇ ಎಲ್ಲ ಖಾಲಿ, ಹ್ಮ್. ಬಂತಾ ಇನ್ನು 5 ದಿನದಲ್ಲೇ ಎಲ್ಲ ಖಾಲಿ, ಆವಾಗಲೇ ಇದು ಕಾಯ್ಕೊ ಕೂತಿದೆ. ಸೊ ಇದೇ ಪ್ರಕಾರ ಹೇಳ್ತಾನೆ ಇದ್ರೂ ಎನರ್ಜಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆವಾಗಲೂ ಅವರು ದುಡ್ಡನ್ನು ಕಳ್ಕೊಬಿಡ್ತಾರೆ. ಕ್ಲೆನ್ಸ್ ಮಾಡೋದು ಹೇಗೆ? ಈಗ ಅದಕ್ಕೆ 3 ವಿಧಾನ ಇದೆ. ಹ್ಮ್. ಸೊ ನಂಬರ್ 1, ಈಗ ಒಂದು ಫಿಸಿಕಲ್ ಆಗಿ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಒಂದು ನೀರಿಗೆ ಒಂದು ತುಂಬ ದೊಡ್ಡದಾದಂಥ ಪವರ್ ಇದೆ, ಹ್ಮ್. ಆಯಿತಾ. ಸೊ ನಾವು ಆಚುಮನಿ, ಸೊ ಇದೆಲ್ಲ ಮಾಡಬೇಕಾದ್ರೆ ಊಟ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿರುವಂಥ ನೆಗೆಟಿವ್ಸ್ಗಳೆಲ್ಲ ಹೋಗಲಿ ಅಂತ ಹೇಳಿ ನಾವು ಅದಕ್ಕೆ ನೆಗೆಟಿವ್ಸ್ಗಳನ್ನೆಲ್ಲ ಕ್ಲೆನ್ಸ್ ಮಾಡ್ತೀವಿ ಅಲ್ವಾ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೀರ್ಥ ಯಾಕೆ ಹಾಕಿಸ್ತೀವಿ ಹೇಳಿ, ಹ್ಮ್. ನಮ್ಮಲ್ಲಿರುವಂಥ ನೆಗೆಟಿವ್ಸ್ಗಳು ಹೋಗಲಿ, ಪಾಸಿಟಿವ್ ಬರಲಿ ಅಂತ ಹೇಳ್ಬಿಟ್ಟು. ಸೇಮ್ ವೇ ಇದರೊಳಗಡೆನೂ ಅಷ್ಟೇ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಾಟರ್ ಕ್ಲೆನ್ಸಿಂಗ್ ಅಂತ ಹೇಳಿ. ಹ್ಮ್. ನೀವು ತೊಗೊಂಡು ಬಂದಂಥ ದುಡ್ಡಿಗೆ ಇದನ್ನು ಸೂಪರ್ಸ್ಟಿಷಿಯಸ್ ಅಲ್ಲ, ಇಟ್ ವರ್ಕ್ಸ್, ಹ್ಮ್. ಆಯಿತಾ. ಸೊ ಏನಂದರೆ, ಆ ನೀರನ್ನು ಇಟ್ಕೊಂಡು ಅದನ್ನು ಅಫರ್ಮ್ ಮಾಡಿ, ಹ್ಮ್. ಆ ಅಫರ್ಮ್ ಮಾಡಿದಂಥ ನೀರನ್ನು, ಸೊ ಯು ಕ್ಯಾನ್, ಅದು ಪ್ರೋಕ್ಷಣೆ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ವ. ಹ್ಮ್. ಈಗ ನಾವು ಒಂದು ಮನೆಗೆ ಯಾಕೆ ಪ್ರೋಕ್ಷಣೆ ಮಾಡ್ತೀವಿ ಎಲ್ಲ ಕಡೆ, ಹ್ಮ್. ಹ್ಮ್. ಅಂದರೆ ಆ ಪಾಸಿಟಿವ್ ವೈಬ್ ಇರುವಂಥ ಹ್ಮ್. ನೀರು ಅಲ್ಲಿಗೆಲ್ಲ ಹೋಗಿ ಕೂತ್ಕೊಂಡು ಅದಾಗಲಿ ಅಂತೆ. ಹ್ಮ್. ಸೊ ದೆನ್ ದ ಮೂಮೆಂಟ್ ವೆನ್ ದೇ ಸ್ಪ್ರಿಂಕಲ್ ದಟ್, ಅಂದರೆ ಅದನ್ನು ಮಾಡಿದಾಗ್ಲೂ ಅದು ಕ್ಲೆನ್ಸ್ ಆಗುತ್ತೆ. ದುಡ್ಡಿಗೆ ಅಂದರೆ ಅದು ಸುರಿಯೋದು ಅಂತನೂ ಅಲ್ಲ, ಅದೇ ಅದೇ. ಜಸ್ಟ್ ಇನ್ನೊಂದ್ಸಲ ನಾವು ಒಂದು ತೀರ್ಥ ಹಾಕಿದ್ರೆ ಯಾವ ಥರ ಇರುತ್ತೆ, ಸೊ ಅದನ್ನು ಅಫರ್ಮ್ ಮಾಡಿ. ಹ್ಮ್. ಅಂದರೆ
ಯಾಕಂದರೆ ಅದನ್ನು ಯಾರೋ ಒಬ್ರು ನೋವಿಂದ ಕೊಟ್ಟಿರ್ಬೋದು, ಇರಿಟೇಷನಿಂದ ಕೊಟ್ಟಿರ್ಬೋದು, ಅಯ್ಯೋ ಅಂದ್ಕೊಂಡು ಕೊಟ್ಟಿರ್ಬೋದು, ವಿ ಡೋಂಟ್ ನೋ. ಸೊ ಹಾಗಾಗಿ ಅದು ನಮ್ಮ ಹತ್ರ ಬಂದಾಗ ಅಥವಾ ಎಷ್ಟೊಂದು ಜನಗಳ ಹತ್ರ ಪಾಸ್ ಆಗಿ ಬಂದಿರುತ್ತೆ. ಪ್ರತಿಯೊಬ್ಬರು ಮುಟ್ಟಿದಾಗ ಅವ್ರವ್ರ ಎನರ್ಜಿಗಳು ಅದ್ರ ಜೊತೆಗೆ ಇಂಟ್ಯಾಂಗಲ್ ಆಗಿರುತ್ತೆ. ಸೊ ಅವೆಲ್ಲವೂ ಹೋಗಲಿ ಅನ್ನೋಂಥ ಕಾರಣಕ್ಕೆ ಸೊ ಅದನ್ನು ಮಾಡ್ಬೋದು. ಇನ್ನೊಂದಷ್ಟು ಟಿಪ್ಸ್ಗಳು ನಿಮಗೆ sureshaiva.com/tools ಹೇಳಿದ್ನಲ್ಲ, ಅದರಲ್ಲೂ ಸುಮಾರು ಟಿಪ್ಸ್ಗಳಿದೆ ಹೌ ಟು ಕ್ಲೆನ್ಸ್. ಸೊ ಅದರೊಳಗಡೆಯಿಂದ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಸರ್, ಈಗ ದುಡ್ಡು ನಮ್ಮ ಹತ್ರ ಬಂದ ತಕ್ಷಣ ಹೇಗೆ ಖರ್ಚು ಮಾಡ್ಬೋದು ಅಥವಾ ಹೇಗೆ ಪ್ಲಾನಿಂಗ್ ಮಾಡಬೇಕು ಅಂತ ಏನಾದರೂ ಹೇಳೋದಾದ್ರೆ? ಓಕೆ, ಇದನ್ನು ಫಿನಾನ್ಷಿಯಲ್ ಆ್ಯಂಗಲಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಬಜೆಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಭಾಳ ಜನಕ್ಕೊಂದು ಕೀಳಿರಿಮೆ ಏನಿರುತ್ತಂದರೆ ಬಜೆಟ್ ಮಾಡೋದು ಬಡವರು ಅಂತ. ಹ್ಮ್. ಬಟ್ ಅಲ್ಲ, ಹ್ಮ್. ದೇಶನೇ ಬಜೆಟ್ ಮಾಡುತ್ತೆ. ಹೌದು. ನಮ್ಮ ಮೇಡಮ್ ಬರ್ತಾರೆ, ಅವ್ರು ಹೇಳ್ತಾರೆ ಸೊ ನಿಮ್ಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕೊಡ್ತೀವಿ, ಸೊ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕೊಡ್ತೀವಿ. ಆ ಬಜೆಟಲ್ಲೇ ಅವ್ರು ಖರ್ಚು ಮಾಡ್ತಾರೆ ದುಡ್ಡನ್ನು. ನಿಜ. ಸೊ ಯಾವಾಗಲಾದ್ರೂ ನೋಡಪ್ಪ ನಮ್ಮ ಹತ್ರ ಒಂದು ಇಷ್ಟು ಕೋಟಿ ಇದೆ, ಸೊ ಹೆಂಗೋ ನೀವು ಖರ್ಚು ಮಾಡ್ಕೊಳ್ಳಿ ಅಂತೇನೋ ನಮ್ಮ ಮೇಡಮ್ ಹೇಳ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಎಲ್ಲ ಚೆಲ್ಲಾಪಿಲಿ ಆಗಿರೋದು. ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಬಜೆಟನ್ನು ಮಾಡ್ತಾರೆ. ಆ್ಯಂಡ್ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಈಸಿ. ಸೊ ಅವ್ರು ಅಲ್ಲಿಗೆ ಹಂಗೆ ಮಾಡಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳೋದು ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ನಿಜ. ಯಾಕಂತ ಹೇಳಿದ್ರೆ ಟೀ ಶಾಪ್ ಮುಂದೆ ಕೂತ್ಕೊಂಡು ಕುಡಿಯೋರು ಹೆಂಗೆ ಫಿನಾನ್ಸ್ ಮ್ಯಾನೇಜ್ ಮಾಡಬೇಕು ಅಂತ ಫಿನಾನ್ಸ್ ಮಿನಿಸ್ಟ್ರಿಗೆ ಟೀಚ್ ಮಾಡೋ ಕಾಲ ಅದು ಅಲ್ವಾ? ಸೊ ಆದರೆ ದ ಮೂಮೆಂಟ್ ಅಲ್ಲಿಗೆ ಅವ್ರು ಬಜೆಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಿಯಾದ ಜಾಗಗಳಿಗೆ ಹರಿದು ಹೋಗ್ತಾ ಇದೆ ಅಂತೇಳಿ. ಸೇಮ್ ವೇ ನಿಮ್ಮ ಹತ್ರ ದುಡ್ಡು ಬಂದ ತಕ್ಷಣನೇ ಯು ಶುಡ್ ಡೂ ದ ಬಜೆಟಿಂಗ್. ಯಾಕಂದರೆ ಇಲ್ಲ ಅಂದರೆ ಬಜೆಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಎಲ್ಲವೂ ಆದಮೇಲಿಂದನೇ ನಾನು ಸೇವ್ ಮಾಡ್ತೀನಿ ಅಂತ ಹೋದರೆ ಅದು ಯಾವತ್ತೂ ಆಗೋದಿಲ್ಲ ಅಲ್ವಾ? ಸೊ ಹಂಗಾಗಿ ದ ಮೂಮೆಂಟ್ ವೆನ್ ದೆ ಬಜೆಟ್, ಈಗ ಯಾವುದೋ ಒಂದು ₹1,00,000 ಬಂತು ದುಡ್ಡು, ಬಂದ ತಕ್ಷಣ ಫಸ್ಟ್ ಡಿಸೈಡ್ ಮಾಡಬೇಕು ಇದರಲ್ಲಿ ಇಷ್ಟಿಷ್ಟು ದುಡ್ಡನ್ನ ಇಂತಿಂಥ ಜಾಗಗಳಿಗೆ ನಾನು ಖರ್ಚು ಮಾಡ್ತೀನಿ ಅಂತ. ಆ್ಯಂಡ್ ಸ್ಟ್ರಿಕ್ಟಾಗಿ ಆ ಜಾಗಗಳಿಗೆ ಖರ್ಚು ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಅಸೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಏನೇನೇನೇನೋ ಮಾಡ್ಕೊಂಡು ಹೋಗಿರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್, ನೀವೊಂದು ಜಮೀನಿದೆ ಅಂತ ಇಟ್ಕೊಳ್ಳಿ, ಒಂದು 10 ಜನ ಕೆಲಸಗಾರರಿದ್ದಾರೆ ಅಂತ ಇಟ್ಕೊಳ್ಳಿ, ನೀವು ಆ ಜಮೀನು ಓನರು. ನಿಮಗೆ ಕೆಲಸಗಾರರು ಇರೋದ್ರಿಂದ ಕೆಲಸ ಆಗಲ್ಲ, ಆ ಕೆಲಸಗಾರರ ಕೈನಲ್ಲಿ ನೀವೇನು ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಕೆಲಸ ಆಗುತ್ತೆ. ಹೌದು ಅಲ್ವಾ? ನೀವು ಏನಾರು ಮಾಡ್ರಪ್ಪ ನಿಮ್ಮ ಇಷ್ಟ ಬಂದಿದ್ದು ಅಂತಂದರೆ ಅವ್ರು ಬೆಳಗ್ಗೆ ಸಾಯಂಕಾಲದಲ್ಲಿ ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗ್ತಾರೆ. ನೀವು ಅದ್ರ ಬದಲು ನೀವು 3 ಜನ ಬನ್ನಿ ಇಲ್ಲಿ, ನೀವು 3 ಜನ ಕಳೆ ಕೇಳಿ, ನೀವು 3 ಜನ ಬನ್ನಿ ಇಲ್ಲಿ, ನೀವು 3 ಜನ ಗೊಬ್ಬರ ಹಾಕಿ, ಸಮಥಿಂಗ್ ಲೈಕ್ ದಟ್. ಇಫ್ ಯು ಅಸೈನ್, ದೆನ್ ಆ ಅಸೈನ್ಮೆಂಟಿಂದ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಸಾಯಂಕಾಲ ಹೋಗ್ಬಿಟ್ಟು ರಿಪೋರ್ಟ್ ಕೇಳಿದ್ರೆ ಕರೆಕ್ಟಾಗಿರೋ ರಿಪೋರ್ಟ್ ಬರುತ್ತೆ. ಸೇಮ್ ದುಡ್ಡು ಬಂದ ತಕ್ಷಣನೇ ನಿನ್ನನ್ನು ನಾನು ಬಾಡಿಗೆಗೆ ಯೂಸ್ ಮಾಡ್ತೀನಿ, ನಿನ್ನನ್ನು ನಾನು ಇದಕ್ಕೆ ಯೂಸ್ ಮಾಡ್ತೀನಿ, ಅದು ಎಷ್ಟಾದರೂ ಬರಲಿ, ಪ್ರತಿ ತಿಂಗಳು ವೇರಿಯಂಟೇ ಬರಲಿ, ಅದನ್ನು ಬಜೆಟ್ ಮಾಡಿದ ತಕ್ಷಣನೇ ದೆನ್ ಎವ್ರಿಥಿಂಗ್ ಹ್ಯಾಪನ್ಸ್. ಸರ್, ಈ ವರಮಹಾಲಕ್ಷ್ಮಿ ನಾವು ಲಕ್ಷ್ಮಿ ಹಬ್ಬನ ಹೇಗೆ ಆಚರಣೆ ಮಾಡಬೇಕು, ಲಕ್ಷ್ಮಿನ ಹೇಗೆ ಒಲಿಸ್ಕೋಬೇಕು? ಇದಕ್ಕೊಂದು 3 ವಿಷಯಗಳನ್ನು ಹೇಳ್ತೀನಿ. ಹಾ. ಸೊ ಮೊದಲನೇದು ಲಕ್ಷ್ಮಿ ಅಂತ ಹೇಳಿದ್ರೆ ವೆರಿ ಬಿಗಿನಿಂಗೇ ನಾನು ನಿಮಗೆ ಹೇಳಿದೆ, ನಾವು ಹೊರಗಡೆ ವಿಷ್ಣುವಿನ ಪತ್ನಿ ಅಂತ ನೋಡೋದ್ರ ಜೊತೆಗೆ ಯಾವಾಗಲೂ ನಾವು ಒಂದು ಸ್ಥಾನದಲ್ಲಿ ನೋಡ್ತೀವಿ, ಲಕ್ಷ್ಮಿ ಯಾವಾಗಲೂ ವಿಷ್ಣುಗೆ ಎಲ್ಲಿರ್ತಾಳೆ? ಹೃದಯದಲ್ಲಿರ್ತಾಳೆ ಅಲ್ವಾ? ವಿಚ್ ಮೀನ್ಸ್ ಆ ಲಕ್ಷ್ಮಿ ಇರುವಂಥ ಜಾಗ ಪ್ಯೂರ್ ಆಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಸೇಮ್ ವೇ ಯಾವುದೇ ಒಂದು ವಿಷಯ ಆದ್ರೂ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅಂದ ತಕ್ಷಣ ನಮ್ಗೆ ಗೊತ್ತಿಲ್ದಂಗೆ ಹಾರ್ಟ್ ಮೇಲೆ ಕೈ ಹೋಗುತ್ತೆ. ನನ್ನ ನಂಬು ಅಂತ ಹೇಳಿದ ತಕ್ಷಣ ನಮ್ಮ ಹಾರ್ಟ್ ಮೇಲೆ ಕೈ ಹೋಗುತ್ತೆ. ಅಂದರೆ ಈ ಸ್ಥಾನ ತುಂಬ ಇಂಪಾರ್ಟೆಂಟ್ ಅಲ್ವಾ? ವಿಚ್ ಮೀನ್ಸ್ ನಾವಿಲ್ಲಿ ಎಷ್ಟು ಕ್ಲೀನಾಗಿರ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಅವಳು ಕೂರ್ತಾಳ ಇಲ್ವಾ ಅನ್ನೋಂಥದ್ದು ಡಿಸೈಡ್ ಆಗುತ್ತೆ. ವೆರಿ ನೈಸ್. ಹೌದು. ಆಯಿತಾ? ಒಂದನೇದು. ಎರಡನೇದು, ಯಾವಾಗಲೂ ಲಕ್ಷ್ಮಿ ಮನೆಗೆ ಬರಬೇಕಾದ್ರೂ ಪೀಪಲ್ ವಿಲ್ ಥಿಂಕ್, ಒಂದು ವರ್ಡನ್ನು ಉಪಯೋಗಿಸಬಾರ್ದು, ಬಟ್ ಐ ಟೆಲ್ ಯು, ದ ಇಂದ ಸ್ಟಾರ್ಟ್ ಆಗುತ್ತೆ ಆ ವರ್ಡ್. ಎವ್ರಿಬಡಿ ಫೀಲ್ ದಟ್ ಪಾಯಿಂಟ್. ಆ ಲಕ್ಷ್ಮಿನ ಫಸ್ಟ್ ಆಚೆ ಕಳಿಸ್ಬೇಕು, ಅದನ್ನು ಜ್ಯೇಷ್ಠ ಲಕ್ಷ್ಮಿ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾರೆ. ಬಟ್ ಅದು ಇಂಡಿಕೇಶನ್, ಅದಷ್ಟೇ. ಆದರೆ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಒಂದು ವಿಗ್ರಹ ಥರ ಮಾಡಿ ಅದನ್ನ ಆಚೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟೆಲ್ಲ ಮಾಡಿ ಆ ಥರ ರಿಚುವಲ್ ಮಾಡ್ತಾರೆ. ಬಟ್ ನಾ ಹೇಳೋದು ಅದು ಆ್ಯಕ್ಚುಯಲ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಜ್ಯೇಷ್ಠ ಲಕ್ಷ್ಮಿ ಯಾರು? ನಮ್ಮೊಳಗಡೆ ಇರುವಂಥ ಲೇಸಿನೆಸ್, ನಮ್ಮೊಳಗಡೆ ಇರುವಂತಹ ಪ್ರೊಕಾಸ್ಟಿನೇಷನ್ ನೇಚರ್. ಸೊ ಆಮೇಲಿಂದ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಏನೇ ವಿಚಾರಗಳು ಬಂದರೂ ಆ್ಯಕ್ಷನ್ ತಗೊಳ್ಳದೇ ಇರುವಂಥ ಆ್ಯಟಿಟ್ಯೂಡು ಅಥವಾ ಓವರ್ ಥಿಂಕಿಂಗ್ ಆ್ಯಟಿಟ್ಯೂಡು, ಇವೆಲ್ಲನೂ ಜ್ಯೇಷ್ಠ ಲಕ್ಷ್ಮಿಗೆ ಸಂಬಂಧಪಟ್ಟಿದೆ. ಆ್ಯಕ್ಚುಲಿ ಹೇಳಿರೋದು ಅವು ಆಚೆ ಹೋಗಬೇಕು ಅಂತ. ಬಟ್ ನಾವೇನು ಮಾಡ್ತೀವಿ, ಒಂದು ಹಿತ್ತು ಕಲಿಸ್ಬಿಟ್ಟು ಅವಳನ್ನು ತೊಗೊಂಡೋಗ್ಬಿಟ್ಟು ಆಚೆ ಇಡ್ತೀವಿ. ಬಟ್ ಆ್ಯಕ್ಚುಲಿ ಅದಲ್ಲ. ಫ್ಯಾಕ್ಟ್ ಏನಂತ ಹೇಳಿದ್ರೆ, ಶಾಸ್ತ್ರದಲ್ಲೂ ಏನು ಹೇಳುತ್ತೆ ಅಂದರೆ, ಮೊದಲು ನಿನಗೆ ಏನು ಅಲ್ವೋ, ನಿನಗೆ ಸಂಬಂಧ ಇಲ್ದೋಗಿರೋದಲ್ವೋ ಅದನ್ನು ತೊಗೊಂಡಾಗ ಆಚೆ ಇಡು, ಅದೇ ಜ್ಯೇಷ್ಠ ಲಕ್ಷ್ಮಿ ಅಂತೇಳಿ. ಈಗ ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಮನುಷ್ಯ ಪ್ರೊಕ್ರಾಸ್ಟಿನೇಷನನ್ನು ಬಿಟ್ಟ ಅಂತ ಇಟ್ಕೊಳ್ಳಿ, ಅವ್ನು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಮಾಡ್ದ, ಆಬ್ವಿಯಸ್ಲಿ ಅವ್ನು ಸಕ್ಸಸ್ಫುಲ್ ಆಗಿ ಆಗ್ತಾನೆ ಇಲ್ವಾ? ವಿಚ್ ಮೀನ್ಸ್ ಒಂದು ಜ್ಯೇಷ್ಠ ಲಕ್ಷ್ಮಿ ಆಕೆ ಆಚೆ ಓದ್ಲು ಅಂತ ಹೇಳ್ಬಿಟ್ಟು ಆಯಿತು. ನಾವು
ಯಾವಾಗ ಆ ಜ್ಯೇಷ್ಠಲಕ್ಷ್ಮಿ ಅಂದರೆ ನಮ್ಮೊಳಗಡೆನೇ ಇದೆ ಅದು, ಅದನ್ನು ನಾವು ಆಚೆ ಕಳಿಸ್ತೀವಿ, ಅವಾಗ ಇಲ್ಲೇನಾಗುತ್ತೆ, ಆಲ್ಮೋಸ್ಟ್ ಪ್ಯೂರಿಫೈ ಆಗುತ್ತೆ. ಆ್ಯಂಡ್ ಯಾವಾಗಲೂ ನಾವು ಒಳ್ಳೇದೇ ಯೋಚನೆ ಮಾಡ್ತೀವಿ, ಒಳ್ಳೇದೇ ಥಿಂಕ್ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಆ್ಯಂಡ್ ಎಥಿಕಲ್ ಆಗಿರ್ತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದಿದ್ದಾಗ ಅವಳು ಇಲ್ಲೇ ವಾಪಸ್ ನೆಲೆಸಿರ್ತಾಳೆ. ಭಾಳಷ್ಟು ಮೂರನೇದು ಏನಂತ ಹೇಳಿದ್ರೆ, ತುಂಬ ಜನ ಅನ್ಕೋತಾರೆ ಲಕ್ಷ್ಮಿ ಅಂತ ಹೇಳಿದ್ರೆ ಮನೆ ಒಳಗಡೆ ನಾವೆಲ್ಲ ಒಂದು ಚಿನ್ನದ ಚೆಂಬಲ್ಲೋ ಅಥವಾ ಬೆಳ್ಳಿ ಚೆಂಬಲ್ಲೋ ಒಂದಷ್ಟೆಲ್ಲ ಕಾಯಿನ್ಸ್ಗಳನ್ನು ಇಟ್ಬಿಟ್ಟು ಅವಳು ಮುಂದೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ರೆ ಸೊ ಅದು ಒಲ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಅ ರಿಚುವಲ್. ಅದು ರಿಚುವಲ್. ಆದರೆ ಪ್ರತಿ ರಿಚುವಲ್ ಹಿಂದೆ ಏನೋ ಒಂದು ಸೈನ್ಸ್ ಇದೆ, ಬಟ್ ನಾವು ಅದನ್ನು ಮರ್ತೋಗ್ಬಿಟ್ಟಿದ್ದೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ಅದು ಪೇರೆಂಟು ಹೇಳ್ಕೊಟ್ಟಿಲ್ಲ ಆ್ಯಂಡ್ ಯಾರು ನಮಗೆ ಟೀಚ್ ಮಾಡೋದಕ್ಕೆ ಹೋಗಿಲ್ಲ. ಪ್ರತಿಯೊಂದೊಂದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ನಾವು ಅಲ್ಲಿ ಲಕ್ಷ್ಮಿನ ಪೂಜೆ ಮಾಡಬೇಕಾದ್ರೂ ನಾವು ಲಕ್ಷ್ಮಿಯ ಎನರ್ಜಿನ ಆಹ್ವಾನ ಮಾಡಬೇಕು ಹೊರತು ಅದನ್ನು ಪೂಜೆ ಮಾಡಿಬಿಟ್ಟು ಜಸ್ಟು ಅದನ್ನು ಅಲ್ಲೇ ಮರ್ತು ಬಿಡೋದು ಅಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಲಕ್ಷ್ಮಿನ ಚೆನ್ನಾಗಿ ನೆನೆಸ್ಕೋತಾರೆ. ಸ್ವತಂತ್ರ ದಿನಾಚರಣೆ ದಿವಸ ಮಾತ್ರ ಮನೆ ಮುಂದೆ ಫ್ಲ್ಯಾಗ್ ಹಾಕೋತೀವಿ ಅಲ್ವಾ. ಸೊ ಅದಲ್ಲೇನೆಂದರೆ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗೋಗಿ ನಾವು ನಡ್ಕೊಂಡ್ಬಿಟ್ಟಿದ್ದೀವಿ ಇವತ್ತಿನ ತನಕ ಲೈಫಲ್ಲಿ. ನಿಜ. ಬಟ್ ದ ಮೂಮೆಂಟ್ ವೆನ್ ವಿ ಅಂಡರ್ಸ್ಟ್ಯಾಂಡ್, ಸೊ ಅದು ಎಟರ್ನಿಟಿ, ಅದು ಯಾವಾಗ್ಲೂ ನಮ್ಮ ಜೊತೆಗೆ ಇರುವಂಥ ಎನರ್ಜಿ ಅನ್ನೋಂಥದ್ದನ್ನು ನಾವು ಫೀಲ್ ಮಾಡ್ತೀವಿ, ದೆನ್ ಇಟ್ ಹ್ಯಾಪನ್ಸ್. ಇಲ್ಲ ಅಂದರೆ ಏನಾಗ್ತಾ ಇರುತ್ತೆ, ಎಷ್ಟೊಂದು ಟೈಮ್ ಲಕ್ಷ್ಮಿ ಮೇಲಿರೋ ಧೂಳನ್ನೂ ಒರೆಸೋದಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ನಾನು ಹೇಳೋದು, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಲಕ್ಷ್ಮಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ಪ್ರತಿ ದಿವಸ ಅವಳು ನಿಮ್ಮ ಜೊತೆಗೆ ಇದ್ದಾಳೆ. ಯಾವ್ಯಾವ ಮುಖಾಂತರ, ನಿಮ್ಮ ಆಹಾರದಲ್ಲಿ, ನಿಮ್ಮ ಯೋಚನೆಗಳಲ್ಲಿ, ನೀವು ಯಾವ ಥರ ಮಾತಾಡ್ತೀರ ಅನ್ನೋದ್ರ ಮೇಲೆ, ಎಷ್ಟು ಎಥಿಕಲ್ ಆಗಿರ್ತೀರ ಅನ್ನೋದ್ರ ಮೇಲೆ, ಎಷ್ಟು ದಾನ ಧರ್ಮ ಮಾಡ್ತೀರ ಅನ್ನೋದ್ರ ಮೇಲೆ, ಎಷ್ಟು ಪ್ಯೂರಾಗಿ ಏನೋ ಮನಸ್ಸನ್ನು ಇಟ್ಕೊಂಡಿರ್ತೀರ ಅನ್ನೋದ್ರ ಮೇಲೆ, ಇವುಗಳ ಮೇಲೆ ಲಕ್ಷ್ಮಿ ಇರ್ತಾಳೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಫೈನಲ್ ಟಿಪ್ ಐ ಟೆಲ್ ಯು. ಈಗ ಎಲ್ಲ ಹೇಳ್ತಾರೆ, ಈ ಕೆಲವ್ರಿಗೊಂದು ರಿಚುವಲ್ ಇದೆ, ಅದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಏನಂತ ಹೇಳಿದ್ರೆ, ಅವರು ಒಂದು ಚೆಂಬಲ್ಲಿ ಏನನ್ನ ಕೂಡಿಸಿಟ್ಟಿರ್ತಾರೆ, ಒಂದಷ್ಟು ಕಾಯಿನು ಮತ್ತು ಇವೆಲ್ಲನೂ. ಹಿಂದಿನ ಕಾಲದಲ್ಲೆಲ್ಲ ಚಿನ್ನದ ನಾಣ್ಯ ಅದೆಲ್ಲ ಹಾಕ್ತಾಯಿದ್ರು. ಅದರೊಂದು ನಿಯಮ ಇತ್ತು. ಅದರಲ್ಲಿ ಒಂದು 2 ಕಾಯಿನ್ ಆದ್ರೂ ಮನೆ ಮುಂದೆ ಬಂದಂಥ ಭಿಕ್ಷುಕರಿಗೆ ಅಥವಾ ಸಾಧುಗಳಿಗೆ, ಸನ್ಯಾಸಿಗಳಿಗೆ ಕೊಡಬೇಕು ಅಂತೇಳ್ಬಿಟ್ಟು ಒಂದು ರಿಚುವಲ್ ಇತ್ತು. ಬಟ್ ಇವಾಗ ಬರ್ತಾ 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 ಅದು ಹೊರಟೈತದು. ಸೊ ಎತ್ತು ಕೊಡಬೇಕು ಅಂತ ಹೇಳಿದ್ರೆ ಏನರ್ಥ, ಅದು ಅಂದರೆ ನಿಮ್ಮ ಟೋಟಲ್ ಸಂಪಾದನೆನ ಇಟ್ಟಿದ್ದೀರಾ, ಅದರಲ್ಲಿ ಸ್ವಲ್ಪನೇ ಎತ್ತು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ರಿಚುವಲ್. ನಾನು ನಿಮಗೆ ತೈತಿಂಗ್ ಬಗ್ಗೆ ಹೇಳಿದಾಗೇನೆ, ಅಂದರೆ 10% ಆಫ್ ಯುವರ್ ಇನ್ಕಮ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ಸೊಸೈಟಿ ಅಂತೇಳಿ. ಸೇಮ್ ವೇ ಲಕ್ಷ್ಮಿ ಅನ್ನುವಂಥದ್ದು ಬರೀ ಪೂಜೆ ಮಾಡುವಂಥದ್ದಲ್ಲ, ನಮ್ಮ ಲೈಫಲ್ಲಿ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಜೊತೆಗೆ ಅವಳನ್ನು ಕರ್ಕೊಂಡು ಓಡಾಡುವಂಥದ್ದು. ವೆರಿ ನೈಸ್ ಸರ್. ಸರ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಾನ್ಯವಾಗಿ ಲಕ್ಷ್ಮಿ ಬಗ್ಗೆ ಮಾತಾಡ್ತೀವಿ. ಇವತ್ತು ಲಕ್ಷ್ಮಿ ಜೊತೆಗೆ ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ವೆಲ್ತ್ ಬಗ್ಗೆ, ಹೇಗೆ ಲಕ್ಷ್ಮಿನ ಒಲಿಸ್ಕೋಬೇಕು ಅನ್ನೋದ್ರ ಬಗ್ಗೆ, ಈ ಕಡೆ ಫಿನಾನ್ಷಿಯಲ್ ಪ್ಲಾನಿಂಗ್ ಕೂಡ, ಆ ಕಡೆ ಸ್ಪಿರಿಚುವಲ್ ಆ್ಯಂಗಲ್ ಕೂಡ, ಜೊತೆಗೆ ಸೈಕಲಾಜಿಕಲ್ ಆ್ಯಂಗಲ್ ಕೂಡ ಎಲ್ಲ ಮಿಕ್ಸ್ ಮಾಡಿ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್. ಬರೀ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಮಾತ್ರ ಅಲ್ಲ, ಅದಕ್ಕೆ ತಕ್ಕಾಗೆ ಆ್ಯಕ್ಷನ್ಸ್ಗಳನ್ನು ತಗೊಳ್ಳುವಂಥ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲರಿಗೂ ಲಕ್ಷ್ಮಿ ತುಂಬ ಒಲಿಲಿ ಆ್ಯಂಡ್ ಎಲ್ಲರಿಗೂ ಲೈಫಲ್ಲಿ ತುಂಬ ಸಮೃದ್ಧವಾಗಿ ಹರಿದು ಬರಲಿ ಸಂಪತ್ತು ಅನ್ನುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್, ಐಕ್ಯತಾ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಪ್ರೀತಿಯ ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ದಯವಿಟ್ಟು ಬಳಸಬೇಕು. ಥ್ಯಾಂಕ್ ಯು. ಲಕ್ಷ್ಮಿ, ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೊಸ ಪರ್ಸ್ಪೆಕ್ಟಿವ್ ಅನ್ನೇ ತೆಗೆದಿಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನು ನಾನು ಮಾಡಬೇಕು, ಯಾವ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.